ಆತ್ಮಕ್ಕೆ ಸರಿಯಾದ ವ್ಯಾಖ್ಯಾನ ಏನು? ಆತ್ಮ ಮತ್ತು ಪರಮಾತ್ಮ ನನ್ನಂಥ ಕಾಮನ್ ಮನುಷ್ಯರಿಗೆ ತಾವು ಎಕ್ಸ್ಪ್ಲೈನ್ ಮಾಡಬಹುದಾ? ಒಂದು ಅಖಂಡವಾದ ಬೆಂಕಿಯ ಜ್ವಾಲೆಯಿಂದ ಸಿಡಿದು ಬಂದ ಸಣ್ಣ ಜ್ವಾಲೆಗಳು ಈ ಆತ್ಮಗಳು. ಎಲ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಇಡೀ ಪ್ರಪಂಚನ ಅತ್ಯಂತ ಅದ್ಭುತವಾಗಿ ಇಟ್ಬೋದಲ್ವಾ ಪರಮಾತ್ಮ? ಭಗವಂತನ ಸೃಷ್ಟಿನಲ್ಲಿ 3 ಗುಣಗಳಂತೂ ಸೃಷ್ಟಿ ಮಾಡಿದ್ದಾರೆ: ತಮೋಗುಣ, ರಜೋಗುಣ, ಸತ್ವಗುಣ. ಕೆಲವರು ತಪ್ಪನ್ನ ಮುಚ್ಚಿಟ್ಬಿಟ್ಟು ನಾನು ತುಂಬಾ ಸಭ್ಯ ಅನ್ನುವಂಥ ಪೋಸ್ಗಳು ಕೊಡ್ತಾರಲ್ಲ, ಇದೆಲ್ಲ ಹೇಗೆ ಸಾಧ್ಯ? ಈಗ ಭಗವಂತ ಇದನ್ನೆಲ್ಲ ಸರ್ ಮಾಡಿಬಿಡ್ಬೋದಲ್ವಾ? ಇದು ಕೆಟ್ಟದ್ದು ಒಳ್ಳೆಯದು ಯಾರು ಡಿಸೈಡ್ ಮಾಡಿದ್ದು? ಭಗವಂತನ ರೂಪ ಹೀಗಿದೆ ಅಂತ ಕೂಡ ಕಲ್ಪಿಸಿಕೊಂಡಿರೋರು ಸೃಷ್ಟಿ ಮಾಡಿರೋರು ನಾವೇ. ಆತ್ಮ ಮತ್ತೆ ಆಧ್ಯಾತ್ಮ ಇದೆರಡು ಹೆಂಗೆ ಇದನ್ನು ಸಮೀಕರಿಸೋದು ಹೆಂಗೆ? ಆತ್ಮದ ಹುಡುಕಾಟವೇ ಅಧ್ಯಾತ್ಮ. ಎಲ್ರಿಗೂ ನಮಸ್ಕಾರ. ಉಪಾಸನಾ ಸಂಸ್ಥೆ ನಡೆಸುತ್ತಾ ಇರೋ ಉಪಾಸನಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ರೋಹಿತ್ ನಾಗೇಶ್, ನಟ, ನಿಮ್ಮ ಮುಂದೆ ಕೂತ್ಕೊಂಡು ಇವತ್ತು ಈ ಸಂಸ್ಥೆಯನ್ನು ನಡೆಸುತ್ತಿರುವಂತಹ ಸದ್ಗುರು ಶ್ರೀ ಅವರನ್ನು ಇಂಟರ್ವ್ಯೂ ಮಾಡೋವಂಥ ಒಂದು ಸೌಭಾಗ್ಯ ನನಗೆ ದೊರಕಿದೆ. ಅವರನ್ನು ನನಗೆ ತಿಳಿದಿರುವಂತಹ ಅಥವಾ ನನಗೆ ಉತ್ತರಗಳನ್ನು ಕಂಡುಕೊಳ್ಬೇಕಾದಂತಹ ಪ್ರಶ್ನೆಗಳನ್ನು ಕೇಳ್ತಾ, ಜೊತೆಗೆ ನನ್ನ ಥರನೇ ಮುಗ್ಧತೆಯಿಂದ ಅಥವಾ ಕೆಲವು ವಿಷಯಗಳ ಅರಿವಿಲ್ಲದೆ ಆ ವಿಷಯಗಳನ್ನು ತಿಳ್ಕೋಬೇಕು ಅನ್ನೋ ಆಸಕ್ತಿ ಇರೋ ನಿಮ್ಮೆಲ್ಲರ ಪರವಾಗಿ ನಾನು ಸದ್ಗುರು ಅವ್ರನ್ನ ಇವತ್ತು ಪ್ರಶ್ನೆಗಳು ಕೇಳಿ ಅವರಿಂದ ಅದ್ಭುತವಾದ ಉತ್ತರಗಳನ್ನು ತಮಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸದ್ಗುರುಜಿ, ತಮಗೂ ಕೂಡ ಆತ್ಮೀಯವಾದ ಸ್ವಾಗತ. ತಮ್ಮ ಸಂಸ್ಥೆಯ ಹೆಸರನ್ನು ಕೇಳಿದರೆ ನನಗೆ ತುಂಬ ಖುಷಿ ಆಯಿತು. ಉಪಾಸನ ಅಂದ ಕೂಡಲೇ ನನಗೆ ಯಾವುದೋ ಸುಂದರವಾದ ಹುಡುಗಿ ಮನಸ್ಸಿನ ಮುಂದೆ ಬಂದಾಗಾಯಿತು. ಅದಿರಲಿ, ಉಪಾಸನ ಅಂದರೆ ಏನು ಗುರುಗಳೇ? ಉಪಾಸನನ ಹೇಗೆ ವ್ಯಾಖ್ಯಾನ ಮಾಡ್ತಿರುತ್ತವು? ನೋಡಿ, ಸಾಮಾನ್ಯವಾಗಿ ಒಂದು ಗುರುಕುಲ ಅಂದ ತಕ್ಷಣ ವೇದಶಾಲೆ, ಗೋಶಾಲೆ, ಯಜ್ಞ ಯಾಗಾದಿಗಳು ನಡೆಯುವಂಥದ್ದು, ಅಲ್ಲಿ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇರುವಂಥ ಈ ಥರ ಕಾಣಿಸ್ತಿದೆ. ಹಾಗೆ ನಮ್ಮೊಬ್ಬ ಶಿಷ್ಯ ಒಂದು ಈ ರೀತಿ ಸಲಹೆ ಕೊಟ್ಟಿದ್ದು, ಗುರುಕುಲ ಅಂದಾಗ ಇಷ್ಟೆಲ್ಲ ಬರ್ತದೆ ಗುರುಗಳೇ, ನಮ್ಮ ಸಂಸ್ಥೆ ಹೆಸರಿಡೋದಿದ್ದರೆ ಈ ಥರ ವಿಶಾಲವಾಗಿ ಅರ್ಥ ಬರೋ ಹಾಗಿರಲಿ ಅಂತ. ಪುಣ್ಯಕ್ಕಾಗಿ ಯೋಚನೆ ಮಾಡಬೇಕಾದ್ರೆ ನಮ್ಮ ತಲೆಗೆ ಬಂದದ್ದು ಉಪಾಸನ. ಉಪ ಅಂದರೆ ಹತ್ತಿರ, ಆಸನ ಅಂದರೆ ಕುತ್ಕೊಳ್ಳೋದು. ಓ, ಅದ್ಭುತ. ಎರಡನೇದು ಉಪ ಅಂದರೆ ಮೇಲೆ ಕುತ್ಕೊಳ್ಳೋದು ಅಂತ, ಎತ್ತರದ ಸ್ಥಾನದಲ್ಲಿ ಕೂರೋದು ಅನ್ನೋ ಅರ್ಥವೂ ಇದೆ. ಇನ್ನೊಂದು ಹತ್ತಿರದಲ್ಲಿ ಕೂರು ಅಂತಲೂ ಇದೆ. ಹೇಗೆ ಉಪನಯನ ಮಾಡುವ ಮೂಲಕ ದ್ವಿಜನನ್ನಾಗಿ ಮಾಡ್ತಾರೆ, ಸಂಸ್ಕಾರವಂತನನ್ನಾಗಿ ಮಾಡ್ತಾರೋ, ಅಂದರೆ ಅವನ ಒಳಗಣ್ಣನ್ನು ತೆರಿಲಿಕ್ಕಾಗಿ ಆ ಒಂದು ಸಂಸ್ಕಾರ ಕೊಡ್ತಾರೆ. ಹಾಗೆ ಉಪಾಸನ ಏನಿದೆ, ಆಸನ ಕುತ್ಕೊಳ್ಳೋದು. ಯಾರ ಹತ್ರ ಕುತ್ಕೋಬೇಕು? ಒಬ್ಬ ತಿಳಿದವ್ರ ಹತ್ರ, ಗೊತ್ತಿರೋರ ಹತ್ರ, ಗುರುಗಳ ಸಾನ್ನಿಧ್ಯದಲ್ಲಿ ಕೂತು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದಾಗಬೇಕು ಅನ್ನೋ ದೃಷ್ಟಿಯಿಂದ ಉಪಾಸನ ಅಂತಿಟ್ವು. ಮತ್ತು ಉಪಾಸನ ಕೇವಲ ನಮ್ಮನ್ನು ನಾವು ತಿಳಿಯೋ ಜೊತೆಗೆ ನಮ್ಮ ಸುತ್ತಲೇ ಇರೋರಿಗೂ ಒಂದಷ್ಟು ಏನಾದರೂ ಉಪಯೋಗ ಆಗಬೇಕು. ಆ ದೃಷ್ಟಿಯಿಂದ ಕೇವಲ ಇಲ್ಲಿ ಧ್ಯಾನದ ಆರಾಧನೆ, ಉಪಾಸನ ಅಂದರೆ ಎರಡನೇ ಅರ್ಥ ಆರಾಧನೆ ಅಂತ ಕೂಡ ಆಗ್ತದೆ. ಹಾಗಾಗಿ ಕೇವಲ ಧ್ಯಾನ ಮಾಡ್ತಾ, ಯೋಗ ಮಾಡ್ತಾ ನಮ್ಮ ಆತ್ಮೋದ್ಧಾರದ ಜೊತೆಗೆ ಒಂದು 4 ಜನಕ್ಕೆ ಏನಾದರೂ ಉಪಯೋಗ ಆಗುವಂಥ ಸಾಧನೆಯ ಜೊತೆಗೆ ಸೇವೆಯೂ ಆಗಬೇಕು ಅನ್ನೋ ದೃಷ್ಟಿಯಿಂದ ಜ್ಞಾನೋಪಾಸನ ಈ ಕಾರ್ಯಕ್ರಮದ ಹೆಸರು, ಅಥವಾ ನಾದೋಪಾಸನ, ಒಂದು ಸಂಗೀತ ಕೀರ್ತನೆಗಳ ಮೂಲಕ ನಮ್ಮ ಮನಸ್ಸಿನ ಆತ್ಮದ ಉನ್ನತಿಗೆ ಏನೇನೆಲ್ಲ ಉಪಾಸನದಲ್ಲಿ ಜೋಡಿಸಬಹುದು ಆ ಎಲ್ಲ ಉಪಾಸನೆಗಳನ್ನು ಜೋಡಿಸೋ ಉದ್ದೇಶದಿಂದ ಉಪಾಸನ ಅನ್ನುವಂಥ ಸಂಸ್ಥೆಯನ್ನು ಶುರು ಮಾಡಿದ್ದು. ತುಂಬ ಸಂತೋಷ ಆಯಿತು. ಈಗ ನೀವು ಆತ್ಮ ಅಂದ ತಕ್ಷಣ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಶುರುವಾಯಿತು. ಆತ್ಮಕ್ಕೆ ಸರಿಯಾದ ವ್ಯಾಖ್ಯಾನ ಏನು? ಆತ್ಮ ಮತ್ತು ಪರಮಾತ್ಮ ಇದನ್ನು ಸ್ವಲ್ಪ ನನ್ನಂಥ ಕಾಮನ್ ಮನುಷ್ಯರಿಗೆ ತಾವು ಎಕ್ಸ್ಪ್ಲೈನ್ ಮಾಡಬಹುದಾ? ನೋಡಿ, ಆತ್ಮ ಅನ್ನೋದನ್ನು ಅಷ್ಟು ಸುಲಭವಾಗಿ ವ್ಯಾಖ್ಯಾನ ಮಾಡೋದು ಕಷ್ಟ. ಆದರೆ ಉಪನಿಷತ್ತುಗಳ ಪ್ರಕಾರ ಒಂದು ದಿವ್ಯವಾದ ಜ್ಯೋತಿಯ, ಹೆಬ್ಬೆರಳ ಗಾತ್ರದ ಜ್ಯೋತಿಯ ರೂಪದಲ್ಲಿ ಹೃದಯದ ಭಾಗದಲ್ಲಿ ಆತ್ಮ ಅನ್ನುವಂಥದ್ದಿದೆ ಅಂತ. ಎರಡನೇ ಅರ್ಥ ಏನು ಅಂದರೆ, ನೀವು ಕೇಳೋ ಹಾಗೆ ಆತ್ಮಕ್ಕೂ ಪರಮಾತ್ಮಕ್ಕೂ ವ್ಯತ್ಯಾಸ ಏನು ಅಂದರೆ, ಒಂದು ಅಖಂಡವಾದ ಬೆಂಕಿಯ ಜ್ವಾಲೆಯಿಂದ ಸಿಡಿದು ಬಂದ ಸಣ್ಣ ಜ್ವಾಲೆಗಳು ಈ ಆತ್ಮಗಳು. ಆದರೆ ಈ ದೇಹಕ್ಕೆ ಸೇರಿದ ತಕ್ಷಣ ಅದರದೇ ರೂಪ, ನಾನು ಅದರದೇ ಒಂದು ಭಾಗ ಅನ್ನೋದು ನಮಗೆ ಮರ್ತು ಹೋಗ್ತದೆ. ಬೇರೆಯವ್ರನ್ನ ನೋಡ್ತಾ ಅವ್ರು ಹೇಗೆ ಬದುಕ್ತಾ ಇದ್ದಾರೆ, ನಾನು ಹಾಗೆ ಬದುಕಬೇಕು, ಅವ್ರು ಅಷ್ಟೊಂದು ಕೀರ್ತಿ ಸಂಪಾದನೆ ಮಾಡಿದ್ದಾರೆ, ನಾನು ಹಾಗೆ ಸಂಪಾದನೆ ಮಾಡಬೇಕು,
ಅವ್ರು ಅಷ್ಟೊಂದೆಲ್ಲ ವೈಭವದಿಂದ ಬದುಕ್ತಾ ಇದ್ದಾರೆ, ನಾನೂ ಬದುಕಬೇಕು ಅಂತ ಈ ದೇಹಕ್ಕೆ ಸೇರಿದ ತಕ್ಷಣ ಆ ದಿವ್ಯ ಆತ್ಮ, ಆ ಪರಮಾತ್ಮನ ಅಂಶ ಅನ್ನೋದನ್ನು ಮರೆತು ಈ ಜನಗಳನ್ನು ನೋಡ್ತಾ ಕಾಪಿ ಮಾಡ್ತಾ ದೇಹ ನಾನು ಅಂತ ಭಾವಿಸಿ ಅದರೊಳಗೆ ತನಗೆ ತಾನೇ ಗೊತ್ತಿಲ್ಲದೆ ಸಿಗಾಕೊಳ್ತಾ ಹೋಗ್ತಿದೆ. ಆದರೆ ಯಾವಾಗ ತನ್ನ ಒಳಗಿರೋದು ಏನು ಅನ್ನೋದು ನನಗೆ ಗೊತ್ತಾಗ್ತದೋ, ಅರ್ಥಾತ್ ನಮ್ಮ ಮನಸ್ಸನ್ನ ಕನ್ನಡಿಯ ಮೂಲಕ ಆ ದಿವ್ಯತೆಯನ್ನು ನಾವು ನೋಡಿಕೊಂಡಾಗ ಆ ಪರಮಾತ್ಮನಿಗೂ ನಮಗೂ ಯಾವುದೇ ಭಿನ್ನ ಇಲ್ಲ. ಒಳಗಿರೋ ಗಾಳಿಯೇ ಹೊರಗಿರೋ ಗಾಳಿಯೂ ಕೂಡ. ಆದರೆ ಮಧ್ಯದಲ್ಲಿ ಒಂದು ಲೇಯರ್ ಇದೆ, ಅದು ತೆರೆದುಕೊಂಡ್ರೆ ಅದರ ಜೊತೆಗೆ ನಾವು ಒಂದೇ ಅನ್ನೋ ಭಾವ ಬರ್ತದೆ. ಹಾಗೆ ಬರುವ ಮಾರ್ಗವೇ, ಆ ಬರುವ ಸ್ಥಿತಿಯನ್ನೇ ಎನ್ಲೈಟನ್ ಅಂತ ಕರೆಯುವುದು, ಎನ್ಲೈಟನ್ಮೆಂಟ್ ಅಂತ ಕರೀತಾರೆ. ಸದ್ಗುರು ತುಂಬ ಚೆನ್ನಾಗಿ ಎಲ್ರಿಗೂ ಅರ್ಥ ಆಗೋ ಥರ ಆತ್ಮ ಮತ್ತು ಪರಮಾತ್ಮನ ನಡುವೆ ಇರೋ ವ್ಯತ್ಯಾಸ ಅಥವಾ ನಡುವೆ ಇರೋ ಸಣ್ಣ ಏನು ತಂತು ಎಳೆ ಅವನ್ನೆಲ್ಲ ಜೋಡಿಸಿ ಮತ್ತು ವಿಭಾಗಿಸಿ ನಮಗೆ ಹೇಳಿದ್ದೀರಾ. ಥ್ಯಾಂಕ್ ಯು. ನನಗೆ ಒಂದು ಪ್ರಶ್ನೆ, ಇದು ಬಹುಶಃ ತಮ್ಮ ಚಾನಲನ್ನು ವೀಕ್ಷಿಸ್ತಿರುವ ಸಾಕಷ್ಟು ತಮ್ಮ ಅನುಯಾಯಿಗಳಿರ್ಬೋದು ಅಥವಾ ಮುಂದೆ ವೀಕ್ಷಿಸುವಂಥ ಅನುಯಾಯಿಗಳಿರ್ಬೋದು, ಯಾರಿಗೇ ಆಗಲಿ ಮನಸ್ಸೊಳಗಡೆ ಒಂದು ಸಣ್ಣ ಪ್ರಶ್ನೆ ಕಾಡುತ್ತೆ ಅಂತ ಅನಿಸುತ್ತೆ ನನಗೆ. ಅದು ಇವತ್ತು ನಿಮ್ಮ ಮುಂದೆ ಆ ಪ್ರಶ್ನೆ ನಾನು ಕೇಳಬೇಕು ಅಂತ. ಈಗ ಸೃಷ್ಟಿ ಮಾಡೋದು ಭಗವಂತ, ಪ್ರತಿಯೊಂದು ಎಲ್ಲ ಜೀವಿಗಳನ್ನು ಮನುಷ್ಯರನ್ನು ಸೃಷ್ಟಿ ಮಾಡೋದು ಭಗವಂತ. ಅಂದಮೇಲೆ ಆ ಭಗವಂತ ಒಳ್ಳೆಯವರು ಕೆಟ್ಟರು ಅಂತ ಯಾಕೆ ಸೃಷ್ಟಿ ಮಾಡ್ತಾನೆ? ಅಥವಾ ಸೃಷ್ಟಿಲೇ ಒಳ್ಳೆಯವರು ಕೆಟ್ಟವರು ಅಂತ ಮಾಡಿರ್ತಾನೋ, ಅಥವಾ ಒಂದು ಸೃಷ್ಟಿ ಮಾಡಿದ ಮೇಲೆ ಒಳ್ಳೆಯವರು ಕೆಟ್ಟವರು ಆಗ್ತಾರೋ? ಅಕಸ್ಮಾತ್ ಒಳ್ಳೆಯವರು ಕೆಟ್ಟವರು ಅವರವರಾಗೆ ಆಗಿದ್ರು ಅಂದರೆ ಆ ಬುದ್ಧಿ ಕೊಡೋದು ಪರಮಾತ್ಮನೇ ಅಲ್ವಾ? ಎಲ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಇಡೀ ಪ್ರಪಂಚನೇ ಅತ್ಯಂತ ಅದ್ಭುತವಾಗಿ ಇಡ್ಬೋದಲ್ವಾ ಪರಮಾತ್ಮ? ಇದು ಹೇಗೆ ಅಂದರೆ, ಸೃಷ್ಟಿನಲ್ಲಿ ಸಹಜವಾಗಿ ಬಂದಿರೋದು 3 ಗುಣಗಳು ಬಂದಿದೆ. ತಮೋಗುಣ, ರಜೋಗುಣ, ಸತ್ವಗುಣ. 3 ಗುಣಗಳನ್ನು ಸೃಷ್ಟಿ ಒಂದೇ ಗುಣಗಳಿದ್ದರೆ ಒಂದೇ ಥರದ ಬಟ್ಟೆ ಹಾಕಿದವ್ರು ನೋಡಿದ್ರೆ ಬೋರ್ ಆಗ್ತದೆ. ಈ ಕಾನ್ವೆಂಟ್ಗಳಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ಯೂನಿಫಾರ್ಮ್ ಒಂದೇ ಥರದ ಬಟ್ಟೆ ಹಾಕೋಕೆ ಶುರು ಮಾಡ್ಬಿಟ್ರಲ್ಲ. ಅದಕ್ಕೆ ಸ್ವಲ್ಪ ಚೇಂಜ್ ಅವಾಗ ಮಾಡ್ತಾ ಇರ್ತಾರೆ. ಆದರೆ ನನ್ನದೇ ರೀತಿ ನೀವು ಹಾಕಿದ್ರೆ, ನೀವು ಹಾಕಿದ ರೀತಿನೇ ಎಲ್ಲರೂ ಹಾಕಿದ್ರೆ ಪ್ರತಿದಿನ ನೋಡಿದಾಗ ಬೋರ್ ಆಗೋದು. ನಾನೊಬ್ಬ ಹಾಕಿದ್ರೆ ತೊಂದರೆ ಇಲ್ಲ, ಆದರೆ ನನ್ನ ಸುತ್ತ ಇರೋರು ಅದೇ ಥರ ಇದ್ದರೆ ನಾನು ಯಾರು ನೀವು ಯಾರು ಅಂತ ವ್ಯತ್ಯಾಸವೇ ಗೊತ್ತಾಗಲ್ಲ ಅಲ್ವಾ? ಹಾಗಾಗಿ ಒಂದೇ ಥರ ಬಹುಶಃ ಇರಬಾರ್ದು ಅನ್ನೋ ಕಾರಣವೋ ಏನೋ, ಭಗವಂತನ ಸೃಷ್ಟಿಯಲ್ಲಿ ಇವ್ರು ಕೆಟ್ಟವರು, ಇದು ಒಳ್ಳೆಯದು, ಇದು ಕೆಟ್ಟದ್ದು ಯಾವುದೂ ಇಲ್ಲ. ನಾವು ಅದನ್ನು ಭಾವಿಸ್ಕೊಂಡಿರೋದು, ಇದು ಕೆಟ್ಟದ್ದು, ಇದು ಒಳ್ಳೆಯದು, ಇದು ಬೇಕು, ಇದು ಬೇಡ ಅಂತ ನಾವು ಭಾವಿಸಿರೋದು. ಆದರೆ ಭಗವಂತನ ಸೃಷ್ಟಿನಲ್ಲಿ 3 ಗುಣಗಳಂತೂ ಸೃಷ್ಟಿ ಮಾಡಿದ್ದಾನೆ. ತಮೋಗುಣ, ರಜೋಗುಣ, ಸತ್ವಗುಣ. ಆ ಗುಣಗಳು ಸೃಷ್ಟಿ ಮಾಡಿದಾಗ ಯಾರಿಗೆ ಏನು ಬೇಕೋ ಅದನ್ನು ಸ್ವೀಕಾರ ಮಾಡ್ಬೋದು. ಒಬ್ಬ ತಂದೆ ಇದ್ದಾನೆ, ತಂದೆಗೆ 3 ಜನ ಮಕ್ಕಳಿದ್ದಾರೆ. ಬೆಳೆಯೋವರೆಗೂ ಆ ತಂದೆ ಮಗು ಇದನ್ನು ಓದು, ಹೀಗೆ ಮಾಡಬೇಡ ಅಂತ ಹೇಳ್ತಾನೆ. ಬೆಳೆದ ನಂತರ ಯಾವ ತಂದೆಯೂ ಪ್ರತಿದಿನ ತಿದ್ದಲಿಕ್ಕೆ ಹೋಗಲ್ಲ. ನಿನಗೂ ವಿವೇಕ ಇದೆ, ನಿನಗೂ ಬುದ್ಧಿ ಇದೆ, ನಿನಗೂ ಜ್ಞಾನ ಇದೆ, ಪ್ರಪಂಚ ಸುತ್ತು, ನೀನು ಏನು ಮಾಡಬೇಕು ಅಂತ ನೀನು ನಿರ್ಧಾರ ಮಾಡು, ನಾನು ಹೇಳೋದನ್ನೇ ಮಾಡಬೇಕು ಅಂತ ಒಳ್ಳೆಯ ತಂದೆ ಇವತ್ತಿನ ತಂದೆ ಇಲ್ಲ. ನೀವು ಹಿಂದಿನ ಕಾಲದ ತಂದೆಗಳನ್ನು ನೋಡಿದರೆ ಒಂದು ಹಂತದವರೆಗೆ ಬೆಳೆಸೋರು ಮಕ್ಕಳನ್ನ, ಆಮೇಲೆ ಬಿಟ್ಬಿಡೋರು. ಹಾಗೆ ಬಹುಶಃ ಭಗವಂತ ಕೂಡ ಸೃಷ್ಟಿ ಮಾಡದ ನಿನ್ನ ವಿವೇಕ, ನಿನ್ನ ಜ್ಞಾನ ಏನಿದೆ ನಿನಗೂ ಒಂದಷ್ಟು ಕೊಟ್ಟಿದ್ದೀನಿ, ಅದನ್ನು ಬಳಸ್ಕೊಂಡು ನಿನಗೆ ಯಾವ ಗುಣದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಹಾಗೆ ಬೆಳಿಬಹುದು ನೀನು. ಅಂದರೆ ತಮೋ ಗುಣದಲ್ಲೂ ಕೂಡ ಮನುಷ್ಯ ಬೆಳಿಬಹುದು, ಬೆಳಿಬೇಕು, ಬೆಳೀತಾ ಇದ್ದಾನೆ. ಮತ್ತು ಪ್ರತಿಯೊಬ್ಬರಲ್ಲಿ 3 ಗುಣಗಳಿರ್ತವೆ, ಆದರೆ ಒಂದು ಗುಣ ಯಾರಲ್ಲೂ ಹೆಚ್ಚು ಪ್ರಬಲವಾಗಿರ್ತದೆ. ಬಹುಶಃ ನನ್ನಲ್ಲಿ ಒಂದು ರಜೋಗುಣವೋ ಅಥವಾ ಸತ್ವಗುಣವೋ ಪ್ರಬಲವಾಗಿದೆ, ಬೇರೆ ಗುಣಗಳಿಲ್ವಾ? ಇದೆ. ಹಾಗೆ ಪ್ರತಿಯೊಬ್ಬರಲ್ಲೂ 3 ಗುಣಗಳಿದೆ, ಆದರೆ ಯಾವುದೋ ಒಂದು ಗುಣ ಪ್ರಬಲವಾಗಿ ಮೇಲೆ ಎದ್ದು ಬರ್ತಾ ಇದೆ. ಅದು ನಮ್ಮ ಮಾತಿನಲ್ಲಿ, ನಮ್ಮ ನುಡಿಯಲ್ಲಿ ಕಾಣ್ತಾ ಇದೆ. ಆದರೆ ನೀವು ಹೇಳೋ ಹಾಗೆ ಇದು ಕೆಟ್ಟದ್ದು ಒಳ್ಳೆಯದು ಯಾರು ಡಿಸೈಡ್ ಮಾಡಿದ್ದು? ನೀವು ಅಮೇರಿಕಕ್ಕೆ ಹೋದರೆ ನೀವು ರೈಟ್ನಲ್ಲಿ ಹೋಗೋಂಗಿಲ್ಲ, ಲೆಫ್ಟ್ನಲ್ಲಿ ಹೋಗಬೇಕು. ಅದು ನಾವು ನಮ್ಮ ಅನುಕೂಲಕ್ಕೆ. ಆದರೆ ನೀವು ಹಾಗೆ ಹೋಗ್ಬಿಟ್ಟು ನಾನು ಭಾರತದವನು, ನಾನು ರೈಟಲ್ಲೇ ಹೋಗಿ ಅಭ್ಯಾಸ ಅಂತ ಹೋದರೆ ಅವರಲ್ಲಿ ಫೈನ್ ಹಾಕ್ತಾರೆ. ಹಾಗೆ ಒಂದೊಂದು ದೇಶದಲ್ಲೂ ಹೀಗೆ ಇರಬೇಕು, ಹೀಗೆ ಬದುಕಬೇಕು ಅಂತ ನಮಗೆ ನಾವೇ ಮಾಡಿಕೊಂಡಿರೋ ಕಾನೂನು. ಅದು ಹೀಗೆ 10 ವರ್ಷ ಕಳೆದ ಆಗ ಇದು ಒಳ್ಳೆಯದು ಕೆಟ್ಟದ್ದು ಅಂತ ನಮಗೆ ನಾವೇ ಭಾವಿಸ್ಕೊಂಡ್ಬಿಡ್ತಾ ಇದ್ದೀವಿ. ಹೀಗೆ ಭಾವಿಸ್ಕೊಂಡು ಇವನು ಸರಿ ಇಲ್ಲ, ಇವನು ಸರಿ ಇದ್ದಾನೆ. ನಮ್ಮಲ್ಲಿ ಒಂದೇ ಹೇಳಿರೋದು, ನೀನು ಬದುಕೋದಿದ್ರೆ ಹೇಗೆ ಬದುಕಬೇಕು ಅಂತ ಹೇಳಿದ್ರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ.
ಬೇರೆಯವ್ರಿಗೆ ತೊಂದರೆ ಕೊಡಬೇಡ, ಬೇರೆಯವ್ರಿಗೆ ಆದರೆ ಒಳ್ಳೇದು ಮಾಡು, ಅದೇ ಪುಣ್ಯ, ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿದ್ರೆ ಅದು ಪಾಪ. ಅಷ್ಟು ಬಿಟ್ಟರೆ ನೀವು ಇದು ಹೀಗೆ ಬದುಕು, ಹಾಗೆ ಬದುಕು, ಹೀಗೆ ಬಟ್ಟೆ ಹಾಕು, ಹೀಗೆ ನಾಮ ಹಾಕು, ಹೀಗಿದ್ರೆ ಮಾತ್ರ ನೀನು ಸಾತ್ವಿಕ ಸದಾಚಾರವಂತ ಅಂತ ನಮ್ಮಲ್ಲೆಲ್ಲೂ ಹೇಳಿಲ್ಲ ಅಂತ. ಬಟ್ ಎಲ್ರಿಗೂ ನಾನು ಸಾತ್ವಿಕ ಆಗಬೇಕು, ಸಾತ್ವಿಕ ಗುಣಗಳು ನನ್ನಲ್ಲಿ ತುಂಬಿ ತುಳುಕಬೇಕು ಅಂತ ಆಸೆ ಇರುತ್ತೇನೋ ನನ್ನ ಪ್ರಕಾರ. ಬಟ್ ಆದರೆ ಈ ತಮೋ ಗುಣ ಅಥವಾ ರಜೋ ಗುಣ ಅವ್ರನ್ನ ಬಿಡಲ್ಲ. ಅವ್ರು ಅದರಿಂದ ಹೊರಬರೋದಕ್ಕೆ ಸಾಧ್ಯವಾಗದೆ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾರೆ. ತಪ್ಪುಗಳನ್ನು ಮಾಡಿದ ಮೇಲೂ ಕೂಡ ಅದನ್ನು ಕೆಲವರು ವಿಜೃಂಭಿಸ್ತಾರೆ, ಕೆಲವರು ತಪ್ಪನ್ನು ಮುಚ್ಚಿಟ್ಬಿಟ್ಟು ನಾನು ತುಂಬ ಸಭ್ಯ ಅನ್ನುವಂಥ ಪೋಸ್ಗಳು ಕೊಡ್ತಾರಲ್ಲ. ಇದೆಲ್ಲ ಹೇಗೆ ಸಾಧ್ಯ? ಈಗ ಭಗವಂತ ಇದನ್ನೆಲ್ಲ ಸರ್ ಮಾಡಿಬಿಡ್ಬೋದಲ್ವಾ? ನೋಡಿ, ನಾನು ತುಂಬ ಸರಿ ಹೇಳಿದ್ದೀನಿ, ಭಗವಂತನಿಗೆ ಬರೀ ಭೂಮಿ ಒಂದೇ ಅಲ್ಲ. ಅವನನ್ನು ಒಂದು ರೀತಿಲಿ ನಮ್ಮ ಹಿರಿಯರು ಕರೀತಾ ಇದ್ದದ್ದೇನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ವಿಷ್ಣುವನ್ನು ಕರೀತಾರೆ. ಅಂದರೆ ನೀವು ಯೋಚನೆ ಮಾಡಿ, ಎಷ್ಟು ಬ್ರಹ್ಮಾಂಡದಲ್ಲಿ ಎಷ್ಟು ಭೂಮಿಗಳಿರ್ಬೋದು, ಎಷ್ಟು ಸೂರ್ಯರಿರ್ಬೋದು, ಎಷ್ಟು ಗ್ರಹಗಳಿರ್ಬೋದು, ಅಲ್ಲಿ ಎಷ್ಟೆಲ್ಲ ಜೀವಿಗಳಿರಬಹುದು. ಅವ್ರು ಎಲ್ಲರೂ ಪ್ರತಿಯೊಬ್ಬರನ್ನ ತಿದ್ದುದೇ ಭಗವಂತನ ಕೆಲಸ ಅಲ್ಲ. ಈಗ ನಾವೇ ಎಷ್ಟೋ ಸರಿ ಕೆಲವರಿಗೆ ಹೇಳ್ತೀವಿ, ಹೇಳುವಷ್ಟು ಹೇಳಿದ ನಂತರ ಅವ್ರು ಅದೇ ಕೆಲಸ ಮಾಡ್ತಾ ಇದ್ರೆ ಸಮಯ ಮತ್ತು ಒಂದು ಸಂದರ್ಭ ಬರ್ತದೆ, ಆಗ ಅವರಿಗೆ ಬುದ್ಧಿ ಬರ್ತದೆ ಅಂತ ನಾವೇ ಎಷ್ಟೋ ಸರಿ ಬಿಟ್ಬಿಟ್ಟಿದ್ವಿ. ಹಾಗೆ ಬಹುಶಃ ಭಗವಂತ ಕೂಡ ಈ ಯೋಚನೆಯನ್ನೇ ಮಾಡಿ ಮತ್ತು ಯಾವುದೇ ಒಳ್ಳೆಯ ತಂದೆ ತಾಯಿ ಯೋಚನೆ ಮಾಡಿ ಪ್ರತಿದಿನ ನಿಯಂತ್ರಿಸ್ಲಿಕ್ಕೆ ಹೋಗಲ್ಲ. ಯಾರನ್ನು ನಿಯಂತ್ರಿಸಬೇಕು ಅಂತ ಭಾವಿಸಲ್ಲ. ಅಲ್ಲ, ನಿಯಂತ್ರಿಸಬಾರದು. ಅದನ್ನೇ ಹೇಳೋದು ಸ್ವತಂತ್ರ ಅಂತ. ನಾವು ಮಹತ್ವ ಯಾವುದಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸ್ವತಂತ್ರಕ್ಕೆ, ಮೋಕ್ಷಕ್ಕೆ ಬಹಳ ಮಹತ್ವ ಕೊಟ್ಟಿದ್ದೀವಿ ನಾವು. ನಮ್ಮ ಪರಂಪರೆಯಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ಮೋಕ್ಷಕ್ಕೆ ಅರ್ಥಾತ್ ಸ್ವತಂತ್ರಕ್ಕೆ ಮಹತ್ವ ಕೊಟ್ಟಿದ್ದೀವಿ. ಹಾಗೆ ಮಹತ್ವ ಕೊಟ್ಟಿದ್ದೀವಿ ಅಂದ್ರೆ ಅರ್ಥ ಏನು ಅಂದರೆ, ಈಗ ಆಲ್ರೆಡಿ ಭಗವಂತ ನಮಗೆ ಸ್ವತಂತ್ರ ಕೊಟ್ಟಾಗಿದೆ. ಆದರೆ ನಾವು ಈ ರೀತಿ ಆರೋಪಗಳು ಮಾಡಿಕೊಂಡು ಆ ಬಂಧನದಲ್ಲಿ ಸಿಗಾಕೊಂಡಿದ್ದೀವಿ. ನಾವೇ ನಮ್ಮ ಬುದ್ಧಿಯಿಂದ ವಿವೇಚನೆಯಿಂದ ಹೊರಗೆ ಬರಬೇಕು ಬಿಟ್ಟು ಭಗವಂತ ಹೀಗೆ ಮಾಡಲಿ, ಭಗವಂತ ಅವನಿಗೆ ಒಳ್ಳೆ ಬುದ್ಧಿ ಕೊಡಲಿ, ಅದೊಂದು ನಮ್ಮ ಸಮಾಧಾನಕ್ಕೆ ಭಗವಂತನ ಇಚ್ಛೆ ಅಲ್ಲ. ಈಗ ಪ್ರತಿ ತಂದೆ ತಾಯಿನೂ ತನ್ನ ಮಕ್ಕಳಿಗೆ, ಬಾಲ್ಯದಲ್ಲಿ ಚಿಕ್ಕ ಮಕ್ಕಳಿಗೆ ದೇವ್ರ ಮುಂದೆ ಕೂರಿಸಿ ಮೊದಲು ಹೇಳ್ಕೊಡೋದೇನಪ್ಪ ಅಂದರೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೋ ಅಂತ. ಒಂದು ಕಡೆ ಬಾಲ್ಯದಲ್ಲಿ ಮಕ್ಕಳ ಮನಸ್ಸು ನಿರ್ಮಲವಾಗಿರುತ್ತೆ, ಅಲ್ಲಿ ಯಾವುದೇ ಕಲ್ಮಶ ಇರಲ್ಲ ಅಂತಲೂ ಹೇಳ್ಕೊಡ್ತಾರೆ. ಸೊ ಅದೇ ಮಗುಗೆ ದೇವ್ರ ಮುಂದೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಫಸ್ಟ್ ಕೇಳ್ಕೊಳ್ಳೋದೆ ಅದು. ನನಗೆ ಗೊತ್ತಿರೋ ಹಾಗೆ ತಂದೆ ತಾಯಿ ಹೇಳ್ಕೊಡೋದು, ಮಗು ಕೇಳ್ಕೊಳ್ಳೋದು ಫಸ್ಟು ಅದೇ, ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ವಿದ್ಯೆ ಕೊಡು. ಇದೆಲ್ಲ ಕೇಳ್ಕೊಂಡು ಮೇಲೂ ಆಗ ಕೇಳ್ಕೊಳ್ಳುವಾಗ ಮಗುವಿನ ಮನಸ್ಸಲ್ಲಿ ಸಂಪೂರ್ಣ ನಿರ್ಮಲತೆ ಇದ್ದು ದೊಡ್ಡವನಾದ್ಮೇಲೆ ಆ ಒಳ್ಳೆತನ ಹೊರಟೋಗೋದಕ್ಕೆ ಕಾರಣ ಏನಿಲ್ಲ. ನೋಡಿ, ನೀವೇ ಹೇಳ್ತಾ ಇದ್ದೀರಿ, ನಿಮ್ಮ ಪ್ರಶ್ನೆಯಲ್ಲೇ ಒಂದು ಉತ್ತರ ಇದೆ. ತಂದೆ ತಾಯಿಯಂದಿರು ಒಳ್ಳೆಯದನ್ನೇ ಹೇಳ್ಕೊಡ್ತಾ ಹೋಗ್ತಾರೆ, ಆದರೆ ಕೆಟ್ಟದ್ದು ಹೇಗೆ ಬರ್ತದೆ? ಯಾಕೆಂದರೆ ಪ್ರಪಂಚದಲ್ಲಿ ಅದರ ಪ್ರತಿಬಿಂಬಗಳು ತಮೋಗುಣ ರಜೋಗುಣದ ಪ್ರತೀಕವಾದದ್ದಿದೆ. ಮನಸ್ಸು ಬೇಗ ಅದಕ್ಕೆ ಅಟ್ರಾಕ್ಟ್ ಆಗ್ತದೆ. ಹಾಗೆ ಅಟ್ರಾಕ್ಟ್ ಆಗೋ ಕಾರಣಕ್ಕೆ ತಂದೆ ತಾಯಿ ಎಷ್ಟೇ ಒಳ್ಳೆಯದನ್ನು ಕಲಿಸಿದ್ರು ಬೇರೆಯವರಿಂದಾಗಿ ಪ್ರಭಾವಿತನಾಗ್ತದೆ. ಅಲ್ಲ, ಹೀಗೂ ಅನಿಸ್ಬೋದು, ತಂದೆ ತಾಯಿ ಒಳ್ಳೆದನ್ನು ಮಕ್ಕಳಿಗೆ ಹೇಳ್ಕೊಡ್ತಿರ್ತಾರೆ, ಅವ್ರೇನು ಮಾಡ್ತಿರಲ್ಲ. ಈಗ ಸುಳ್ಳು ಇದು ಸರಿ ಇದೆ. ಮಗುಗೆ ಸುಳ್ಳು ಗೊತ್ತಾಗದೆ ತಂದೆ ತಾಯಿ ಅಂತ ನನ್ನ ಪ್ರಕಾರ. ನಾವು ಅದಕ್ಕೆ ಹೇಳ್ತಾ ಇರ್ತೀವಿ, ಕೇಳೋದಕ್ಕಿಂತ ನೋಡಿ ಕಲಿಯೋದು ಹೆಚ್ಚು ಅಂತ. ಹಾಗೆ ನಾವು ಹೇಳಿದ್ದೇನೆಂದರೆ, ಭಗವಂತ ಕೂಡ ಒಳ್ಳೆಯದನ್ನೇ ಮಾಡಲಿ ಅಂತ ಸೃಷ್ಟಿ ಮಾಡಿ ಕಳಿಸಿದ್ದಾನೆ. ನೋಡಿ, ಇದಕ್ಕೂ ಹೀಗೂ ಯೋಚನೆ ಮಾಡ್ಬೋದು. ನಾನು ಮೊದಲೇ ಹೇಳಿದಾಗೆ ಭಗವಂತನ ಅಂಶವಾಗಿ ಬಂದಂಥ ನಾವು ಇಲ್ಲಿ ಬಂದ ನಂತರ ನಾವು ಬದಲಾದು. ಹಾಗಾಗಿ ನಿಯಂತ್ರಣ ಮಾಡ್ಲಿಕ್ಕೆ ಅವನು ಯಾರು ಅಂತ ನೀವು ವೇದಾಂತದ ಪ್ರಕಾರ ತಗೊಳಕ್ಕೆ ಹೋದರೆ, ಬೆಳಕು ಇನ್ನೆಲ್ಲವೂ ಇಲ್ಲ, ನೀನೇ ಬೆಳಕು, ನಿನಗೆ ಗೊತ್ತಿಲ್ಲ ಅಂತ. ಹಾಗಾಗಿ ಭಗವಂತ ಅನ್ನೋ ನಿಯಂತ್ರಣ ಮಾಡ್ಲಿಕ್ಕೆ ಎಲ್ಲೂ ಇಲ್ಲ, ನಿನ್ನ ಒಳಗೆ ಇದ್ದಾನೆ. ಆದರೆ ನೀನೇ ಅದನ್ನು ಮರೆತು ನಿನಗೆ ಬೇಕಾದಾಗಿದೆಯೇ. ಹಾಗಾಗಿ ನಿಯಂತ್ರಿಸೋರು ಯಾರು ಇಲ್ಲ, ತಿದ್ದೋರು ಯಾರು ಇಲ್ಲ. ನಮ್ಮ ಸಮಾಧಾನಕ್ಕೆ ಅಂದಮೇಲೆ ಈ ಭಗವಂತನಿಗೆ ಈ ಥರದ್ದು ಪೂಜೆ ಪುನಸ್ಕಾರಗಳು ವೈಭವ ಬೇಕಾಗಿಲ್ಲ. ಯಾಕೆ ಮಾಡ್ತಾರೆ? ಮತ್ತೆ ಬೇಕಾಗಿ ನಮ್ಮ ಸಮಾಧಾನಕ್ಕೆ, ನಮ್ಮ ಸಂತೋಷಕ್ಕೆ. ನೀವು ಒಂದೇ ರೀತಿಯಾಗಿ ನೀವು ಬದುಕ್ತಾ ಇದ್ರೆ ನಿಮ್ಮ ಜೀವನ ನಿಮಗೆ ಬೋರ್ ಆಗಕ್ಕೆ ಶುರು ಆಗ್ತದೆ. ಹಾಗಾಗದೇ ಇರಲಿ ಅಂತ ನೀವು ಯೋಚನೆ ಮಾಡಿದ್ರೆ, ನೀವು ವೇದ ಕಾಲಗಳಲ್ಲಿ ಈ ಪೂಜೆಗಳು ಇರಲೇ ಇಲ್ಲ, ಕೇವಲ ಮಂತ್ರಗಳೇ ಹೇಳ್ತಾ ಇದ್ರು. ನಂತರದ ದಿನಗಳಲ್ಲಿ ನಮಗೆ ಬೇಕಾದಂತೆ ನಮ್ಮ ಬುದ್ಧಿ ಸಂಕುಚಿತ ಆಗ್ತಾ ಹೋದಂತೆ ಆ ಸಂಕುಚಿತತೆ ವಿಶಾಲವಾಗಲಿ ಅನ್ನೋ ದೃಷ್ಟಿಯಿಂದ ಪೂಜೆಗಳಿದೆ, ವ್ರತಗಳಿದೆ, ಮಂತ್ರಗಳಿದೆ. ನೀವು ಇದೇನನ್ನೂ ಹೇಳದೆ ಹೋದರೆ ಭಗವಂತ ಒಲಿಯಲ್ಲ ಅನ್ನುವಂಥ ಭ್ರಮೆಯೂ ಬೇಕಾಗಿಲ್ಲ.
ಯಾಕೆ ಅಂದರೆ ಇದೇನು ಮಾಡ್ತಾ ಇದ್ದೀವಿ ಇದು ಯಾವುದು ಭಗವಂತನ ಖುಷಿಗಾಗಿ ಅಲ್ಲ, ನಮ್ಮ ಖುಷಿಗಾಗಿ. ಅಂದರೆ ಇದೊಂಥರ ಮೆಟಫರ್ ಪೂಜೆಗಳು ಮಾಡೋದು. ಖಂಡಿತ ನೀವು ಮಾಡಲೇಬೇಕು ಅಂತಿಲ್ಲ. ನೋಡಿ, ನಾ ಹಿಮಾಲಯದಲ್ಲಿ ಎಷ್ಟು ಸಾಧು ಸಂತರನ್ನ ಜ್ಞಾನಿಗಳು ನೋಡಿದ್ದೀನಿ, ಅಲ್ಲಿ ಯಾವ ಹೂವು ಸಿಗಲ್ಲ ಕೆಲವು ಭಾಗಗಳಲ್ಲಿ. ನಾನೇ ಕೆಲವು ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ಎಲ್ಲೂ ಹೂವು ಸಿಗಲಿಲ್ಲ, ಸಿಕ್ಕಿದ್ರೆ ಹೇಳಿ ಹೋಗಿ ತೊಗೊಂಬರ್ಬೇಕು, ನಂಗೆ ಸಮಾಧಾನ ಆಗ್ತಾ ಇಲ್ಲ ಅಂತ ನಾನು ಕೇಳಿದ್ದೀನಿ. ಅವ್ರು ಹೇಳೋದು ಇಲ್ಲೆಲ್ಲೂ ಸಿಗಲ್ಲ, ಇನ್ನೇನಿದ್ರು ಸಿಟಿಗೆ ಹೋಗಿ ತರಬೇಕು ಅಂತ. ಅಂಥ ಜಾಗದಲ್ಲಿ ಏನು ಪೂಜೆ ಮಾಡ್ತಿದ್ರು ಹಾಗಾದರೆ? ಇವತ್ತಿಗೂ ಏನು ಪೂಜೆ ಮಾಡ್ತಾರೆ? ಯಾವುದೂ ಇಲ್ಲ. ಅವ್ರ ಸಂತೋಷಕ್ಕೊಂದು ಮೂರ್ತಿ ಯಾವುದೋ ಇಟ್ಕೊಂಡಿರ್ತಾರೆ ಕಲ್ಲನ್ನು, ಅದಕ್ಕೆ ಪ್ರತಿನಿತ್ಯ ಅಭಿಷೇಕ ಮಾಡಿ ನಮಸ್ಕಾರ ಮಾಡ್ತಾರೆ, ಒಂದು ಕುಂಕುಮವೂ ಕೂಡ ಇಡಲ್ಲ. ಅರ್ಥಾತ್ ಏನು ಅಂದರೆ, ನೀವು ಈ ಕಡೆಗೆ ಬರ್ತಾ ಹೋದಂತೆ ವಿಶೇಷವಾಗಿ ದಕ್ಷಿಣ ಭಾಗದಲ್ಲಿ ಈ ಥರದ ಆಡಂಬರದ ಪೂಜೆಗಳಿದೆಯಲ್ಲ, ಇಷ್ಟೊಂದು ವಿಶೇಷವಾಗಿ ಅಲಂಕಾರ ಮಾಡೋದಿದೆಯಲ್ಲ, ನೀವು ಉತ್ತರಕ್ಕೆ ಹೋದರೆ ಇವು ಯಾವುದೂ ಸಿಗಲ್ಲ, ತುಂಬ ಕಡಿಮೆ ಸಿಗುತ್ತೆ. ದೇವರನ್ನ ಅಲಂಕಾರ ಪ್ರಿಯ ಅಂತನೂ ಸ್ತೋತ್ರಗಳಲ್ಲಿ ಹೇಳ್ತಾರೆ. ನಮ್ಮ ಸಂತೋಷಕ್ಕೆ ಎಲ್ಲೂ ನಾವೇ ಸೃಷ್ಟಿ ನಾವೇ ಆರೋಪಿಸ್ಕೊಂಡಿರೋದು, ನಾವೇ ಸೃಷ್ಟಿ ಮಾಡಿರೋದು. ಅಷ್ಟೇ ಯಾಕೆ, ಭಗವಂತನ ರೂಪ ಹೀಗಿದೆ ಅಂತ ಕೂಡ ಕಲ್ಪಿಸ್ಕೊಂಡಿರೋರು ಸೃಷ್ಟಿ ನಾವೇ. ಮಾಡಿರೋರು ನಾವೇ ಒಂದು ಭಗವಂತನಿಗೆ ಯಾವ ರೂಪವೂ ಇಲ್ಲ. ಅವಧೂತ ಗೀತದಲ್ಲಿ ಹೇಳ್ತಾರೆ, ನಿನಗೆ ಹೆಸರಿಲ್ಲ, ನನ್ನ ಖುಷಿಗಾಗಿ ನಿನಗೆ ಹೆಸರಿಟ್ಟು ಸಂಕುಚಿತ ಮಾಡಿಬಿಟ್ಟಿದ್ದೀನಿ, ನಿನಗೊಂದು ರೂಪ ಇಲ್ಲ, ನಿನ್ನನ್ನು ಒಂದು ರೂಪಕ್ಕೆ ಸೀಮಿತ ಮಾಡಿಬಿಟ್ಟಿದ್ದೀನಿ, ನನಗೆ ಕ್ಷಮಿಸು ಅಂತ ಅವಧೂತ ಗೀತದಲ್ಲಿ ಹೇಳ್ತಾರೆ. ನಾನು ಎಲ್ಲೊಂದು ಕಡೆ ಓದ್ತಿದ್ದೆ, ಒಬ್ಬ ಶಿಲ್ಪಿ ಬಂದು ದೇವ್ರ ಹತ್ರ ಜಗಳಕ್ಕೆ ಶುರು ಮಾಡ್ಬಿಟ್ನಂತೆ. ದೇವ್ರು ಯಾಕಪ್ಪ ಇಷ್ಟು ಜಗಳಾಡ್ತಿದ್ಯಾ ಅಂತ ಕೇಳಿದಕ್ಕೆ ಆ ಶಿಲ್ಪಿ ಕೊಟ್ಟ ಉತ್ತರ, ಅದನ್ನು ತಾವು ಹೇಗೆ ವ್ಯಾಖ್ಯಾನ ಮಾಡ್ತೀರಾ ಅಂತ ನನಗೆ ಕುತೂಹಲ. ದೇವ್ರು ಕೇಳಿದ್ರಂತೆ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೆ ನನ್ನ ಮೇಲೆ? ಅದಕ್ಕೆ ಅವ್ನು ಕೇಳಿದ್ನಂತೆ, ಮನುಷ್ಯನ ಸೃಷ್ಟಿ ಮಾಡೋದು ಯಾರು? ನೀನಲ್ವಾ ದೇವ್ರೆ? ಹೌದು. ನನ್ನ ಕೆಲಸ ಏನು ಗೊತ್ತಾ, ನಾನು 100 ನಿನ್ನ ಮೂರ್ತಿಗಳನ್ನ ಸೃಷ್ಟಿ ಮಾಡಿದ್ದೀನಿ, ನನ್ನ ಸೃಷ್ಟಿಯೆಲ್ಲ ನೆಮ್ಮದಿಯಾಗಿದೆ, ನಿನ್ನ ಸೃಷ್ಟಿ ಯಾಕೆ ಹಿಂಗೆ ಆಡ್ತಿದೆ ಅಂತ ಕೇಳ್ತೀನಂತೆ. ಇಲ್ಲ, ಅದು ನೆಮ್ಮದಿಯಾಗಿದೆ, ಚೆನ್ನಾಗಿದೆ. ಆದರೆ ಮನುಷ್ಯ ಒಂದೇ ರೀತಿಯಾಗಿ ಪ್ರತಿಯೊಬ್ಬ ಬದುಕಕ್ಕೆ ಸಾಧ್ಯ ಇಲ್ಲ. ಲೋಕೋ ಭಿನ್ನ ರುಚಿ ಅನ್ನೋ ಹಾಗೆ ಅವರವರ ರುಚಿಗೆ ತಕ್ಕಂತೆ ಬದುಕ್ತಾರೆ. ಆದರೆ ಮಾಡ್ರನ್ ಲೈಫ್ ಹೆಚ್ಚಾದಂತೆ ಒಬ್ಬರು ಕಂಡ್ರೆ ಒಬ್ಬರು ಆಗದೇ ಇರುವಂಥ, ನಾನೇ ಶ್ರೇಷ್ಠ ಅನ್ನುವಂಥ ಅಹಂಕಾರಗಳು ಜಾಸ್ತಿ ಆಗಿರೋ ಕಾರಣದಿಂದಾಗಿ ಈ ಕಿತ್ತಾಟಗಳು, ಹೊಡೆದಾಟಗಳು ಶುರುವಾಗಿದೆ. ಎರಡನೇದೇನು ಅಂದರೆ, ಮೂರ್ತಿ ಅನ್ನೋದು ಅದು ನಿರ್ಜೀವ, ಅದಕ್ಕೊಂದು ಪ್ರಾಣ ಪ್ರತಿಷ್ಠೆ ಆಗೋದು ಹೊರತು ಅದು ಗೊಂಬೆಯೇ. ಪ್ರಾಣ ಪ್ರತಿಷ್ಠೆ ಆದರೆ ಅದಕ್ಕೊಂದು ವಿಶೇಷ ಸ್ಥಾನ, ವಿಶೇಷವಾದಂಥ ಪೂಜೆ ಇವೆಲ್ಲ ನಾವೇ ಕೊಟ್ಟಿರೋದು. ಮತ್ತು ಅದು ಪ್ರಾಣ ಪ್ರತಿಷ್ಠೆ ಕೂಡ ನಾವೇ ಮಾಡಬೇಕು. ಯಪ್ಪ. ಮತ್ತು ನಾವೇ ನಮ್ಮಲ್ಲಿ ಪ್ರಾಣಶಕ್ತಿ ಇಲ್ಲದೇನೆ ಪ್ರತಿಷ್ಠೆ ಮಾಡಿದರೆ ಆ ಮೂರ್ತಿ ದೀರ್ಘಕಾಲಗಳ ಹೊರಗೆ, ನೀವು ನೋಡಿ ಎಷ್ಟೋ ದೇವಸ್ಥಾನಗಳು ಇವತ್ತು ಹೆಸರು ಇಲ್ದಾಗ ಆಗೋಗಿದೆ, 100 ವರ್ಷಗಳ ಹಿಂದೆ ಇದ್ದದ್ದು. ಯಾಕೆ ಅಂದರೆ ಅಲ್ಲಿ ಪ್ರಾಣಶಕ್ತಿಯ ಜಾಗೃತ ಸ್ಥಿತಿ ಇಲ್ಲದ ಕಾರಣಕ್ಕೆ. ಎಲ್ಲಿ ಜಾಗೃತ ಇದೆ, ಇವಾಗ ಮತ್ತೆ ಪುನರುತ್ಥಾನ ಆ ದೇವಸ್ಥಾನಗಳು ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆಗ ಪ್ರಾಣ ಪ್ರತಿಷ್ಠೆಯೂ ನಾವೇ ಮಾಡಬೇಕು. ಅಂದರೆ ಮನುಷ್ಯನಿಗೆ ನೋಡಿ, ಮನುಷ್ಯ ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಪುರಾಣಗಳ ಮೂಲಕ, ವೇದಗಳ ಮೂಲಕ ಹೇಳಿರೋದು ಏನು ಅಂದರೆ, ನೀನು ಇಂಥದ್ದು, ನಿನ್ನಲ್ಲಿ ಇಂಥ ಶಕ್ತಿ ಇದೆ, ನೀನು ಹೀಗೂ ನಿನ್ನನ್ನು ನೀನಲ್ಲದೆ ಜಗತ್ತನ್ನೇ ಪರಿವರ್ತನೆ ಮಾಡುವಂಥ ಶಕ್ತಿ ನಿನಗಿದೆ. ಇದನ್ನು ಸಾವಿರಾರು ವರ್ಷಗಳಿಂದ ಹೇಳ್ಕೊಂಬಂದಿದ್ದಾರೆ. ಆದರೆ ಮನುಷ್ಯ ಆದವನು ಬೇರೆಯವರನ್ನು ನೋಡ್ತಾ ತನ್ನ ಅಹಂಕಾರ, ತನ್ನ ಅಜ್ಞಾನದ ಕಾರಣದಿಂದಾಗಿ ಅವನೇ ಕೂಪಮಂಡುಕ ಆಗಿದ್ದಾನೆ. ಇದನ್ನು ಯಾರಾದರೂ ಒಂದಷ್ಟು ಜನನ್ನಾದರೂ ಅರ್ಥ ಮಾಡಿಕೊಂಡ್ರೆ ತನ್ನ ಶಕ್ತಿ ಏನು, ತನ್ನ ಜ್ಞಾನ ಎಂಥದ್ದು, ತನ್ನ ಒಳಗಿರುವಂಥ ಆ ಶಕ್ತಿ ಏನು ಅನ್ನೋದು ಅರ್ಥ ಆದರೆ ಹಾಗೂ ಭಗವತ್ತತೆಗೂ ಇವನಿಗೂ ವ್ಯತ್ಯಾಸ ಇಲ್ಲ. ಮತ್ತು ಜಗತ್ತು ಏನಿದೆ ಒಂದು ಅದ್ಭುತವಾಗಿ ಪರಿವರ್ತನೆ ಆಗೋದ್ರಲ್ಲಿ, ಸ್ವರ್ಗ ಅಂತ ಏನು ಕರೀತಾರಲ್ಲ ಆ ರೀತಿ ಪರಿವರ್ತನೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ನಂದೊಂದು ಪ್ರಶ್ನೆ, ಈ ದೇವನೊಬ್ಬ ನಾಮ ಹಲವು ಅಂತ ಹೇಳ್ಕೊಟ್ಟವರು ನಮ್ಮ ಹಿರಿಯರೇ. ಈಗ ನೋಡ್ತಿದ್ರೆ ನಗು ಬರುತ್ತೆ. ಈ ದೇವಸ್ಥಾನಕ್ಕೆ ಹೋಗಿ ತುಂಬ ಪವರ್ಫುಲ್ ಅದು, ಅದನ್ನು ಟಿ ವಿಲಿ ತೋರಿಸ್ತಾರೆ, ನೀವು ಅಂದ್ಕೊಂಡಿದ್ದ ಕೆಲಸಗಳಿಗೆ ದೇವಸ್ಥಾನಕ್ಕೆ ಹೋದ್ರೆ ನೆರವೇರುತ್ತೆ ಅಂತಾರೆ. ಇದನ್ನೆಲ್ಲ ಜನ ನಂಬಿ ನುಗ್ಗಲು, ಕಾಲು ತುಳಿತಕ್ಕೆ ಸಿಕ್ಕಿ ಸಾಯೋದು, ಇದೆಲ್ಲ ನೋಡ್ತಿದ್ರೆ ನನಗಂತೂ ಒಂಥರ ಏನೋ ಒಂಥರ ಅನಿಸುತ್ತೆ. ಅದು ಏನು ಅಂತ ಎಕ್ಸಾಕ್ಟ್ಲಿ ಹೇಳೋಕ್ಕೂ ಬರೋದಷ್ಟು ಒಂಥರ ಡಿಫ್ರೆಂಟ್ ಫೀಲಿಂಗ್ ಬರುತ್ತೆ ನನಗೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ನೋಡಿ, ನಮ್ಮ ಹಿರಿಯರು ಒಂದು ತೀರ್ಥಯಾತ್ರೆಯನ್ನು ಕಾನ್ಸೆಪ್ಟ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ನೀನು ಒಂದು ಕಡೆ ಕೂರಬೇಡ, ನಿನ್ನನ್ನು ನೀನು ತಿಳಿಬೇಕಾದ್ರೆ ಹಿಂಗೊಂದು ಜ್ಞಾನ ಬೇಕು. ನೀನು ಒಂದು ಕಡೆ ಇದ್ದರೆ ಕೂಪಮಂಡಕ ಆಗಿಬಿಡ್ತಿ. ಹಾಗಾಗಿ ನೋಡು, ಅಲ್ಲಿ ಕಾಶಿ ಇದೆ, ಅಲ್ಲಿ ಕೇದಾರ್ನಾಥ್ ಇದೆ, ಇಲ್ಲಿ ವೈಷ್ಣೋದೇವಿ ಇದೆ, ಇಲ್ಲಿ ರಾಮೇಶ್ವರ ಇದೆ. ಇಲ್ಲಿಂದ ಜನರಿಗೆ ಅಲ್ಲಿಗೆ ಕಳಿಸಿದ್ರು, ಅಲ್ಲಿಂದ ಜನರನ್ನು ಇಲ್ಲಿಗೆ ತಗೊಂಬಂದ್ರು.
ಒಂಥರ ಎಕ್ಸ್ಚೇಂಜ್, ಎಕ್ಸ್ಚೇಂಜ್. ನಾಲೆಡ್ಜ್ ಇಲ್ಲಿಂದ ಎಕ್ಸ್ಚೇಂಜ್. ತೀರ್ಥಯಾತ್ರೆ ಎಲ್ಲ ಜನರ ಭಾಷೆ, ಊಟ, ಸಂಪ್ರದಾಯ ಇವುಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಕೊನೆಗೆ ಸತ್ಯ ಏನು, ಇಷ್ಟೆಲ್ಲ ಸುತ್ತಿದ್ರು ನನ್ನನ್ನು ನಾನು ಅರಿಯದ ಹೊರತು, ನನ್ನೊಳಗೆ ಪರಿವರ್ತನೆ ಆಗದ ಹೊರತು ಇಷ್ಟೆಲ್ಲ ಸುತ್ತಿ ಏನು ಮಾಡಿದ್ರು ಪ್ರಯೋಜನ ಇಲ್ಲ ಅಂತ ಕೊನೆಗೆ ಅರ್ಥ ಆಗೇ ಆಗ್ತದೆ. ಹಾಗಾಗಿ ಇಷ್ಟೆಲ್ಲ ಸುತ್ತದವರು ಕೊನೆಗೆ ಎಲ್ಲಿ ಹೋಗ್ತಿದ್ರು ಗೊತ್ತಾ? ಸರಿಯಾಗಿ ಸುತ್ತಿ ಅರ್ಥ ಮಾಡ್ಕೊಂಡವರು ಹೋಗಿ ಹಿಮಾಲಯದ ಗುಹೆಯಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ರು. ಅಂಥವರೇ ಋಷಿಗಳಾದದ್ದು, ಅಥವಾ ಯಾವುದೋ ಆಶ್ರಮದಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ರು. ಈ ಸುತ್ತುವ ಪ್ರಕ್ರಿಯೆ ಏನಿದೆ ಈ ಕಾರಣಕ್ಕೆ ಶುರುವಾಯಿತು. ಆದರೆ ಆಧುನಿಕ ಕಾಲದಲ್ಲಿ ಏನಾಗಿದೆ, ಇವತ್ತಿನ ಒತ್ತಡದ ಬದುಕು, ಇವತ್ತು ಏನು ಸಾಧಿಸಬೇಕು ಅಂತ ತುಂಬ ದೊಡ್ಡ ದೊಡ್ಡ ಕನಸು ಕಟ್ಕೊಳ್ತಾ ಇದ್ದಾರೆ, ಅದನ್ನು ಸಾಧಿಸ್ಲಿಕ್ಕೆ ಆಗದೆ ಇರುವಂಥ ಒತ್ತಡದ ಜೀವನದ ಕಾರಣಕ್ಕೆ ಅಲ್ಪ ತಿಳಿದಂಥವ್ರು ಏನಿದ್ದಾರೆ, ಈ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗ್ತದೆ, ಈ ದೇವಸ್ಥಾನಕ್ಕೆ ಹೋಗಿ ಹೀಗೆ ಪೂಜೆ ಮಾಡಿದ್ರೆ ಒಳ್ಳೇದಾಗ್ತದೆ, ಇದೂ ಆಗಬಹುದು. ನಮ್ಮ ಮನಸ್ಸಿನಲ್ಲಿ ಒಂದು ಶುದ್ಧ ಭಾವ ಇಟ್ಕೊಂಡು ಎಲ್ಲೋ ಹೋಗಿ ಒಂದು ಪ್ರಾರ್ಥನೆ ಮಾಡಿದಾಗ ಆಗ್ಬಿಡಬಹುದು. ಅಲ್ಲಿ ಆ ದೇವಸ್ಥಾನಕ್ಕೆ ಹೋದದಕ್ಕೆ ಅಲ್ಲ, ಆದರೆ ಆ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ ಅನ್ನುವಂಥ ಗಾಢವಾದ ನಂಬಿಕೆ ಏನಿದೆ, ರೆಫರೆನ್ಸ್, ಎಸ್, ಆ ನಂಬಿಕೆಯ ಗಟ್ಟಿತನದ ಕಾರಣಕ್ಕೆ ಆ ಕೆಲಸಗಳಾಗ್ಬಿಡಬಹುದು. ಅಂದ್ರೆ ಎಲ್ಲವೂ ಮೆಟಾಫರ್ಸ್. ಆ ಮೆಟಾಫರ್ಸ್ ಯೂಸ್ ಮಾಡಿಕೊಂಡು ನಾವು ಏನು ಮ್ಯಾನಿಫೆಸ್ಟ್ ಮಾಡ್ಕೋತೀವಿ ಅಥವಾ ನಾವೇನು ಅನ್ಕೋತೀವಿ ಅದು ನೆರವೇರುತ್ತೆ, ಅದು ಸಂಭವಿಸುತ್ತೆ ಅನ್ನೋದಂತ ಮಾತು. ಹೌದು, ಆ ಕಾರಣದಿಂದ ಸುತ್ತುತ್ತಾ ಇದ್ದಾರೆ. ಮತ್ತು ಇದು ದೀರ್ಘಕಾಲ ನಡೆಯುವಂಥದ್ದು ಅಲ್ಲ. ನಮ್ಮ ಹಿರಿಯರೇ ಇದನ್ನು ಒಪ್ಪಲ್ಲ. ಈಗ ಹೋಗಿ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲುವಂಥದ್ದನ್ನ ಒಪ್ಪಲ್ಲ. ತುಂಬ ಒಳ್ಳೆ ಮಾತು. ಒಂದು ಕಡೆ ಕೂತ್ಕೊಳ್ಳಿ. ನಾವು ಇದನ್ನೇ ಹಿಂದೆನೂ ಹೇಳಿದ್ವಿ, ಪದೇ ಪದೇನೇ ಹೇಳ್ತೀವಿ. ಕಾಶಿಗೆ ಹೋಗಿ, ಕಾಶಿಗೆ ಹೋದ್ರು ದೇವರನ್ನು ನೋಡಬೇಕು ಅನ್ನುವಂಥ ಹಪಾಪಿ ಬೇಡ. ಇಡೀ ಕಾಶಿಯ ದೇವಾಲಯ, ಯಾವುದೋ ಒಂದು ಒಳ್ಳೆಯ ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ. ನಿಮ್ಮ ಒಳಗೆ ಉತ್ತರ ಇದೆ. ನಿಮ್ಗೇನು ಜೀವನದಲ್ಲಿ ಪ್ರಾಬ್ಲಮ್ ಇದೆ, ನಿಮಗೆ ಎಲ್ಲಿ ಅಡ್ಡಿಗಳಾಗ್ತಾ ಇದೆ, ನೀವೇನನ್ನು ಮಾಡಬೇಕಾಗಿದೆ, ಎಲ್ಲದಕ್ಕೂ ಒಂದು ಸ್ಪಷ್ಟವಾದ ಉತ್ತರ ಸಿಗಬೇಕಾದ್ರೆ ಒಂದು ಕೆಲವು ದಿನಗಳು ಕಾಶಿಯಲ್ಲೇ ಯಾವುದೋ ಒಂದು ಮೂಲೆಯಲ್ಲಿ ಕೂರಿ, ಅಥವಾ ರಾಮೇಶ್ವರದ ಯಾವುದೋ ಮೂಲೆಯಲ್ಲಿ ಕೂರಿ, ಅಥವಾ ಕೊಲ್ಲೂರಿನ ಯಾವುದೋ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂರಿ. ಬಟ್ ನಮ್ಮಲ್ಲಿ ತುಂಬ ಗೊಂದಲಗಳು ಸೃಷ್ಟಿಯಾಗ್ಬಿಟ್ಟಿದೆ ಈಗ. ಅದು ಯಾಕೆ? ಪ್ರಕೃತಿಯೇ ದೇವರು ಅಂತಾರೆ, ನೀನು ಎಲ್ಲಿ ನೋಡ್ತೀಯ ನಿನ್ನ ಕಣ್ಣಿಗೆ ಕಂಡಿದ್ದೆಲ್ಲ ದೇವರು ಅಂತಾರೆ. ಇನ್ನೊಂದು ಸಲ ಈ ದೇವಸ್ಥಾನಕ್ಕೆ ಹೋಗು, ಇದೇ ದಿವಸ ಹೋಗು, ಇದೇ ಥರ ಪೂಜೆ ಮಾಡು ಅಂತಲೂ ಹೇಳ್ಕೊಡ್ತಾರೆ. ಇದು ಯುವಕರಿಗೆ ಅಥವಾ ಬೆಳೆಯೋ ಮಕ್ಕಳಿಗೆ ತುಂಬ ಗೊಂದಲ ಸೃಷ್ಟಿ ಮಾಡುತ್ತೆ ಅಂತ ನನ್ನ ಭಾವನೆ. ಇದಕ್ಕೆ ತಮ್ಮ ಅಭಿಪ್ರಾಯ? ಇಲ್ಲ, ಗೊಂದಲ ಏನಿಲ್ಲ. ನೀವು ಹಾಗೆ ಒಂದು ರೀತಿ ನೋಡಿದ್ರೆ ಹೌದು ಗೊಂದಲವೇ, ಆದರೆ ಒಂದೇ ಥರದ ಮೆಂಟಾಲಿಟಿ ಎಲ್ರಿಗೂ ಇಲ್ಲ. ಈಗ ನಾವು ಹೇಳೋದನ್ನ ಗ್ರಹಿಸುವಂಥದ್ದು ಎಲ್ರಿಗೂ ಸಾಧ್ಯ ಆಗದೆ ಹೋಗ್ಬೋದು. ಅವರಿಗೆಲ್ಲ ನಾನು ಪೂಜೆ ಮಾಡಿದ್ರೇನೆ ಸಮಾಧಾನ ಅಂತ, ಕೆಲವರಿಗೆ ಮಂತ್ರ ಹೇಳಿದ್ರೇನೆ ಸಮಾಧಾನ, ಕೆಲವರಿಗೆ ಜಪ ಮಾಡಿದ್ರೇನೆ ಸಮಾಧಾನ, ನಮಗೆ ಧ್ಯಾನ ಮಾಡಿದ್ರೇನೆ ಸಮಾಧಾನ. ಹಾಗಂತ ನೋಡಿ ಶಂಕರರದೊಂದು ಪದ್ಧತಿ ಇದೆ, ಆದಿಶಂಕರಾಚಾರ್ಯರದು. ಅವರು ಮೊದಲಿಗೆ ಕನಕದಾರ ಸ್ತೋತ್ರ ಹೇಳಿದ್ರು, ಒಂದು ತಾಯಿ ಆಕೆಯ ದಾರಿದ್ರ್ಯ ಕಳೀಲಿಕ್ಕೆ. ಇನ್ನು ಮುಂದೆ ಮುಂದೆ ಹೋಗ್ತಾ, ಏ ಮನುಷ್ಯ ಭಜ ಗೋವಿಂದಂ, ಗೋವಿಂದನನ್ನು ಭಜಿಸು, ಆ ವಿಷ್ಣುವನ್ನು ಭಜಿಸು ಅಂತ ಹೇಳಿದ್ರು. ಇನ್ನು ಮುಂದಕ್ಕೆ ಹೋಗಿ ಬರೀ ಭಜನೆ ಮಾಡೋಕ್ಕೆ ಸಾಕಾಗಲ್ಲ, ಪಂಚಾಯತನ ಪೂಜೆಗಳನ್ನು ಮಾಡು ಅಂತ ಹೇಳಿದ್ರು. ಬರೀ ಪೂಜೆ ಮಾಡಿಕೊಂಡೇ ಕುತ್ಕೋಬೇಡ, ಈ ಶಾಸ್ತ್ರ, ಈ ಸಂಪ್ರದಾಯ, ಈ ಏನೇನು ದೇಶ ರೂಪ ಕಾಲ ಇವೆಲ್ಲ ಇದೆ, ಇದನ್ನು ದಾಟದೇ ಇದ್ರೆ ನಿಂಗೆ ಮೋಕ್ಷ ಇಲ್ಲ ಅಂತ ಹೇಳಿದ್ರು. ಇದನ್ನು ಹೇಳಿದ್ರು, ಅದನ್ನು ಹೇಳಿದ್ರು, ಮಾನಸ ಪೂಜೆಯನ್ನು ಹೇಳಿದ್ರು, ಕೊನೆಗೆ ಇದೆಲ್ಲವನ್ನು ಬಿಡು ಅಂತಲೂ ಹೇಳಿದ್ರು. ಇದು ಸ್ಟೆಪ್, ಹೆಜ್ಜೆಗಳಿದು. ಯಾರು ಪ್ರೈಮರಿ ಸ್ಕೂಲರಿಗೆ ಇದ್ದಾರೆ ಅವ್ರಿಗೆ ಪೂಜೆ ಬೇಕಾಗ್ತದೆ, ಅವ್ರಿಗೆ ಸುತ್ತಾಟ ಬೇಕಾಗ್ತದೆ. ಯಾರು ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ ಅವ್ರಿಗೆ ಜಪ, ಬೇರೆ ಬೇರೆ ಸ್ತೋತ್ರಗಳ ಸೂಕ್ತಗಳು ಇವುಗಳ ಪಾರಾಯಣ ಪಠಣ ಇದು ಸಾಕಾಗ್ತದೆ. ಹಾಗೆ ಅವನು ಬೆಳೀತಾ ಬೆಳೀತಾ ಅದರಲ್ಲೇ ಮುಳುಗ್ತಾ ಯಾರು ಡಬಲ್ ಡಿಗ್ರಿ ಅಂತಾರಲ್ಲ ಆ ಸ್ಥಾನಕ್ಕೆ ಹೋಗ್ತಾ, ಇಲ್ಲ ಇದು ಯಾವುದು ಪ್ರಯೋಜನ ಇಲ್ಲ, ನನ್ನನ್ನು ನಾನು ಅರಿಯೋದ ಹೊರತು, ಧ್ಯಾನಕ್ಕೆ ನಿಧಿಧ್ಯಾಸನಕ್ಕೆ ಒಳಗಾಗದ ಹೊರತು ಇದ್ಯಾವುದು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಆದರೆ ನೀವು ಡಿಗ್ರಿಲಿ ಇರೋನಿಗೆ, ಪ್ರೈಮರಿ ಸ್ಕೂಲ್ ಇರೋನಿಗೆ ಡಿಗ್ರಿ ವಿಷಯ ಹೇಳಿಬಿಟ್ರೆ ಅವ್ರಿಗೆ ಅರ್ಥ ಆಗಲ್ಲ. ಪೂಜೆ ಮಾಡಬೇಡ, ಇದು ಮೂಢನಂಬಿಕೆ, ಸುತ್ತಬೇಡ, ಇದು ಮೂಢನಂಬಿಕೆ ಅಂದ್ರೆ ದಾರಿನೂ ತಪ್ಪಬಹುದು. ಹಾಗಾಗಿ ಇದೊಂದು ಸ್ಟೆಪ್, ಇದು ಒಂದು ಸ್ಟೆಪ್ ಹತ್ತಿಸಿ ಯಾವತ್ತೋ ಒಂದು ದಿನ ಅವ್ನಿಗೆ ರಿಯಲೈಸ್ ಆಗ್ತದೆ, ಇಲ್ಲ ಇದು ಯಾವುದು ಪ್ರಯೋಜನ ಇಲ್ಲ ಅಂತ. ಈ ದಾರಿ ತಪ್ಪುದಕ್ಕಿಂತ ಇದು ಯಾವುದೋ ಇದು ಒಳ್ಳೇದಲ್ಲ. ಸದ್ಗುರು ಶ್ರೀಗಳೇ, ಆತ್ಮ ಮತ್ತು ಆಧ್ಯಾತ್ಮ ಇದೆರಡು ಹೆಂಗೆ ಇದನ್ನು ಸಮೀಕರಿಸೋದು ಹೆಂಗೆ? ಆತ್ಮದ ಹುಡುಕಾಟವೇ ಅಧ್ಯಾತ್ಮ, ಬೇರೆ ಅಂದ್ರೆ ನನ್ನನ್ನು ನಾನು ಏನು ಅರಿಬೇಕು ಅಂತಿದೆಯಲ್ಲ, ನಾನು ಯಾರು ಅಂದ್ರೆ ದೇಹ ಅಂತೂ ಅಲ್ಲ, ಮನಸ್ಸಂತೂ ಅಲ್ಲ, ಇದಕ್ಕೆ ಮೀರಿದ ಒಂದು ಅಸ್ತಿತ್ವ, ಅದೊಂದು ಚೈತನ್ಯ, ಅದಕ್ಕೆ ಆತ್ಮ ಅಂತ ನಾವು ಭಾರತದಲ್ಲಿ ಕರಿತೀವಿ.
ಆ ಆತ್ಮದ ಯಾರು ಹುಡುಕಾಡ್ತಾರೋ, ಮೊದಲ ಆದ್ಯತೆ ಆತ್ಮಕ್ಕೆ ಯಾರು ಕೊಡ್ತಾರೋ, ಅದರ ಹುಡುಕಾಟಕ್ಕಾಗಿಯೇ ಯಾರು ಹೋಗ್ತಾರೋ ಅದಕ್ಕೆ ಅಧ್ಯಾತ್ಮ ಅಂತ ಹೆಸರು. ಆದರೆ ಈಗ ಅಧ್ಯಾತ್ಮದ ಹೆಸರಲ್ಲಿ ನಾಮ ಇರಬೇಕು, ಕಾವ್ಯ ಹಾಕಿರಬೇಕು, ಮಾಲೆಗಳು ಹಾಕಿರಬೇಕು, ಇದೆಲ್ಲ ಬಂದಿದೆ. ಅದು ತಪ್ಪೇನಲ್ಲ. ಆದರೆ ಕೇವಲ ಹೊರಗಿನ ಆಡಂಬರ ಇಟ್ಕೊಂಡ್ರೆ ಅದು ನಿಜವಾದ ಆಧ್ಯಾತ್ಮಿಕತೆ ಆಗಲ್ಲ, ಅದು ಧಾರ್ಮಿಕತೆ ಆಗ್ತದೆ. ಈ ಧಾರ್ಮಿಕತೆಗೂ ಆಧ್ಯಾತ್ಮಕ್ಕೂ ಏನು ವ್ಯತ್ಯಾಸ? ನೋಡಿ, ಧಾರ್ಮಿಕತೆ ನಮ್ಮ ಭಾರತದಲ್ಲಿರುವಂಥ ಧಾರ್ಮಿಕತೆ ಏನಿದೆ, ಆ ಧಾರ್ಮಿಕತೆ ಆಚರಣೆ ಮಾಡ್ತಾ 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 ಆಧ್ಯಾತ್ಮಿಕತೆಗೆ ಹೋಗಬೇಕು ಅಂತಿದೆ. ಆದರೆ ಧಾರ್ಮಿಕತೆ ಅಂದರೆ ನಾನು ಹೇಳದ್ನಲ್ಲ, ನಾಮ ಹಾಕಬೇಕು, ಪೂಜೆ ಮಾಡಬೇಕು, ಹೀಗೆ ಲಕ್ಷಣಗಳಿವೆ, ಹೀಗೀಗಿರಬೇಕು ಅಂತ, ಅದು ಧಾರ್ಮಿಕತೆ. ಆದರೆ ಆಧ್ಯಾತ್ಮಿಕತೆಗೆ ಇದ್ಯಾವುದೂ ಅವಶ್ಯಕತೆನೇ ಇಲ್ಲ. ಅಂದರೆ ಧಾರ್ಮಿಕತೆಯಲ್ಲಿ ಮೌಢ್ಯಗಳು ಇದ್ದಾವೆ ಅಂತ ಅನ್ಸುತ್ತೆ. ಮೌಢ್ಯ ಏನಿಲ್ಲ. ನಮ್ಮ ಭಾರತೀಯ ಪರಂಪರೆಯಲ್ಲಂತೂ ನಾನಂತೂ ನೋಡಿಲ್ಲ. ಅಂದರೆ ಇತ್ತೀಚೆಗೆ ಒಂದಷ್ಟು ಆ್ಯಡ್ ಆಗಿರ್ಬೋದು. ನೋಡಿ, ಮೊದಲಿಂದ ಬಂದಿದೆ ಏನು, ಏಕಾದಶಿ ಉಪವಾಸ ಮಾಡಬೇಕು ಅಂತಿದೆ, ಅಲ್ಲಿ ಎಲ್ಲಿ ಮೌಢ್ಯತೆ ಇಲ್ಲ, ಸೈಂಟಿಫಿಕ್ ರೀಸನ್ ಇದೆ. ಆಗ ಪ್ರತಿ ಹಬ್ಬಗಳಲ್ಲೂ ಈ ಥರದ್ದೇ ಊಟ ಮಾಡುವಂತಿದೆ, ಪ್ರತಿ ಋತುವಿನಲ್ಲೂ ಈ ರೀತಿಯಾದ ಆಚರಣೆಗಳನ್ನೇ ಮಾಡುವಂತ ಇದೆ. ಉದಾಹರಣೆಗೆ ಯುಗಾದಿ ಬಂತು, ಅಭ್ಯಂಗ ಸ್ನಾನ ಮಾಡು, ಮುಂದೆ ಹೀಗೆ ಶಿವರಾತ್ರಿ ಬಂತು, ಉಪವಾಸ ಮಾಡು. ಪ್ರತಿ ಆಚರಣೆಗಳು ಏನಿದೆ ನಮ್ಮ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ ಏನಿದೆ, ಮತ್ತು ಕೇವಲ ಆರೋಗ್ಯ ಅಲ್ಲ, ಅದರ ಉನ್ನತಿಯೂ ಕೂಡ, ಮನಸ್ಸಿನ ಉನ್ನತಿಯೂ ಏನಿದೆ ಅದಾಗಬೇಕು. ಆ ದೃಷ್ಟಿಯಿಂದ ಧಾರ್ಮಿಕ ಆಚರಣೆಗಳನ್ನು ತಂದಿದ್ದಾರೆ. ಹಾಗಾಗಿ ಆಧ್ಯಾತ್ಮಿಕತೆ ಇದ್ದವನು ಧಾರ್ಮಿಕ ಆಚರಣೆ ಮಾಡಬಾರ್ದು ಅಂತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಆ ಅವಶ್ಯಕತೆಯೇ ಇಲ್ಲದೆ, ಈಗ ರಮಣರ ಬಗ್ಗೆ ಹೇಳ್ತಾರೆ, ಅವ್ರು ಬರೀ ಕೊಂಪಿನ ಹಾಕೊಂಡು ಇರ್ತಿದ್ರು, ಯಾವುದೇ ಥರದ ವಸ್ತುಗಳು ಇರಲಿಲ್ಲ. ರಾಮಕೃಷ್ಣರು ಕೇಳ್ತಾ ಇದ್ರು, ನೀವು ಸರಿಯಾಗಿ ಜನವಾರನೇ ಇಲ್ಲ, ನಾಮನೇ ಹಾಕಲ್ಲ. ಅವ್ರು ನೋಡಪ್ಪ, ನಾನು ಧ್ಯಾನಕ್ಕೆ ಕೂತ್ ಎದ್ದಾಗ ನನ್ನ ಮೈ ಮೇಲೆ ಬಟ್ಟೆಯೇ ಇರ್ತಿರಲ್ಲ, ಅಂಥದ್ರಲ್ಲಿ ನಿನ್ನ ನಾಮ, ನೀನು ಜನವಾರ ಇಟ್ಕೊಂಡು ಏನು ಮಾಡಲಿ ನಾನು ಅಂತ. ಸದ್ಗುರು ಶ್ರೀ, ಧಾರ್ಮಿಕತೆ ಪ್ರಚಾರನ ಬಯಸುತ್ತಾ? ಯಾವುದು ಅಧ್ಯಾತ್ಮ ಆಗಲಿ ಧಾರ್ಮಿಕತೆ ಆಗಲಿ ಯಾವುದು ಪ್ರಚಾರ ಬಯಸಲ್ಲ. ಆದರೆ ಇವತ್ತು ಆಧುನಿಕ ಕಾಲ, ಎಲ್ಲರ ಕೈಲಿ ಮೊಬೈಲ್ ಇದೆ, ಏನು ಮಾಡಿದ್ರು ವಿಡಿಯೋ ತೆಗಿತಾರೆ. ಹಾಗಾಗಿ, ಮತ್ತು ಎರಡನೇದು ನನಗನ್ಸೋದು, ಇತ್ತೀಚೆಗೆ ಗಟ್ಟಿಯಾಗಿ ನನಗನ್ನಿಸ್ತಾ ಇರೋದು, ನೋಡಿ, ಪ್ರಪಂಚದಲ್ಲಿ ಕೆಟ್ಟದ್ದು ಅತಿ ಹೆಚ್ಚಾಗಿಲ್ಲ, ಬಹಳ ಕಡಿಮೆ ಇದೆ. ಆದರೆ ಅವರು ವಿಜೃಂಭಿಸ್ತಾ ಇದ್ದಾರೆ. ಒಳ್ಳೆಯದು ಯಾಕೆ ವಿಜೃಂಭಿಸಬಾರ್ದು? ಒಳ್ಳೆಯದನ್ನು ಯಾಕೆ ನಾವು ಹೆಚ್ಚು ಎಲ್ರಿಗೂ ತಲುಪೋ ಹಾಗೆ ಯಾಕೆ ಮಾಡಬಾರ್ದು? ಆ ದೃಷ್ಟಿಯಿಂದ ಪ್ರಚಾರ ಆದರೂ ಏನು ತಪ್ಪಿಲ್ಲ. ಒಳ್ಳೆಯದು ಹೆಚ್ಚು ಜನಕ್ಕೆ ತಲುಪಬೇಕು ಅಂದಾಗ ಏನನ್ನಾದರೂ ಮಾಡಿ ಅಂತ, ಹೇಗಾದರೂ ಆಗಲಿ, ತೊಂದರೆ ಇಲ್ಲ, ತುಂಬ ಒಳ್ಳೆ. ಆದರೆ ಅದು ಪ್ರಚಾರ ಬಯಸಲ್ಲ, ಸೈಲೆಂಟಾಗಿ ಕೆಲಸ ಮಾಡ್ತದೆ. ಆಟೋಮೆಟಿಕಲಿ ಅದೇ ಎಲ್ಲರಿಗೂ ತಲುಪಲಿಕ್ಕೆ ಶುರು ಆಗ್ತದೆ. ನಾವು 25 ವರ್ಷದಿಂದ ಇದ್ದೀವಿ, ಮನೆ ಬಿಟ್ಟು 25 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀವಿ. ಹೆಚ್ಚು ಜನಕ್ಕೆ ಗೊತ್ತೇ ಇರಲಿಲ್ಲ, ನಾವೇನೂ ಮಾಡಲಿಲ್ಲ. ಆದರೆ ನಮ್ಮ ಎಲ್ಲ ಶ್ರೀ ಉಪಾಸಕರುಗಳು ಈ ಕೆಲಸ ಮಾಡಬೇಕು, ಹೀಗೆ ಮಾಡಬೇಕು, ನಾವೇನು ಬಯಸಲಿಲ್ಲ. ಯೂಟ್ಯೂಬ್ಗೆ ಬಂದರೆ ಹೆಚ್ಚು ಜನಕ್ಕೆ ಅನುಕೂಲ, ತುಂಬ ಜನರಿಗೆ ಗೊಂದಲ ಹೋಗ್ತದೆ, ಹೀಗೆ ಯಾಕಾಗಬಾರ್ದು ಅಂತ. ಆದರೆ ನಮ್ಮ ಒಳಗೆ ನಾನು ಕೇಳಿದ್ದು ಈ ದೃಷ್ಟಿನಲ್ಲ, ಇದು ಖಂಡಿತವಾಗ್ಲೂ ಒಳ್ಳೆ ಕೆಲಸ, ತುಂಬ ಜನಕ್ಕೆ ವಿಷಯಗಳು ತಲುಪುತ್ತೆ, ಅವರಲ್ಲೂ ಕೂಡ ಒಂದೆಲ್ಲೋ ಒಂದು ಸ್ಪಾರ್ಕ್ ಹುಟ್ಟುತ್ತೆ, ಜೀವನ ಚೆನ್ನಾಗಕ್ಕೆ ಎಲ್ಲ ಸಾಧ್ಯತೆಗಳಿದೆ. ಅದಲ್ಲ, ಈಗ ಯಾವುದೋ ಒಂದು ಪೂಜೆ, ಅದನ್ನು ಅತಿ ದೊಡ್ಡದಾಗಿ ಮಾಡಬೇಕು, ಪಕ್ಕದೂರಿಗಿಂತ ದೊಡ್ಡದಾಗಿ ಮಾಡಬೇಕು, ಇನ್ನೆಲ್ಲೋ ಮಾಡಿದ್ದಾರೆ ಅದಕ್ಕಿಂತ ದೊಡ್ಡದಾಗಿ ಮಾಡಬೇಕು. ಅದು ಯಾವ ಥರ ಆಗ್ತಾಯಿದೆ ಅಂದರೆ ಅದರಿಂದ ಜನ ಸಾಯ್ತಾ ಇದ್ದಾರೆ. ನೋಡಿ, ಇದನ್ನು ನಿಜ ಹೇಳೋದಿದ್ರೆ ಎಲ್ಲ ಜ್ಞಾನಿಗಳು, ಸರಿಯಾದ ಸಾಧಕರು ಅದನ್ನು ಯಾರೂ ಒಪ್ಪಲ್ಲ. ನೀವು ತುಂಬ ಸರಳವಾಗಿ ಯೋಚನೆ ಮಾಡಿ, ನಮ್ಮ ಪರಂಪರೆಯಲ್ಲಿ ಹೇಗಿದೆ, ನಮ್ಮ ಭಾರತದಲ್ಲಿ ಹೇಗಿದೆ. ಶಿವ ಮೆಚ್ಚೋದು ಯಾವುದಕ್ಕೆ? ಅವನು ಅಭಿಷೇಕ ಪ್ರಿಯ ಅಂತ ಕರೀತಾರೆ, ನ್ಯಾಚುರಲ್ ಆಗಿ ಬಂದಿರೋದು. ಅಭಿಷೇಕ ಅಂದರೆ ಯಾವುದ್ರಲ್ಲಿ ಮಾಡಬೇಕು? ನೀರಲ್ಲಿ ಅಭಿಷೇಕ ಮಾಡು. ಅವನಿಗೇನು ಅರ್ಪಿಸಬೇಕು? ಬಿಲ್ಲು ಅರ್ಪಿಸು. ಏನು ಖರ್ಚಾಗ್ತದೆ? ನಿಮ್ಮದೇ ಊರಿನಲ್ಲಿರುವಂಥ ಯಾವುದೋ ನದಿಯ, ಅಥವಾ ನೀವು ಯಾರೋ ಉತ್ತರ ಭಾರತಕ್ಕೆ ಹೋಗಿದ್ರೆ ಅಲ್ಲಿಂದ ಒಂದು ತಂಬಿಗೆ ನೀರು ತಂದಿದ್ರೆ, ಗಂಗೆ ಏನಾದರೂ ಸಿಕ್ಕಿದ್ರೆ ಸಂತೋಷ. ಇಲ್ಲ, ನಿಮ್ಮ ಮನೆಯಲ್ಲಿರುವಂಥ ಟ್ಯಾಪ್ನಿಂದ ಹಿಡಿದು ಶುದ್ಧವಾದ ನೀರನ್ನು ಅಭಿಷೇಕ ಮಾಡಿ ಶಿವ ಒಲಿತಾನೆ. ವಿಷ್ಣುಗೇನು ಬೇಕು? ಅವನಿಗೆ ಅಲಂಕಾರ ಅಂದ ತಕ್ಷಣ ಚಿನ್ನ ಬೆಳ್ಳಿ ಅರ್ಪಿಸಬೇಕು ಅಂತಿಲ್ಲ. ಏನು ನಿಮ್ಮ ಮನೆಯ ಸುತ್ತ ಇರುವಂಥ ಪರಿಸರದಲ್ಲಿರುವಂಥ ಹೂಗಳೇನಿದೆ, ಹೂಗಳನ್ನೇ ಅವನಿಗೆ ಅರ್ಪಿಸಿ, ವಿಶೇಷವಾಗಿ ತುಳಸಿ ಅರ್ಪಿಸಿದರೆ ಸಾಕು, ಅವನು ಒಲಿತಾನೆ ಅಂತ. ಗಣೇಶನಿಗೆ ಏನು ಬೇಕು? ಗರಿಕೆ. ನಿಮ್ಮ ಮನೆ ಸುತ್ತಮುತ್ತ ಬೆಳೆಯುವಂಥ ಗರಿಕೆ. ನೀವು ಯಾವುದೇ ದೇವತೆಗಳನ್ನು ತಗೊಳ್ಳಿ, ಇದು ನಮ್ಮ ಅಹಂಕಾರಕ್ಕೆ, ನಮ್ಮ ಪ್ರತಿಷ್ಠೆಗಾಗಿ ದೊಡ್ಡದಾಗಿ ಚಿತ್ರಗಳನ್ನು ಬಿಡಿಸಿ, ದೊಡ್ಡದಾಗಿ ಹೂಗಳನ್ನು ತಂದು
ಪೂಜಾ ವೈಭವ. ಪೂಜಾ ವೈಭವ. ನಾವು ಸಂಜೆ ನೋಡಿದ್ರೆ ಆ ಹೂವೆಲ್ಲ ನೀವು ಇದಕ್ಕೆ ಕಸದಕ್ಕೆ ಹಾಕ್ತಾ ಇರ್ತೀರಿ. ಹ್ಮ್. ಆ ಒಂದು ಶುದ್ಧವಾದ ಹೂವನ್ನ ನೀವು ಕಸಕ್ಕೆ ಹಾಕೋದಕ್ಕೆ ಅಷ್ಟೆಲ್ಲ ಯಾಕೆ ತರಬೇಕು? ಈಗ ನೋಡಿ, ನನ್ನ ತಲೆಯಲ್ಲಿ ಹುಟ್ಟುವಂಥ ಪ್ರಶ್ನೆ, ಯಾವುದೋ ಒಂದು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯುತ್ತೆ. ಅದು ತುಂಬ ವೈಭವೋಪೇತವಾದ ಪೂಜೆ. ಅದಕ್ಕೆ ಯಾರೋ ಒಬ್ಬ ಬಡವ ಹೋಗ್ತಾನೆ, ಕರೆದಿರ್ತಾರೆ, ಹೋಗ್ತಾನೆ, ನೋಡ್ತಾನೆ. ಅವನ ಮನಸ್ಸಲ್ಲಿ ಈ ಥರ ನಾನು ಪೂಜೆ ಮಾಡೋಕೆ ಆಗಲ್ವಲ್ಲ, ನನ್ನ ಹತ್ರ ದುಡ್ಡಿಲ್ವಲ್ಲ ಅನ್ನೋ ಭಾವನೆ ಹುಟ್ಟಿದರೆ ನಾವು ಯಾವ ಕಡೆಗೆ ಸಾಕ್ತಾ ಇದ್ದೀವಿ? ಅಥವಾ ಇದನ್ನು ಯಾವ ರೀತಿ ತಾವು ಅರ್ಥೈಸ್ತೀರಿ? ನೋಡಿ, ನಾವು ಪ್ರತಿಯೊಬ್ಬರಿಗೂ ಹೇಳ್ತೀವಿ ಇದನ್ನೇ ಮಾತು ಹೇಳಿದೆ, ಮೊದಲೇ ಹೇಳಿದ ಹಾಗೆ, ಒಂದು ಸತ್ಯನಾರಾಯಣ ಪೂಜೆ ನೀವು ಮನೇಲಿ ಮಾಡಲೇಬೇಕು ಅಂತಿದ್ರೆ, ಮತ್ತು ಮೊದಲೇದಾಗಿ ನಮ್ಮ ಎಲ್ಲೂ ಹಿಂದಿನಿಂದ ಯಾವ ಶಾಸ್ತ್ರದಲ್ಲೂ ಸತ್ಯನಾರಾಯಣ ಪೂಜೆ ಅನ್ನುವಂಥದ್ದು ಏನಿಲ್ಲ. ತುಂಬ ತಿಳಿದಂಥವ್ರು ಹೇಳ್ತಾರೆ, ಏನು ಸುಳ್ಳು ನಾರಾಯಣ ಇದಾನ, ಹಾಗಾದ್ರೆ ಸತ್ಯನಾರಾಯಣ ಪೂಜೆ ಮಾಡೋದಿದ್ರೆ ಸುಳ್ಳು ನಾರಾಯಣ ಅಂತಿದಾನ ಅಂತ. ಆದರೆ ಸತ್ಯನಾರಾಯಣ ಪೂಜೆ ಹೆಸರಲ್ಲಿ ಮಾಡಿ 4 ಜನಕ್ಕೆ ಉಪಯೋಗ ಆಗೋ ಹಾಗೆ ಊಟ ಹಾಕ್ತೀರಿ, ಎಲ್ಲವೂ ಮಾಡ್ತೀರಿ, ಅದು ಒಳ್ಳೇದೇ. ಆದರೆ ಯಾರಾದರೂ ನೀವುಗಳನ್ನು ನೋಡಿ ನನ್ನ ಕೈಲಿ ಇದು ಇಷ್ಟು ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಬೇಡಿ. ಒಂದು ನಾರಾಯಣ ಫೋಟೋ ಇಟ್ಟು ಅದಕ್ಕೆ ತುಳಸಿ ಇಟ್ಟು ನಿಮಗೆ ಗೊತ್ತಿರುವ ಯಾವುದೋ ಆ ವಿಷ್ಣುವಿನ ಸ್ತೋತ್ರ ಹೇಳಿದ್ರು ಅದು ಸತ್ಯನಾರಾಯಣ ಪೂಜೆಯೇ ಆಗ್ತದೆ. ನೀವು ಅದಕ್ಕೆ ಏನೇನು ತುಪ್ಪದಿಂದ ಮಾಡಿದಂತಹ ಏನೇನು ಭಕ್ಷ್ಯಗಳನ್ನು ಅರ್ಪಿಸಬೇಕು ಅಂತಿದೆ ಅದು ಯಾವುದೂ ಬೇಡ. ನೀವು ಇನ್ನೂ ತುಂಬ ಸಿಂಪಲಾಗಿ ಹೇಳೋದಿದ್ರೆ ಭಗವಂತ ಒಲಿಯುವಂಥದ್ದು ಭಾವಕ್ಕೆ. ನಿಮ್ಮಲ್ಲಿರುವಂಥ ಶ್ರೀಮಂತಿಕೆ ಅಲ್ಲವೇ ಅಲ್ಲ. ನಾವು ಹಿಂದಿನಿಂದ ಅದನ್ನು ನೋಡ್ಕೊಂಡು ಬಂದಿದ್ದೀವಿ. ಮಹಾಭಾರತದ ಕಾಲದಲ್ಲಿರುವ ಕಥೆಗಳಿಂದನೂ ನೋಡಿ, ಪ್ರತಿಯೊಬ್ಬರು ಪಾಂಡವರಿಗೆ ಭಗವಂತ ಒಲ್ದಿರಲಿಲ್ಲ. ಯಾರಿಗೂ ಒಲ್ದಿದ್ದ ಅಂದರೆ ಒಬ್ಬ ಸಾಮಾನ್ಯ ಊಟಕ್ಕೂ ಗತಿ ಇಲ್ಲದ, ಎಲ್ಲೋ ಗದ್ದೆಗಳಲ್ಲಿ ಬಿದ್ದಿದ್ದಂಥ ಅಕ್ಕಿ ಕಾಳುಗಳು, ಬೇರೆ ಬೇರೆ ಕಾಳುಗಳನ್ನು ತಂದು ಅದರಿಂದ ಮಾಡಿದ ಊಟ ಮಾಡ್ತಾ ಇದ್ದು, ಯಾವುದೋ ಒಂದು ಮುಂಗುಸಿ ಯಾರೋ ಒಬ್ಬ ಬಡ ಬ್ರಾಹ್ಮಣ ಬಂದು ಕೇಳ್ದ ಅಂತ ಅವನಿಗೆ ದಾನ ಮಾಡಿದ. ಅದರಿಂದ ಉದುರದ ಆ ದವಸದಿಂದ ಆ ಅನ್ನ ಉದುರದ ಅದ್ರ ಮೇಲೆ ಒಂದು ಮುಂಗುಸಿ ಹೊರಳಾಡಿದ್ರೆ ಅರ್ಧ ಚಿನ್ನ ಆಗಿತ್ತು. ಅದೇ ಅರ್ಧ ಚಿನ್ನ ಆದ ಮುಂಗುಸಿ ಹೋಗಿ ಪಾಂಡವರು ಹೋಮಗಳನ್ನು ಮಾಡಿದಾಗ ಅಲ್ಲಿ ಹುರುಳಾಡ್ತಾ ಇತ್ತು. ಇದನ್ನ ನೋಡಿದ ಧರ್ಮರಾಯ ಕೇಳಿದ, ಯಾಕಿಷ್ಟು ಹುರುಳಾಡ್ತಾ ಇದ್ದು, ಮತ್ತು ನೀನು ವಿಚಿತ್ರವಾಗಿದೆ, ಅರ್ಧ ಚಿನ್ನ ಅರ್ಧ ಮಾಮೂಲಿ ಇದ್ದಿ, ನೀನು ಯಾರು ನೀನು ಅಂತ. ಅದು ಹೇಳ್ತದೆ, ಹಿಂದೆ ಒಬ್ಬ ಬಡ ಬ್ರಾಹ್ಮಣ ತಿನ್ನಕ್ ಗತಿ ಇರಲಿಲ್ಲ, ತನ್ನ ಇಡೀ ಕುಟುಂಬ ಹಸುವಿನಲ್ಲಿತ್ತು, ಕೇವಲ ಭಿಕ್ಷೆ ಬೇಡಿ ಬಿದ್ದ ಅಕ್ಕಿ ಕಾಳುಗಳು ಬೇರೆ ಬೇರೆ ದವಸಗಳನ್ನು ತಂದು ಊಟ ಮಾಡ್ತಾ ಇದ್ದ. ಯಾರಾದರೂ ಬಂದು ಕೇಳಿದ್ರೆ ಅದನ್ನೂ ಅರ್ಪಿಸ್ಪಡ್ತಾ ಇದ್ದ. ಹಾಗೆ ಅರ್ಪಿಸಿದ ಬಿದ್ದ ಜಾಗದಲ್ಲಿ ನಾನು ಹೋದೆ, ನನ್ನ ಅರ್ಧ ಭಾಗ ಚಿನ್ನ ಆಯ್ತು. ನೀನು ಬಹಳ ಧರ್ಮಾತ್ಮ ಅಂತ ಹೇಳ್ತಾರೆ, ಬಹಳ ದೊಡ್ಡ ರಾಜ, ನೀನು ಸಾಮ್ರಾಟ, ನೀನ್ ಇಷ್ಟೊಂದು ದಾನ ಮಾಡ್ತಾ ಇದ್ದಿ, ನಿನ್ನ ಈ ಜಾಗದಲ್ಲಿ ಬಿದ್ದು ಹೊರಳಾಡಿದ್ರೆ ಇನ್ನ ಅರ್ಧ ಚಿನ್ನ ಆಗಬಹುದು ಅನ್ಕೊಂಡೆ, ಆದ್ರೆ ಇದು ಚಿನ್ನ ಆಗ್ಲಿಲ್ಲ, ನೀನು ಮಾಡ್ತಾ ಇರೋದೇ ವ್ಯರ್ಥ ನೀನು. ಧರ್ಮರಾಯಂಗೆ ಹೇಳ್ತದೆ ಆ ಮುಂಗುಸಿ. ಈ ಕಥೆಯನ್ನು ನಾವು ನೋಡಿದ್ದೀವಿ. ಹಾಗಾಗಿ ಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿ, ನೀವು ಹೀಗೆ ಮಾಡಬೇಕು ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಿಮ್ಮ ಭಾವ ಶುದ್ಧಿ ಇದೆಯಾ, ನಿಮ್ಮ ಮನಸ್ಸು ಶುದ್ಧಿ ಇಟ್ಕೊಂಡು ಒಂದು ಸಣ್ಣ ತುಳಸಿ ಅರ್ಪಿಸ್ತೀರಾ, ಖಂಡಿತವಾಗೂ ಆ ಸತ್ಯನಾರಾಯಣನಿಗೆ ತಲುಪ್ತದೆ, ಲಕ್ಷ್ಮಿ ನಿಮಗೆ ಒಲಿತಾರೆ. ನನಗೆ ನಿಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋ ಕುತೂಹಲ. ಅದನ್ನು ಪೂರ್ವಾಶ್ರಮ ಅನ್ಬೇಕೋ ಅಥವಾ ತಾವು ಏನು ದೀಕ್ಷೆ ತಗೊಂಡಿದ್ದೀರೋ, ಈಗ ಯಾವ ಮಾರ್ಗದಲ್ಲಿ ನಡೀತಾ ಇದ್ದೀರೋ, ಅದಕ್ಕಿಂತ ಮುಂಚಿನ ಜೀವನದ ಬಗ್ಗೆ ತಾವು ಎಷ್ಟು ಹೇಳ್ಬೋದು ಅಷ್ಟು ಹೇಳಿದರೆ ವೀಕ್ಷಕರಿಗೂ ಅನುಕೂಲ ಆಗುತ್ತೆ, ನನ್ನ ಕುತೂಹಲನೂ ತಣಿಯುತ್ತೆ. ಇಲ್ಲ, ಏನಂದರೆ ಹಿಂದೆನೂ ಸಾಕಷ್ಟು ಬಾರಿ ಹೇಳಿದ್ದೀನಿ, ನಾವು ಈ ಮಾರ್ಗಕ್ಕೆ ಹೀಗೆ ಹಾಕ್ತೀವಿ ಅನ್ನುವಂಥದ್ದು ಏನು ಪ್ಲ್ಯಾನ್ ಮಾಡಿ ಹೀಗೆ ಬಂದದ್ದಲ್ಲ. ಆದರೆ ಚಿಕ್ಕಂದಿನಿಂದ ಯಾವುದೋ ಹಿಂದೆಲ್ಲ ಈ ಥರ ಕೇಬಲ್ ಆಗಲಿ ಇರಲಿಲ್ಲಲ್ಲ, ಬಹಳ ಅಪರೂಪ ಒಂದು ಮೂವಿ ಬರ್ತಾ ಇದ್ದದ್ದು. ಆದರೆ ನನಗೆ ನೆನಪಿದೆ, ದ ಗೈಡ್ ಅಂತ ಮೂವಿ ನೋಡಿದಾಗ ದೇವಾನಂದದ್ದು, ನಮಗೆ ಆ ಭಾಷೆಯೂ ಗೊತ್ತಿಲ್ಲ, ಏನು ಮಾತಾಡ್ತಾ ಗೊತ್ತಿಲ್ಲ. ಆದರೆ ಕೊನೆ ಸೀನು ನನಗೆ ಈಗಲೂ ನೆನಪಿದೆ. ಬಹಳ ಚಿಕ್ಕ ಹುಡುಗನಿದ್ದ, ಆ ಬಿಳಿ ಡ್ರೆಸ್ಸು, ಕಾವಿ ಬಟ್ಟೆ, ಏನು ನಡೀತಾ ಇದೆ ಗೊತ್ತಿಲ್ಲ. ಕೊನೆಗೆ ಆ ಮಳೆಗಾಗಿ ಅದು ಸಾಯುವ ಸ್ಥಿತಿಗೆ ಬರ್ತದೆ. ಅದನ್ನ ನೋಡಿದಾಗ ಏನು ಅದ್ಭುತ ಜೀವನ ಅಂತ. ಆದರೆ ಈ ರೀತಿ ಆಗಬೇಕು ಅಂತ, ಆ ಬಿಳಿ ಬಟ್ಟೆ, ಕಾವಿ ಶಲ್ಯ ಹಾಕ್ಕೊಂಡಿರೋದು ಸಿನಿಮಾಗೆ ಬರ್ಬೋದಿತ್ತಲ್ಲ ಮತ್ತೆ. ಆದರೆ ನಮಗೆ ಆ ಥರದ್ದೆಲ್ಲ ಕಷ್ಟ. ಬಹುಶಃ ಈ ಥರ ಕಾವಿಗಳನ್ನು ನೋಡಿದಾಗ, ಬಿಳಿ ಬಟ್ಟೆಗಳನ್ನ ನೋಡಿದಾಗ ನನಗೆ ಆಕರ್ಷಣೆ ಆಗ್ತಾ ಇತ್ತು. ಹಾಗೆ ಚಿಕ್ಕನಿಂದನೇ ಗೊತ್ತಿಲ್ಲದೆ ಜಪ ಮಾಡೋದು, ಪೂಜೆ ಮಾಡೋದು, ಈ ರೀತಿಯಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡೆ. ಒಂದು ಫೈನ್ ಡೇ ದೇಶಕ್ಕಾಗಿ ಏನಾದರೂ ಮಾಡಬೇಕು, ಧರ್ಮಕ್ಕಾಗಿ ನಾನು ಏನಾದರೂ ಮಾಡಬೇಕು ಅಂತ ಇತ್ತು. ಹಾಗಾಗಿ ಸೇನೆಗೆ ಸೇರ್ತೀನಿ ಅಂತಲೂ ಹೇಳಿದ್ದಿಂತತ್ತೆ, ನನಗೂ ಅದು ನೆನಪಿಲ್ಲ. ಸೇನೆಗೂ ಸೇರಬೇಕು ಅಂತ. ಆದರೆ ಈ ದೇಹ ಆ ಹಂತದ
ಬಲಾಢ್ಯವೂ ಇರಲಿಲ್ಲ. ಹೈಟ್ ಆಗಲಿ ವೆಯ್ಟ್ ಆಗಲಿ ಬಟ್ ಇರಲಿಲ್ಲ. ಧೈರ್ಯ ಸಾಕಿತ್ತಲ್ಲ. ಹಾಂ, ಆ ಧೈರ್ಯವು ಇತ್ತೀಚೆಗೆ ಬಂದದ್ದು. ಆ ಸಮಯದಲ್ಲಿ ಇರಲಿಲ್ಲ ಆ ಧೈರ್ಯ ಕೂಡ. ಆ ಕಾಲಕ್ರಮೇಣ ಮನೆ ಬಿಟ್ಟು ಅಲಿತಾ ಕಾಡು ಜನರ ನಡುವೆ ಬೇರೆ ಬೇರೆ ಜಾಗದಲ್ಲಿ ಗುರುವಿನ ಅರಸ್ತ ಬೇರೆ ಬೇರೆ ಸಂಸ್ಥೆಗಳಲ್ಲೂ ದೇಶಕ್ಕಾಗಿ ಏನಾದರೂ ಕೊಡಬೇಕು ನಾನು ಅನ್ನುವಂಥ ಕಾರಣದಿಂದಾಗಿ ಬೇರೆ ಬೇರೆ ಕಡೆನೂ ಒಂದಷ್ಟು ಸೇವೆ ಮಾಡ್ತಾ ಮಾಡ್ತಾ ಒಂದಿನ ಹಿಮಾಲಯಕ್ಕೂ ಹೋದೆ. ಅಲ್ಲಿ ಯಾರೋ ಗುರು ಸಿಗಬಹುದು, ನನಗೆ ಮಾರ್ಗದರ್ಶನ ಮಾಡಬೇಕು. ನಮಗೇನೆಂದರೆ ಭಾಳ ಆಕರ್ಷಣೆ ಆದದ್ದು ವಿಶ್ವಾಮಿತ್ರರು. ನಾನು ಚಿಕ್ಕಂದಿನಿಂದ ಅವರ ಸಾಧನೆ ಮತ್ತು ವಶಿಷ್ಠರಿಂದ ಪ್ರಭಾವಿತರಾಗಿದ್ದು, ವಸಿಷ್ಠರ ಬ್ರಹ್ಮದಂಡ ಹೇಗೆಲ್ಲ ಕೆಲಸ ಮಾಡ್ತು ಇದೆಲ್ಲ ಕೇಳಿದಾಗ ನಮಗೊಂದು ಆಕರ್ಷಣೆ ಚಿಕ್ಕ ವಯಸ್ಸಿಂದ. ಹಾಗಾಗಿ ಆದರೆ ವಿಶ್ವಾಮಿತ್ರರಿಗೆ ಸಾಧ್ಯ ಅದು ನಮಗೆ ಯಾಕೆ ಸಾಧ್ಯ ಇಲ್ಲ, ಬ್ರಹ್ಮರ್ಷಿ ಆಗಬೇಕು ಅಂತ ಒಂದು ಆಕರ್ಷಣೆ ಇತ್ತು. ಆ ಕಾರಣದಿಂದಾಗಿ ಬೇರೆ ಬೇರೆ ಸಾಧನೆಗೆ ತೊಡ್ಕೊಂಡು ಹಿಮಾಲಯದಲ್ಲೂ ಅಲ್ಲೂ ಗುರು ಹುಡುಕೋದು ಏನೂ ಅದು ಉಪಯೋಗ ಆಗಲಿಲ್ಲ. ಒಂದು ಅದೃಷ್ಟ ಇತ್ತು. ನಾವು ಈ ದೇಹಕ್ಕೆ 12ನೇ ವಯಸ್ಸಿದ್ದಾಗ ಒಂದು ಪುಸ್ತಕ ನೋಡಿಕೊಂಡು ಯೋಗಾಭ್ಯಾಸ ಕಲಿತು. ಯಾರು ಪ್ರತ್ಯಕ್ಷವಾಗಿ ಗುರು ಇಲ್ಲ, ನಮ್ಮ ದುರಾದೃಷ್ಟ ಅದು. ಏಕಲವ್ಯ ಇರ್ತಾವೆ. ಒಂದು ರೀತಿ ಹಂಗಾಗೋಯ್ತು. ಆದರೆ ಒಂದು ವಿಶ್ವಾಮಿತ್ರರ ಬಗ್ಗೆ ಅಷ್ಟು ಪ್ರೀತಿ ಇದ್ರು, ಶಂಕರರ ಬಗ್ಗೆ ಸ್ವಲ್ಪ ಹೆಚ್ಚು ಆಸಕ್ತಿ ಬಂತು. ಹಾಗನ್ಬಿಟ್ಟು ನಾನು ಯಾವುದೋ ಮಠಕ್ಕೆ ಸೇರಿದವನು, ಯಾರೋ ಸಂಪ್ರದಾಯಕ್ಕೆ ಸೇರಿದವನು ಅಲ್ಲ. ನಾನು ಪರಿಪೂರ್ಣ ಸ್ವತಂತ್ರ. ನನಗೆ ಯಾವುದೇ ಕಟ್ಟುಪಾಡುಗಳಿಲ್ಲ. ಯಾವುದೋ ಮತವೋ ಅಥವಾ ಯಾವುದೋ ಸಿದ್ಧಾಂತವೋ ಯಾವುದೋ ಮಠದ ಕೆಳಗೆ ಯಾವುದೂ ಅಲ್ಲ. ನಾನು ಪರಿಪೂರ್ಣ ಸ್ವತಂತ್ರವಾಗಿ ಆ ಆಲೋಚನೆ ಮಾಡಿಕೊಂಡು ಒಂದು ಅದೃಷ್ಟ ಆ ಆಸನಾಭ್ಯಾಸ ಚಿಕ್ಕಂದಿನಿಂದ ರೂಢಿಸ್ಕೊಂಡೆ. ಜೀವನೋಪಾಯಕ್ಕೆ ಎಲ್ಲಿ ಹೋಗಬೇಕು, ಎಷ್ಟೋ ಸರಿ ಯಾರ್ದೋ ಮನೇಲಿ ಉಳಿತಾ ಇದ್ದೆ, ಯಾರ್ದೋ ಊಟ ಹಾಕ್ತಾ ಇದ್ರು, ಯಾರೋ ಬಟ್ಟೆ ತಂದು ಕೊಡ್ತಾ ಇದ್ರು, ಹೀಗೆ ನಡೀತಾ ಇತ್ತು ತುಂಬ ವರ್ಷಗಳ ಕಾಲ. ಸುಮಾರು 15 ವರ್ಷದ ಹಿಂದಿನವರೆಗೂ 2013-14ರವರೆಗೂ ಆಲ್ಮೋಸ್ಟ್ ಅದೇ ಸ್ಥಿತಿ. ಎಲ್ಲಿರಬೇಕು, ಹೇಗೆ ಮಾಡಬೇಕೇನು ಗೊತ್ತಿಲ್ಲದೆ. ಆದರೆ ನಂತರದ ದಿನಗಳಲ್ಲಿ ನಮ್ಮ ಜೀವನ ನಡಿಬೇಕು, ಇನ್ನೊಬ್ಬರ ಮುಂದೆ ಕೈ ಚಾಚಬಾರ್ದು. ಆ ದೃಷ್ಟಿ ಇಟ್ಕೊಂಡು ಆಸನ ಕ್ರಿಯಾತ್ಮಕ ಯೋಗ ಶಿಬಿರ ಅಂತ ಶುರು ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ನನಗೆ ಪುಸ್ತಕ ಏನು ಸಿಕ್ಕಿತ್ತು ಅದು ಕ್ರಿಯಾತ್ಮಕ ಯೋಗಾಸನ. ಇಲ್ಲ ಬೆಂಗಳೂರಲ್ಲೇ ಶುರು ಮಾಡಿದ್ವಿ ತಾವು? ಹೌದು ಹೌದು. ಫಸ್ಟ್ ದಾವಣಗೆರೆ ಮಾಡಿದೆ, ಅದಾದಮೇಲೆ ಬೆಂಗಳೂರಿನ ಹೆಸರುಘಟ್ಟ ಬೇರೆ ಬೇರೆ ಭಾಗಗಳಲ್ಲಿ. ಈ ರೀತಿ ಮಾಡ್ತಾ 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 ಜನಗಳು ಯಾರು ಹತ್ತಿರಕ್ಕೆ ಬಂದರು, ಅವ್ರುಗಳೇ ಹೇಳಿದ್ರು ಇದಕ್ಕೊಂದು ಸಂಸ್ಥೆ ಇರಬೇಕು, ಹೀಗಿದ್ರೆ ಹೀಗೆ ಮಾಡ್ಲಿಕ್ಕೆ ಸಾಧ್ಯ, ಜನ ನಂಬ್ತಾರೆ, ಇಲ್ಲದೆ ಇದ್ರೆ ಕಷ್ಟ ಅಂತ. ಸ್ಟ್ರಕ್ಚರೈಸ್ ಇಲ್ಲದೆ ಇದ್ರೆ ಮತ್ತು ನಮಗೇನಂದ್ರೆ ಹಿನ್ನೆಲೆ ಇಲ್ಲ, ಹಿಂದಿಲ್ಲ ಮುಂದಿಲ್ಲ ಅಂತೀವಲ್ಲ, ನಮ್ಮನ್ನು ಯಾಕೆ ನಂಬಬೇಕು ಜನ? ಅಯ್ಯೋ, ಮುಂದೆ ಇಡೀ ಪ್ರಪಂಚ ಇದೆ. ಪ್ರಪಂಚ ಇವತ್ತಿಗಿದೆ ಅಂದರೆ ಅವತ್ತಿನ ದಿನಗಳಲ್ಲಿ ನಮ್ಮ ಮನಸ್ಸು ಕೂಡ ಅಂಥ ಪಕ್ವತೆ ಬಹಳ ಕಡಿಮೆ. ಇವತ್ತೇ ಎಷ್ಟಿದೆ, ಇನ್ನು ಅವತ್ತು ಇನ್ನೂ ಬಹಳ ಕಡಿಮೆ. ಆಮೇಲೆ ತಮಗೆ ಈ ದಾರಿನಲ್ಲಿ ಸಾಕಷ್ಟು ಪ್ರತಿರೋಧಗಳು ಬಂದಿರಬೇಕಲ್ವಾ, ಬೇರೆ ಬೇರೆ ಕಡೆಯಿಂದ, ಕುಟುಂಬದ ಕಡೆಯಿಂದ? ಈ ದೇಹಕ್ಕೆ ಸಂಬಂಧಪಟ್ಟಾಗಿ ಪ್ರತಿರೋಧಗಳೇನು ಬರಲಿಲ್ಲ, ಆದರೆ ಹೊರಗಿನಿಂದ ಇವತ್ತಿಗೂ ಬರ್ತಾನೆ ಇರ್ತದೆ. ಸಮಾಜದ ಒಂದು ಸಮಸ್ಯೆ ಏನಂದರೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂದರೆ ಇವ್ರು ಇನ್ನೇನೋ ಇಂಟೆನ್ಷನ್ ಇದೆ, ಹಿಡನ್ ಅಜೆಂಡಗಳು ಅಂತ ಇರ್ತವೆ ಅಂತಲೇ ಎಲ್ಲರೂ ನಂಬಿಕೆ. ಒಂದು ಪ್ರಶ್ನೆ ಕೇಳ್ತೀನಿ ಸದ್ಗುರು, ಇದು ತಾವು ಹೇಗೆ ತಗೋತೀರಿ ಅಂತ ಗೊತ್ತಿಲ್ಲ. ನಾನು ನನ್ನೊಳಗಡೆ ಇರೋ ಕೌತುಕತೆ, ಮುಗ್ಧತೆ ಪ್ಲಸ್ ವೀಕ್ಷಕರಿಗೂ ಇರ್ಬೋದಾದಂತಹ ನನ್ನಂಥದೇ ಮುಗ್ಧತೆಯ ಸೇರಿಸ್ಕೊಂಡು ಈ ಪ್ರಶ್ನೆ ಕೇಳ್ತೀನಿ. ಈಗ ಲೋಕ ಕಲ್ಯಾಣಕ್ಕಾಗಿ ಅನ್ಬೋದು, ಪ್ರಪಂಚಕ್ಕೋಸ್ಕರ, ದೇಶಕ್ಕೋಸ್ಕರ ನಾನೇನೋ ಮಾಡಬೇಕು ಅನ್ನೋ ಹುಮ್ಮಸ್ಸು, ಮಾಡ್ತೀನಿ ಅನ್ನೋದು ತಮಗಿದೆ. ಸಾಕಷ್ಟು ಜನಕ್ಕೆ ಇದೇ ಥರ ಇದೆ, ಸಾಕಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಅವರೆಲ್ರಿಗೂ ಸಂಬಂಧಿಸುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಥರ ಮಾಡುವಾಗ ಜನ್ಮ ಕೊಟ್ಟ ತಂದೆ ತಾಯಿ, ಒಡ ಹುಟ್ಟಿದವರು ಅವ್ರನ್ನ ಬಿಟ್ಟು ಹೊರಗಡೆ ಬಂದಾಗ ಅಲ್ಲಿ ಏನೋ ತಪ್ಪು ನಡೆದಿದೆ ಅಂತ ತಮಗೆ ಅನಿಸಿದೆಯಾ ಯಾವತ್ತಾದರೂ, ಅಥವಾ ಅನಿಸಲ್ವಾ? ನೋಡಿ, ಒಂದು ಹಂತದಲ್ಲಿ ಇದೆಲ್ಲ ಕಾಡಿದ ಕಾರಣಕ್ಕೆ ಅವ್ರಿಗೇನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಬೇಕು. ಒಬ್ಬ ಜವಾಬ್ದಾರಿಯುತವಾದಂಥ ಈ ದೇಹ ಬರಲಿಕ್ಕೂ ಒಂದು ಕಾರಣ ಆಗಿದ್ದಾರೆ ಅನ್ನೋ ಕಾರಣದಿಂದಾಗಿ ಅವರ ಜೀವನಕ್ಕೆ ಏನು ವ್ಯವಸ್ಥೆ ಕೊಡಬೇಕಾಗಿತ್ತು ಒಂದು ಹಂತದಲ್ಲಿ ನಾವು ಒಂದು ಸಂಸ್ಥೆ ಆ ರೀತಿ, ಒಂದು ಕಾಲೇಜ್ ಆ ರೀತಿ ಮಾಡಿ ಇದನ್ನು ಅಂದರೆ ಅವ್ರಿಗೋಸ್ಕರವೇ ಶುರು ಮಾಡಿದ್ದು. ಕೊನೆಗೆ ಆಯಿತು, ನೀವೇ ನಡ್ಸ್ಕೊಂಡು ಹೋಗಿ ನಿಮ್ಮ ಜೀವನಕ್ಕೆ ಆಗಲಿ ಅಂತ. ಅದನ್ನು ನಡ್ಸ್ಕೊಂಡು ಹೋಗಿದ್ದು, ಬಿಟ್ಟಿದ್ದು, ಅದನ್ನು ಏನು ಮಾಡಿಕೊಂಡ್ರು ಅದು ನನ್ನ ಜವಾಬ್ದಾರಿ ಅಲ್ಲ. ಆದರೆ ನನ್ನ ಒಬ್ಬ ಕರ್ತವ್ಯ ಏನು ಅಂತ ಹೇಳಿದ್ರೆ, ಜನಕ್ಕೆ ನಾನು ಬುದ್ಧಿ ಹೇಳಬೇಕಾದ್ರೆ, ನಿಮ್ಮ ತಂದೆ ತಾಯಿನೂ ನೋಡ್ಕೊಳ್ಳಿ ಅಂತ ಹೇಳಬೇಕಾದ್ರೆ ನಾನೇನೋ ಮಾಡಿರಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೊಂದು ವ್ಯವಸ್ಥೆಯನ್ನಂತೂ ಮಾಡಿಕೊಟ್ಟಿದ್ದು. ಅದ್ಭುತ. ಬಹಳ ಹಿಂದೆನೇ ಇದನ್ನು ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲೂ ಏನೆಲ್ಲ ಸಾಧ್ಯ ನಾವು ಕೂಡಿಸಿಟ್ಟು ಮಾಡಲಿಕ್ಕೆ ಸಾಧ್ಯ, ಪ್ರಾಮಾಣಿಕವಾಗಿ ನಮ್ಮ ಶ್ರಮದಿಂದ ಬಂದದ್ದನ್ನು ಅವ್ರಿಗೊಂದು ಭಾಗವಾಗಿ ಮಾಡಿದ್ವು. ಅದನ್ನು ಉಳಿಸ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿ. ಸೂಪರ್.
ನಮ್ಗೆ ಇನ್ನೂ ಒಂದು ಪ್ರಶ್ನೆ ಇದೆ. ನೀವು ಈ ಥರ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾರೆ. ಈ ಭೂಮಿಗೆ ಬರಲಿಕ್ಕೆ ತಂದೆ ತಾಯಿ ಕಾರಣ ಹೌದಾದ್ಮೇಲೆ ತಂದೆ ತಾಯಿಯನ್ನ ನೋಡ್ಕೋಬೇಕಾದದ್ದು ನಿನ್ನ ಕರ್ತವ್ಯ ಅಂತ ಹೇಳಿಕೊಟ್ಟದ್ದು ಈ ಭಾರತ. ಇಡೀ ಪ್ರಪಂಚದಲ್ಲಿ ಇನ್ನೆಲ್ಲಿಯೂ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಸಂಸ್ಕಾರ ಕೊಟ್ಟಿರೋ ಈ ಪರಂಪರೆಗೆ ನೀವೇನ್ ಮಾಡ್ತಾ ಇದ್ದೀರಿ ಅಂತ ನಾನು ಪ್ರತಿಯೊಬ್ಬರಿಗೂ ಕೇಳೋದು. ನಮ್ಮನ್ನ ಪ್ರಶ್ನೆ ಕೇಳ್ತಾರೆ. ಇತ್ತೀಚೆಗೂ ಯಾರೋ ಕೇಳಿದ್ರು, ಹಿಂಗ್ ಬಿಟ್ಟು ಬಂದು ತಪ್ಪಲ್ವ? ಆಯ್ತು, ನಾನು ತಪ್ಪು ಮಾಡಿದ್ದೀನೋ ಅಥವಾ ಅವ್ರಿಗೊಂದು ಮಾಡಿಕೊಟ್ಟಿದ್ದೀನಿ, ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ತಪ್ಪು ಅನ್ನೋ ಭಾವನೆಯಲ್ಲಿ ಕೇಳಿಲ್ಲ. ಅಲ್ಲಲ್ಲ, ನಾನು ಇಡೀ ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ. ಹೀಗೆ ಪ್ರಶ್ನೆಗಳು ಬರ್ತವೆ ತುಂಬಾ ಜನರ ಮನಸ್ಸಲ್ಲಿ. ಹಾಗೆ ಬಂದಾಗ ನಾವು ಎಲ್ರಿಗೂ ಕೇಳ್ತೀವಿ, ತಂದೆ ತಾಯಿನ ನೋಡ್ಕೋಬೇಕು ಅನ್ನುವಂಥ ಜವಾಬ್ದಾರಿ ಇದೇ ನಿಂದು ಅಂತ ಕಲಿಸಿದ್ದು ಈ ಸಂಸ್ಕೃತಿ. ಅದಕ್ಕೆ ನೀವೇನ್ ಮಾಡ್ತಾ ಇದ್ದೀರಿ? ಸಂಸ್ಕೃತಿಗೆ ನೀವೇನ್ ಮಾಡ್ತಾ ಇದ್ದೀರಿ? ಅದ್ಭುತ. ಇಷ್ಟು ಗಾಳಿ ಬೆಳಕು ಎಲ್ಲವೂ ಉಚಿತವಾಗಿ ಸಿಗ್ತಾ ಇದೆ. ಆ ಇರೋ ಕಾರಣಕ್ಕೆ ನೀವು ತಂದೆ ತಾಯಿನ ನೋಡ್ತಾ ಇದ್ದೀರಿ. ಈ ಗಾಳಿ ಬೆಳಕು ಅರ್ಥಾತ್ ಈ ಪ್ರಕೃತಿಗೆ ನೀವೇನ್ ಕೊಡ್ತಾ ಇದ್ದೀರಿ, ಈ ಭೂಮಿಗೆ ನೀವೇನ್ ಕೊಡ್ತಾ ಇದ್ದೀರಿ. ಮತ್ತೆ ಎರಡನೇದಾಗಿ ನಾವು ಜಗತ್ತಿಗೆ ಕಲ್ಯಾಣ, ದೇಶಕ್ಕೇನೋ ಮಾಡ್ತೀವಿ ಅನ್ನೋದು ಮೊದಲಿತ್ತದು. ನಮ್ಮ ಸ್ವಾರ್ಥಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೀಗೆ ಹೇಳ್ತೀವಿ. ಇವತ್ತಿನ ದಿನದಲ್ಲಿ ಜಗತ್ತಿನ ಉದ್ಧಾರ, ಇಡೀ ಜಗತ್ತನ್ನ ಬದಲಾಯಿಸ್ತೀವಿ, ಪ್ರತಿಯೊಬ್ಬರ ಮನಸ್ಸನ್ನು ಬದಲಾಯಿಸ್ತೀವಿ ಅನ್ನುವಂಥ ಯಾವ ಒಂಬುತನವೂ ಇಲ್ಲ ನಮಗೆ. ಬಸವಣ್ಣನವ್ರ ಥರ ನಮಗೇನಿದೆ, ನಾವು ಬಂದಿದ್ದೀವಿ ಸಾಧ್ಯವಾದಷ್ಟು ನಮ್ಮ ಸ್ವಾರ್ಥಕ್ಕೆ. ಈಗ ಒಂದು ಮರ ಗಿಡಗಳು ಚೆನ್ನಾಗಿರ್ಬೇಕು. ಯಾಕೆ ಚೆನ್ನಾಗಿರ್ಬೇಕು? ನಮ್ಮ ಸ್ವಾರ್ಥವೇ. ಒಳ್ಳೆ ಗಾಳಿ ಬೇಕಪ್ಪ, ನಾನು ಬದುಕಬೇಕಲ್ಲ, ಸುತ್ತ ಇರೋರು ಚೆನ್ನಾಗಿರ್ಬೇಕು, ಪ್ರಪಂಚ ಚೆನ್ನಾಗಿರ್ಬೇಕು ಅಂತ ಬಯಸದೆ ನಾನ್ ಚೆನ್ನಾಗಿರ್ಬೇಕು ಅನ್ನೋ ಸ್ವಾರ್ಥ. ನಮ್ಮ ಶಿಬಿರ ಮಾಡಿದಾಗ್ಲೂ ಹೇಳ್ತೀನಿ, ನಿಮ್ಮ ಮುಖದಲ್ಲಿ ನಗು ನೋಡಿದಾಗ ನಂಗೊಂದು ಸಂತೋಷ ಆಗ್ತದೆ. ಆ ಸಂತೋಷಕ್ಕಾಗಿ ಮಾಡ್ತಾ ಇದ್ದೀನಿ ಇದನ್ನ. ಇದು ಸಾತ್ವಿಕ ಸ್ವಾರ್ಥ. ತುಂಬಾ ಒಳ್ಳೆ ಮಾತು. ಇದು ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದೀನಿ ಅಂತಾನೆ ಹೇಳಿದ್ದೀನಿ. ಆಮೇಲೆ ನಮ್ಮ ಅಧ್ಯಾತ್ಮದಲ್ಲಿ ಈಗ ಈ ಸ್ವಾಮೀಜಿಗಳಿರ್ಬೋದು, ಕೆಲವರು ಅಧ್ಯಾತ್ಮದಲ್ಲಿ ತೊಡಗಿಸ್ಕೊಂಡವರು ಇರ್ಬೋದು, ಕೆಲವರಿಗೆ 1 ಶ್ರೀ ಇರುತ್ತೆ, ಕೆಲವರಿಗೆ 2 ಶ್ರೀ ಇರುತ್ತೆ, ಕೆಲವರಿಗೆ 3 ಶ್ರೀ ಇರುತ್ತೆ. ಇದ್ರದ್ದು ಸರಿಯಾದ ವ್ಯಾಖ್ಯಾನ ಏನೋ ಅಂತ ನಂಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಏನಾದ್ರು ಬೆಳಕು ಚೆಲ್ಬೋದು? ಇಲ್ಲ, ಕೆಲವು ಸರಿ 1008 ಶ್ರೀ ಅಂತ 1008 ಅಂತ ಹಾಕಿ ಅದ್ರ ಮುಂದೆ ಶ್ರೀ ಅಂತನೂ ಹಾಕೊಳ್ಳೋದು ಇದೆ. ಅಂದ್ರೆ ಏನು ಅಂದ್ರೆ ಅವರ ಪೀಠ ಇಷ್ಟು ವಿಸ್ತಾರವಾದದ್ದು, ಹಿಂದಿನಿಂದ ಬಂದ ಪರಂಪರೆ. ಅಂದ್ರೆ 2 ಶ್ರೀ ಇದ್ರೆ ಜಗದ್ಗುರು, 3 ಶ್ರೀ ಇದ್ರೆ ಇಡೀ ಜಗತ್ತಿಗೆ ಬೇರೆ ಬೇರೆ ಅರ್ಥಗಳಲ್ಲಿ ಆ ಥರ ಶ್ರೀಗಳನ್ನು ಹಾಕ್ಕೊಂಡಿದ್ದಾರೆ. ನಮ್ಮ ಮನಸ್ಸು ಅಷ್ಟು ವಿಸ್ತಾರವಾಗದೆ ಎಷ್ಟು ಶ್ರೀಗಳನ್ನು ಹಾಕ್ಕೊಂಡ್ರು ಮತ್ತು ನಮ್ಮ ಮಠಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡು 1008 ಶ್ರೀಗಳನ್ನು ಹಾಕ್ಕೊಂಡ್ರು ಯಾವುದೇ ಥರದ ವ್ಯತ್ಯಾಸ ಆಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಮೊನ್ನೆ ಯಾವುದೋ ಕಾರ್ಯಕ್ರಮದಲ್ಲಿ ನಮಗೂ ಹಾಕಿದ್ರು ಶ್ರೀ ಶ್ರೀ ಶ್ರೀ. ಯಾಕೆಂದ್ರೆ ಒಬ್ರು ಸ್ವಾಮೀಜಿ ಬಂದಿದ್ರು, ಆ ಕಾರಣಕ್ಕೆ ನಾವು ಬೇಜಾರು ಮಾಡ್ಕೊಳ್ತೀವಿ ಅಂತ ಅವ್ರು ಹಾಕಿದ್ರು ಶ್ರೀ 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 ಸದ್ಗುರು ಶ್ರೀ. ನಾವು ಹೇಳೋದು ನಮ್ಗೆ ಯಾವ ಹಿಂದೆ ಮುಂದೆ ಶ್ರೀಗಳಿಲ್ಲ, ಸದ್ಗುರು ಶ್ರೀ ಅನ್ನೋದು ನಮ್ಗೆ ಹೇಳ್ಕೊಳ್ಳೋಕೆ ನಮಗೂ ಕಷ್ಟ. ಆದರೆ ನಮ್ಮ ಗುರು ಮನಸ್ಸಿನಲ್ಲಿ ಆಂತರಿಕವಾಗಿ ಗಟ್ಟಿಯಾಗಿ ಈ ಪದಗಳನ್ನು ಉಪಾಧಿಯನ್ನು ನಮ್ಗೆ ಕೊಟ್ಟಿದ್ದಾಗೆ ಹಾಕ್ತಾ ಇದ್ದೀವಿ. ನಾನು ಯಾವತ್ತೂ ನನ್ನ ಗುರು ಅಂತನೂ ನಾನು ಎಲ್ಲೂ ಡಿಕ್ಲೇರ್ ಮಾಡ್ಕೊಂಡೋದಿಲ್ಲ. ಆದರೆ ಆ ಶಬ್ದ ಬಳಸೋದ್ರಿಂದಾಗಿ ತುಂಬಾ ಜನರ ಮನಸ್ಸಲ್ಲಿ ಏನೋ ಪರಿವರ್ತನೆ ಆಗ್ತಾ ಇದೆ. ಅಲ್ಲ, ಒಂದು ಕಡೆ ಫೋಕಸ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಒಪ್ಪಿದೀವಿ. ಬಿಟ್ರೆ ಈ ತರ 3 ಶ್ರೀಗಳು 5 ಶ್ರೀಗಳು 1008 ಶ್ರೀಗಳು ಬೇಡ ನಮಗೆ. ಸದ್ಗುರು, ತಮ್ಮ ಪ್ರಕಾರ ಸಂತೋಷ ಅಂದ್ರೆ ಏನಿದೆ ಅದನ್ನ ಒಪ್ಕೊಳ್ತೀವಲ್ಲ, ಅದೇ ಸಂತೋಷ. ನೋಡಿ, ಇಲ್ಲೇ ನನಗೆ ಕನ್ಫ್ಯೂಷನ್ ಶುರುವಾಗೋದು. ಒಂದು ಕಡೆ ಏನಿದೆ ಅದನ್ನು ಒಪ್ಕೊಳ್ಳೋದೇ ಸಂತೋಷ, ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ. ಇನ್ನೊಂದು ಕಡೆ ಗುರಿನ ದೊಡ್ಡದಾಗಿಟ್ಕೋ, ದೊಡ್ಡ ಶಿಖರಕ್ಕೇರು, ಯಶಸ್ಸಿನ ತುದಿ ತಲುಪು. ಎರಡನ್ನೂ ಒಂದೇ ಮಗುಗೆ ಹೇಳ್ಕೊಟ್ರೆ ಆ ಮಗು ಪಾಡೇನು ಅಂತ. ನೋಡಿ, ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ನಮಗೂ ದೊಡ್ಡ ಗುರಿ ಇದೆ. ನಾವು ತುಂಬ ಸರಿ ಹೇಳ್ತೀವಿ. ಉದಾಹರಣೆಗೆ ನಾವು 120 ವರ್ಷ ಬದುಕ್ತೀವಿ ದೇಹದಲ್ಲಿ. ಅಂದ್ರೆ ಇದು ತಮಗೆ ಗೊತ್ತು. ಹಾಗಂತ ಈ ಕ್ಷಣಕ್ಕೆ ಯಮ ಬಂದು ಕರೆದ, ಕಾಲ ಬಂದು ಕರೀತು, ಸಾಕಪ್ಪ ನೀನು ಇರೋದು ಬಾ ಅಂತ ಹೇಳ್ತು. 120 ವರ್ಷ ಬದುಕ್ತೀನಿ ಅನ್ನೋ ಏನು ಸಂತೋಷದಲ್ಲಿ ಇದ್ದೀನೋ, ಈಗ ಬಂದು ಕರೆದ್ರು ಅಷ್ಟೇ ಸಂತೋಷದಿಂದ ಈ ದೇಹವನ್ನು ಈ ಕ್ಷಣಕ್ಕೂ ಬಿಡ್ತೀನಿ ನಾನು ಅಂತ. ಹಾಗೆ ನೀವೇನು ಜೀವನದಲ್ಲಿ ದೊಡ್ಡ ಗುರಿ ಇಟ್ಕೊಳ್ತೀರಿ ತಪ್ಪಲ್ಲ, ತುಂಬ ದೊಡ್ಡ ಗುರಿಗಳನ್ನು ಇಟ್ಕೊಳ್ಳಿ. ಆದರೆ ಈಗೇನಿದೆ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ. ಅಂದರೆ ಲಿವ್ ಇನ್ ಪ್ರೆಸೆಂಟ್ ಅಂತ. ಲಿವಿಂಗ್ ಪ್ರೆಸೆಂಟ್. ನೀವು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಹೋದಾಗ ಸಂತೋಷದಿಂದ ಇರ್ತೀರಿ. ನಿಮಗೆ ಎರಡನೇದು ಗೊತ್ತಿರಲಿ, ನಿಮಗೆ ದೊಡ್ಡ ಗುರಿನೇ ಇಲ್ಲದೆ ಇದ್ರೆ ಒಂದು ಹಂತಕ್ಕೆ ಅನಿಸ್ತದೆ, ಯಾಕೆ ಬದುಕಬೇಕು ನಾನು ಅಂತ. ಬಟ್ ಮುಗ್ಧ ತುಂಬ ಸಂತೋಷವಾಗಿರ್ತಾರಲ್ಲ, ದಡ್ಡ ಏನೂ ಗೊತ್ತಿರಲ್ಲ, ನೆಮ್ಮದಿಯಾಗಿರ್ತಾನಲ್ಲ. ಹಾಗಂತ ಎಲ್ಲರೂ ದಡ್ಡ್ರೆ ಆದ್ರೂ ಕಷ್ಟ ಆಗಿಬಿಡ್ತದೆ. ಕೆಲವರಾದ್ರೂ ಬುದ್ಧಿವಂತರು ಇರಬೇಕು. ನೋಡಿ, ಜಿಜ್ಞಾಸೆ ಹೆಂಗಿರುತ್ತೆ ಅಂದರೆ, ಈಗ ಜ್ಞಾನ, ಸುಜ್ಞಾನ, ವಿಜ್ಞಾನ, ತಂತ್ರಜ್ಞಾನ
ಇವತ್ತಿನ ಯುವ ಜನಾಂಗ ಯಾವುದರಿಂದ ಜಾಸ್ತಿ ಹೋಗಬೇಕು? ನೋಡಿ, ಜ್ಞಾನ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥದಲ್ಲಿ ನೀವೇನು ತಂತ್ರಜ್ಞಾನ ಅಂತ ಕರಿತೀರಿ, ವಿಜ್ಞಾನ ಅಂತ ಏನು ಕರಿತೀರಿ, ಎಲ್ಲದರಲ್ಲೂ ಜ್ಞಾನ ಇದೆ. ನೀವು ಎಲ್ಲದರಲ್ಲೂ ಜ್ಞಾನನೇ ಇದೆಯಲ್ಲ. ಜ್ಞಾನದ ಹಿಂದೆ ಹೋಗಿ. ಬಟ್ ಏನಾಗ್ತದೆ, ಇವತ್ತು ತಂತ್ರಜ್ಞಾನದ ಹಿಂದೆ ಹೋದವರು ಅವರಿಗೆ ಯೋಚನಾ ಕ್ರಮ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಬಂದು ಸ್ವಂತ ಇಂಟೆಲಿಜೆನ್ಸ್ನ ಮಾರ್ಬಿಟ್ಟಿದ್ದಾರೆ, ಅಡ ಇಟ್ಬಿಟ್ಟಿದ್ದಾರೆ. ನೋಡಿ, ಕಾಲ ಕಾಲಕ್ಕೆ ಹೇಗೆ ಅಂದರೆ ಭಗವಂತ ಅಥವಾ ಈ ಪ್ರಕೃತಿಯ ಪರಿವರ್ತನೆ ಹೇಗೆ ಆಗ್ತದೆ ಅಂದರೆ, ಕಾಲಕ್ಕೆ ತಕ್ಕಂತೆ ನಮ್ಮ ದೇಹ, ನಮ್ಮ ಮನಸ್ಸು ಎಲ್ಲವೂ ಅದಕ್ಕೆ ತಕ್ಕಂತೆ ಜೋಡಿಸ್ಕೊಳ್ತಾ ಹೋಗ್ತದೆ. ಹಿಂದೆ ಚಳಿಗಾಲ ಹೆಚ್ಚಿರ್ತಿತ್ತು, ನಿಮಗೆ ಉಣ್ಣೆ ಬಟ್ಟೆಗಳು ಅಷ್ಟು ಸಿಗ್ತಾ ಇರಲಿಲ್ಲ ಆ ಚಳಿಗೆ. ಇವತ್ತು ಏನು ಥರ್ಮಲ್ ಅಂತ ಸಿಗ್ತಾ ಇದೆಯಲ್ಲ, ಅದಕ್ಕೆ ತಕ್ಕಂತೆ ಸ್ಕಿನ್ ಅವತ್ತಿಗೆ ಅಡ್ಜಸ್ಟ್ ಆಗಿತ್ತು. ಇವತ್ತು ಹಿಮಾಲಯದಲ್ಲಿರುವಂಥ ಅವರ ಸ್ಕಿನ್ಗೂ ನಮ್ಮ ಸ್ಕಿನ್ಗೂ ವ್ಯತ್ಯಾಸ ಇದೆ. ನೀವು ಪ್ರಾಣಿಗಳೇ ನೋಡಿ, ಒಂದು ನಾಯಿ ನೋಡಿ, ಇಲ್ಲಿ ಯಾವ ನಾಯಿ ಇದೆಯೋ ಅಲ್ಲಿರೋ ನಾಯಿಗೂ ವ್ಯತ್ಯಾಸ ಇದೆ. ಆ ಪ್ರಕೃತಿಗೆ, ಆ ವಾತಾವರಣಕ್ಕೆ, ಆ ಬದಲಾವಣೆಗೆ ದೇಹ, ಮನಸ್ಸು, ಬುದ್ಧಿ ಪರಿವರ್ತನೆ ಆಗ್ತಾ ಹೋಗ್ತದೆ. ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗ್ತಾ ಹೋಗ್ತದೆ. ಆದರೆ ಇದೆಲ್ಲವನ್ನು ಮೀರಿ ನೀವು ಹೇಳಿದ ಒಂದು ಮಾತಲ್ಲಿ ಜೋಪಾನ ಇರಬೇಕು. ನಮ್ಮ ಜ್ಞಾನ ಏನಿದೆ, ವಿವೇಕ ಏನಿದೆ, ಅದನ್ನಂತೂ ಇನ್ನೊಂದು ಮಿಷಿನ್ ಕೈ ಕೆಳಗೆ ಕೊಡಬಾರ್ದು. ಕೊಟ್ಬಿಟ್ಟಿದಾರಲ್ಲ ಸದ್ಗುರು. ಹಾಗೆ ಕೊಟ್ಟಿದ್ರೆ ಏನಾಗ್ತದೆ, ಕ್ರಮೇಣ ನಮ್ಮ ಹಿಂದೆ ಯೋಗದಲ್ಲಿ ಹೇಳೋರು, ನಮಗೂ ಕಿವಿಯನ್ನು ತಿರುಗಿಸೋ ಶಕ್ತಿ ಇತ್ತಂತೆ ಹಿಂದೆ. ಆದರೆ ಅದನ್ನು ಬಳಸದೆ ಕಿವಿ ಇವತ್ತು ನಾವೇ ತಿರುಗಿಸಿದ್ರು ತಿರುಗಲ್ಲ, ಐಚ್ಛಿಕ ಸ್ನಾಯು ಹೋಗ್ಬಿಟ್ಟಿದೆ. ಹಂಗೆ ಆಗ್ಬಿಟ್ಟಿದೆ. ಅದೇ ರೀತಿ ನೀವು ನಿಮ್ಮ ವಿವೇಕವನ್ನ ಮಿಷಿನ್ ಕೈ ಕೊಟ್ಟಿದ್ರೆ ಖಂಡಿತವಾಗಿ 2-3 ತಲೆಮಾರುಗಳ ನಂತರ ಆ ಮಿಷಿನ್ಗಳೇ ನಮ್ಮನ್ನ ಆಳೋ ರೀತಿಯಾಗಿ ಆಗ್ತದೆ. ಈಗ ಕಳೆದ 1-1.5 ವರ್ಷದಿಂದ ಆಗಿರೋ ಡೆವಲಪ್ಮೆಂಟ್ನ ನನ್ನ ಅನುಭವಕ್ಕೆ ಬಂದಿರೋ ಡೆವಲಪ್ಮೆಂಟ್ ತಮ್ಮ ಮುಂದೆ ಹೇಳ್ತೀನಿ. ಮಕ್ಕಳಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಹೆಂಗೆ ಯೂಸ್ ಮಾಡ್ತಾರೆ ಅಂದರೆ ದೊಡ್ಡ ಮಟ್ಟದಲ್ಲ, ಸಣ್ಣ ಪುಟ್ಟ ಒಂದು ಎಸ್ಸೆ ಬರೀರಿ ಅಂತ ಯಾರಾದರೂ ಟೀಚರ್ ಅವರಿಗೆ ಎಸ್ಸೆ ಹೋಮ್ವರ್ಕ್ ಕೊಟ್ಟರೆ ಯೋಚಿಸಿ ಬರೆಯಲ್ಲ, ಟಕ್ಕಂತ ಗೂಗಲ್ಗೆ ಹೋಗ್ತಾರೆ, ಅಲ್ಲೇನೋ ಇದೆಯಲ್ಲ ಹುಡುಕ್ತಾರೆ, ಬಂದಿದ್ದನ್ನು ಬರೆದಿಡ್ತಾರೆ. ಇಮೇಲಿಗೆ ರಿಪ್ಲೈ ಮಾಡುವಾಗ ಎಷ್ಟೋ ಜನ ಪ್ರೊಫೆಷನಲ್ಸ್ ಇವತ್ತು ಯೋಚನೆ ಮಾಡಿ ಬರೆಯಲ್ಲ. ಅಂದರೆ ಸಂಮೋಹನ ಇದೆಯಲ್ಲ, ಅದು ಮನಸ್ಸುಗಳ ನಡುವೆ ಆಗ್ತಾನೇ ಇಲ್ಲ. ಸೊ ಹೀಗಾದರೆ ಮುಂದಿನ ಹೆಂಗೆ ಅಂತ. ಆಮೇಲೆ ವಿವೇಕ, ನಮ್ಮ ಬುದ್ಧಿ ಇನ್ನೂ ಸಂಕುಚಿತವಾಗ್ತಾ ಹೋಗ್ತದೆ. ನೋಡಿ, ನಾನೇ ಒಂದಷ್ಟು ದಿನ ಆಡಿಯೋ, ಏನು ಪುಸ್ತಕಗಳ ಆಡಿಯೋ ಬರ್ತಾ ಇದೆಯಲ್ಲ, ಅದನ್ನು ಕೇಳ್ತಾ ಇದ್ದೆ. ಒಂದು 6 ತಿಂಗಳು 1 ವರ್ಷ ಕೇಳಿದ ಮೇಲೆ ನನಗೆ ಗೊತ್ತಾಗಿದ್ದೇನು ಅಂದರೆ, ಅದನ್ನು ಕೇಳಿದಾಗ ಇದು ನಂದಲ್ಲ ಅನ್ಸಕ್ಕೆ ಶುರು ಅನಿಸ್ತು. ಈಗ ನಿಮ್ಗೆ ಕೋಟ್ ಮಾಡಬೇಕಾದ್ರೆ, ನಾನು ಓದಿದ್ದ ವಿಷಯ ಹೇಳೋದಕ್ಕೂ ಯಾವುದೋ ಕೇಳಿದರೆ ಯಾರೋ ಹೇಳೋದನ್ನು ನಾನು ಹೇಳ್ತಾ ಇದ್ದೀನಿ ಏನೋ ಅನ್ನೋ ಫೀಲಿಂಗ್ ಬಂತು. ಹಾಗಾಗಿ ಅದನ್ನು ನಿಲ್ಲಿಸ್ಬಿಟ್ಟೆ ಪರಿಪೂರ್ಣವಾಗಿ. ಈಗ ನಾನು ಓದಬೇಕು ಅಥವಾ ನಾನು ಟ್ಯಾಬ್ ಇಟ್ಕೊಂಡಿದ್ರು ಕೂಡ ಟ್ಯಾಬ್ನಲ್ಲೂ ಬರಿತೀನಿ, ದಿನಕ್ಕೆ 1 ಪೇಜ್ ಆದರೂ ನಾನು ಬರಿತೀನಿ. ಹಾಗೆ ಬರಿಬೇಕಾದ್ರೆ ನಂಗೆ ಗೊತ್ತಾಗಿದ್ದು ಏನು ಅಂತ ಹೇಳಿದ್ರೆ, ಈಗ ಆಟೋಮೆಟಿಕಲಿ ನನ್ನ ವಾಯ್ಸು ಕೂಡ ಟೈಪ್ ಮಾಡಿಕೊಂಡು ಹೋಗ್ತಿದೆ. ಹೀಗೆ ಮಾಡಿದ ಮೇಲೂ ನಾನು ಬರೀಲಿಕ್ಕೆ ಹೋದಾಗ ನನಗೆ ಗೊತ್ತಾಯಿತು ಆ ಸ್ಪೀಡ್ ನಿಂತು ಹೋಗ್ತಾ ಇದೆ, ಸ್ಪೆಲ್ಲಿಂಗ್ ತಪ್ಪಾಗ್ತಾ ಇದೆ, ತಕ್ಷಣಕ್ಕೆ ಬರ್ತಾ ಇಲ್ಲ, ಅದು ಹೊಂದುತ್ತಾ ಇಲ್ಲ. ನನಗೆ ಅನ್ನಿಸ್ತು ಇನ್ನೊಂದು 2 ವರ್ಷ ಹೀಗೆ ನಾನು ಮಾಡಿದ್ರೆ ನನಗೆ ಬರೆಯೋದೇ ಬಹಳ ಕಷ್ಟ ಆಗ್ತದೆ, ಕೈಯೇ ಹೋಗಲ್ಲ ಆಗಿದೆ. ಹಾಗಾಗಿ ನೀವೇನಾದರೂ ಆ ಸ್ಮಾರ್ಟ್ ವೇನೂ ಬಳಸಿ, ದ ಸೇಮ್ ಟೈಮ್ ಈ ರೀತಿಯಾಗ ಒಂದು ಬರವಣಿಗೆ ಇರ್ಬೋದು, ಪೇಜ್ಗಳಲ್ಲಿ ಪುಸ್ತಕವನ್ನೇ ಓದೋದಿರ್ಬೋದು, ಸ್ವಂತವಾಗಿ ಯೋಚನೆ ಮಾಡೋದಿರ್ಬೋದು, ಇದನ್ನು ಬಿಟ್ಟರೆ ನಾನು ಹೇಳೋದು ನಿಮ್ಮೊಬ್ಬರಿಗಲ್ಲ, 1-2 ಅಂದರೆ ಅರ್ಥಾತ್ ಇವತ್ತಿನ ತಂದೆ ತಾಯಿ ಹೀಗೆ ಮಾಡ್ತೀರಾ. ನನ್ನ ಅನುಭವ ಏನು ಅಂತ ಹೇಳಿದ್ರೆ, ತಂದೆ ತಾಯಿ ಎಷ್ಟು ಸ್ಮಾರ್ಟ್ ಇದ್ದಾರೋ ಅದಕ್ಕಿಂತ ಮಗು ಇನ್ನೂ ಸ್ಮಾರ್ಟ್ ಕಡಿಮೆ ಆಗ್ತಾ ಹೋಗ್ತದೆ. ಜನ್ರೇಷನಿಂದ ಜನ್ರೇಷನ್ ಹಿಂದೆ ಇದ್ದ ಶಕ್ತಿ, ತೋಳುಬಲ ಏನಿತ್ತು ನಮ್ಮ ಹಿರಿಯರಿಗೆ ಇವತ್ತಿಲ್ಲ. ಅಂದರೆ ನೀವೇನು ಬಿಡ್ತಾ ಇದ್ದೀರಿ ಅದರ ಪರಿಣಾಮ ನಿಮ್ಮ ಮೇಲೆ ಮಾತ್ರವಲ್ಲ, ನಿಮ್ಮ ಮುಂದಿನ ತಲೆಮಾರು ಏನಿದೆ, ಪೀಳಿಗೆ ಏನಿದೆ, ಅವ್ರಿಗಾಗೆ ಬದುಕ್ತೀನಿ ಅಂತ ಏನು ಹೇಳ್ತಾ ಇದ್ದೀರಲ್ಲ, ಅವ್ರಿಗಾಗೆ ಇಷ್ಟೆಲ್ಲ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದೀರಲ್ಲ, ಇನ್ನೊಂದು 3 ತಲೆಮಾರ ನಂತರ ಅವರಿಗೆ ಬುದ್ಧಿಯೇ ಓಡಲ್ಲ, ಕೈಯೇ ಓಡಲ್ಲ, ಕೊನೆಗೆ ಊಟ ಮಾಡಿಸ್ಲಿಕ್ಕೆ ಒಂದು ಮಿಷಿನ್ ಬರಬೇಕು, ಪಂಚೇಂದ್ರಿಯಗಳು ನಿಯಂತ್ರಣ ಕಳ್ಕೊಂಡ್ಬಿಡ್ತವೆ. ಹಾಗೆ ಆಗಬಾರ್ದು ಅಂತಿದ್ರೆ ದಯವಿಟ್ಟು ನಿಮ್ಮ ಬುದ್ಧಿಗೆ, ನಿಮ್ಮ ಹೃದಯಕ್ಕೆ, ನಿಮ್ಮ ಕೈ ಕಾಲುಗಳಿಗೆ ಪ್ರತಿನಿತ್ಯ ಕೆಲಸ ಕೊಡಿ. ಈಗ ಯಶಸ್ಸಿನ ಹಿಂದೆ ಬಿದ್ದು ಜನ ಟೋಟಲಿ ರೇಸಿಗೆ ಬಿದ್ದುಬಿಟ್ಟಿದ್ದಾರೆ. ರೇಸಿಗೆ ಬಿದ್ದಾಗ ಒತ್ತಡ ಶುರುವಾದಾಗ ಒಳಗಡೆ ಸಂತೋಷ, ಆತ್ಮತೃಪ್ತಿ ಇಲ್ಲದೆ ಇರೋದು. ಎಷ್ಟು ದಿನ ಜನ ಇದೇ ಥರ ಬದುಕಬೇಕು, ಅಥವಾ ಆ ಥರ ಆಲ್ರೆಡಿ ಬದುಕ್ತಾ ಇರೋರಿಗೆ ನಿಮ್ಮ ಸಂದೇಶ ಅಥವಾ ನಿಮ್ಮ ಕಿವಿ ಮಾತೇನು? ನೋಡಿ, ಯಶಸ್ಸು
ಏನನ್ನೋ ಸಾಧಿಸಬೇಕು ಅನ್ನೋದೇನಿದೆ, ನೀವು ಆಧ್ಯಾತ್ಮಿಕ ದೃಷ್ಟಿಯಿಂದ ಕೇಳಿದ್ರೆ ಯಾವ ಗುರಿಯೂ ಇಲ್ಲ, ಏನೂ ಇಲ್ಲ ಅನ್ನೋದೇ ಬಂದ್ಬಿಡ್ತದೆ ಕೊನೆಗೂ ಆಗ ನೋಡಿದ್ರೆ. ಆದರೆ ನೀವು ಸಹಜವಾಗಿ ನೀವು ಬೇರೆಯವ್ರ ಜನರನ್ನು ನೋಡಿದ್ರೆ ಏನೋ ಒಂದು ಬೇಕು, ಬದುಕಲಿಕ್ಕೆ ಒಂದು ಗುರಿ ಬೇಕು. ಪ್ರತಿನಿತ್ಯ ನಾನು ಎದ್ದೇಳಬೇಕಾದ್ರೆ ಏನೂ ಕೆಲಸ ಇಲ್ಲದೆ ಎದ್ದೇಳಕ್ಕಾಗಲ್ಲ. 8 ಗಂಟೆಗೂ ಎದ್ದೇಳ್ತಾನೆ, 10 ಗಂಟೆಗೂ ಹೇಳ್ತಾನೆ, ಇಡೀ ದಿನವೂ ನಿದ್ದೆ ಮಾಡ್ತಾನೆ. ಯಾರಿಗೆ ಏನನ್ನೋ ಸಾಧಿಸಬೇಕು ಅಂತಿದೆ, ನಿದ್ದೆ ಬೆಳಗ್ಗೆ ಬೇಗ ಎಬ್ಬಿಸ್ತದೆ ಅವನು. ಆ ಕಾರಣಕ್ಕಾದ್ರೆ ಏನೋ ಒಂದು ಗುರಿ ಇಟ್ಕೋಬೇಕು, ಅದು ತಪ್ಪಲ್ಲ. ಇದನ್ನು ಸಾಧಿಸಬೇಕು, ಈ ಯಶಸ್ಸನ್ನು ಮುಟ್ಟಬೇಕು ಅನ್ನೋದೇನಿದೆ, ಅದು ಇಲ್ಲದೆ ಹೋದರೆ ಬೆಳಗ್ಗೆ ಎದ್ದೇಳಕ್ಕಾಗೋದೇ ಇಲ್ಲ. ಬಟ್ ಅಟ್ ವಾಟ್ ಕಾಸ್ಟ್? ಆದರೆ ಆ ಯಶಸ್ಸನ್ನು ಸಾಧಿಸುವ ದಾರಿ ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ಏನಿದೆ ಹಾಳು ಮಾಡಿಕೊಳ್ಳೋ ಸ್ಥಿತಿಯಾಗಿರಬಾರ್ದು. ಯಾರ ಜೊತೆ ಪೈಪೋಟಿ ಮಾಡ್ತೀರಿ, ನಿಮ್ಮದೇ ಜೊತೆ ಪೈಪೋಟಿ ಮಾಡಿ. ಇವತ್ತು ಏನು ಬದುಕಿದ್ದೆ, ನಾಳೆ ಇದಕ್ಕಿಂತ ಉತ್ತಮವಾಗಿ ನಾನು ಬದುಕಬೇಕು. ಇವತ್ತೇನು ಸಾಧಿಸಿದ್ದೆ, ಇದಕ್ಕಿಂತ ಹೆಚ್ಚು ಚೆನ್ನಾಗಿ ಒಳ್ಳೆಯ ರೂಪದಲ್ಲಿ ಅದನ್ನು ಸಾಧಿಸಬೇಕು ಅಂತ ಇರಬೇಕು. ಬಿಟ್ಟು ನೀವು ಇನ್ನೊಬ್ಬರನ್ನ ನೋಡಿ ನೀವೇನಾದರೂ ಸಾಧಿಸಕ್ಕೆ ಹೋದರೆ, ಇನ್ನೊಬ್ಬರು ಮಾಡಿದ ಹಾಗೆ ನಾನು ಬದುಕಬೇಕು ಅಂತ ಹೋದರೆ, ಆಗ ನೀವು ಒತ್ತಡಕ್ಕೆ ಸಿಗಾಕೊಳ್ತೀರಿ. ಆಗ ನಿಮ್ಮ ಮನಃಶಾಂತಿಯನ್ನು ಕಳ್ಕೊಳ್ತೀರಿ. ಅಲ್ಟಿಮೇಟ್ ಏನು, ಎಲ್ಲವನ್ನು ಸಾಧಿಸಿದ ಮೇಲೆ ನಮ್ಗೆ ಸಿಗಬೇಕಾದದ್ದೇನೋ ಅತೃಪ್ತಿ. ನನಗೊಂದು ಐಫೋನ್ ತಗೋಬೇಕು ಅನ್ನೋ ಗುರಿ ಏನಾದರೂ ಸಣ್ಣದಾಗಿ ಇಟ್ಕೊಂಡಿದ್ರೆ, ತಗೊಂಡಾಗ ನಮಗೊಂದು ಸಂತೋಷ ಆಗ್ತದೆ, ತಗೊಂಡೆ ಅಂತ. ಅದನ್ನು ಪ್ರತಿ ಸರಿ ಮುಟ್ಟಿ ಮುಟ್ಟಿ ನೋಡ್ತೀವಿ, ಪ್ರತಿ ಸರಿ ಒಳಗೆಲ್ಲ ಹುಡುಕಾಡ್ತೀವಿ, ಅದು ಮಾಡ್ಬೇಕಾದ್ರೆ ಸಂತೋಷ ಆಗ್ತದೆ. ಅದು ಇನ್ನೊಬ್ಬರ ಕೈಲಿ ಅದಕ್ಕಿಂತ ಹೆಚ್ಚಿನ ದೊಡ್ಡದು ನೋಡಿದಾಗ ಇಲ್ಲಿರೋದು ಬಿಟ್ಟು ಹೋಗ್ತದೆ. ಈ ಸಂತೋಷ ಹಾಳು ಮಾಡ್ಕೊಳ್ತೀರಿ. ಹಾಗೆ ಮಾಡ್ಕೋಬಾರ್ದು ಅಂತಿದ್ರೆ ಇನ್ನೊಬ್ಬರಿಗಾಗಿ, ಇನ್ನೊಬ್ಬರು ನೋಡ್ತಾರೆ ಅನ್ನೋದಕ್ಕೋಸ್ಕರವಾಗಿ ನಿಮ್ಮ ಯಶಸ್ಸನ್ನು ಪಣವಾಗಿ ಇಡಬೇಡಿ. ನಿಮಗಾಗಿಡಿ, ನಿಮ್ಮ ಆತ್ಮತೃಪ್ತಿಗಾಗಿಡಿ. ಆಗ ಮಾತ್ರವೇ ಅದನ್ನು ಸಾಧಿಸಿದಾಗಲೂ ಕೂಡ ಅದನ್ನು ಎಂಜಾಯ್ ಮಾಡ್ತೀರಿ. ಸದ್ಗುರು, ನಾಸ್ತಿಕರು ಆಧ್ಯಾತ್ಮದ ಕಡೆಗೆ ಬರಬೇಕು ಅಥವಾ ನಾಸ್ತಿಕ ಮತ್ತು ಆಧ್ಯಾತ್ಮ ಇದ್ರ ನಡುವೆ ಸಂಬಂಧ ಏನಾದರೂ? ನಾಸ್ತಿಕ ಅಂದ್ರೆ ಏನು ನಿಮ್ಮ ಪ್ರಕಾರ? ದೇವರನ್ನ ಪೂಜೆ ಮಾಡದೇ ಇರೋ ನಾಸ್ತಿಕ ಅಂತ ನನಗೆ ಗೊತ್ತಿಲ್ಲ ಅಂತ. ಎಸ್, ಹಾಗೆ ಅನ್ಕೋಬಹುದು ಧಾರ್ಮಿಕವಾಗಿ. ಆದರೆ ನಾಸ್ತಿಕ ಅಂದ್ರೆ ಯಾರು ತನ್ನನ್ನೇ ತಾನು ನಂಬಲ್ಲ ಅವನು ನಾಸ್ತಿಕ. ಅಂದ್ರೆ ತನ್ನ ಅಸ್ತಿತ್ವನೇ ನಮ್ಮದೇ ಇದ್ರೆ ಅವನು ನಾಸ್ತಿಕ. ತನ್ನನ್ನ ತಾನು ಫಸ್ಟ್ ನಂಬುದಿದ್ರೆ, ಹೊರಗಿನ ದೇವರನ್ನು ನಂಬುದು ಬೇಡ, ಶಾಸ್ತ್ರಗಳನ್ನು ನಂಬುದು ಬೇಡ, ಆಚರಣೆಗಳನ್ನು ನಂಬುದು. ಬಟ್ ಕೆಲವರು ತಮ್ಮನ್ ತಾವು ತುಂಬಾ ನಂಬ್ಕೊಂಡು ತಮ್ಮನ್ ತಾವು ವಿಜೃಂಭಿಸ್ಕೊಂಡು ದೇವ್ರ ನಂಬಲ್ಲ ಅಂತಾರಲ್ಲ, ಅವ್ರನ್ನ ಅಹಂಕಾರದಿಂದ ತನ್ನನ್ನು ತಾನು ನಂಬ್ತಾ ಇದ್ರು ಕಷ್ಟ ಆಗ್ತದೆ. ಆದರೆ ನಾನು ಯಾರು, ನಾನು ಯಾಕಾಗಿ ಹುಟ್ಟಿದ್ದೀನಿ ಅಂತ ಹುಡುಕಬೇಕು ಅಂತಿದ್ರೆ ಅದಕ್ಕೆ ದೇವರು ಬೇಕಾಗಿಲ್ಲಲ್ಲ, ಅದಕ್ಕೆ ಯಾವುದೇ ಆಚರಣೆಗಳು ಬೇಕಾಗಿಲ್ಲ. ಆದರೆ ತನ್ನನ್ನು ತಾನು ಯಾರೋ ಅಂತ, ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಏನು ಮಾಡಬೇಕಾಗಿದೆ, ನನ್ನ ಗುರಿ ಏನು ಅನ್ನುವಂಥ ಸ್ಪಷ್ಟತೆ ಇಟ್ಕೊಂಡು ಯಾರು ಹೋಗ್ತಾರೆ ಅವ್ನು ನಿಜಕ್ಕೂ ಆಧ್ಯಾತ್ಮಿಕ ಜೀವಿ. ಅವನು ಖಂಡಿತವಾಗಿ ಆಧ್ಯಾತ್ಮಿಕ ದಾರಿಗೆ ಬರಬೇಕು. ಈಗ ಇವತ್ತಿನ ಫ್ಯಾಮಿಲಿಗಳಿಗೆ ಗಂಡ ಹೆಂಡತಿ ಮಕ್ಕಳು ಸುಖವಾಗಿ ಜೀವನ ನಡೆಸೋದಕ್ಕೆ ತಮ್ಮ 4 ಮಾತು ಹೇಳೋದಾದ್ರೆ ಏನಂತ ಹೇಳ್ಬೋದು ತಾವು? ಸುಖವಾಗಿ ಬದುಕಬೇಕಷ್ಟೇ, ಪ್ರೀತಿಯಿಂದ ಬದುಕಬೇಕಷ್ಟೇ. ಅದು ಕಡಿಮೆ ಆಗ್ತಿದೆಯಲ್ಲ ಎಲ್ಲ ಕಡೆ. ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ, ತಾವು ಏನು ದುಡಿತಾ ಇದ್ದಾರೆ, ತಾವು ಏನನ್ನ 4 ಜನದ ಜೊತೆ ಪ್ರೀತಿಯಿಂದ ಇರಬೇಕು, ಅದಕ್ಕೂ ಮೀರಿ ದುಡಿಬೇಕು, ಅದಕ್ಕೂ ಮೀರಿ ನಾನು ವೈಭವದಿಂದ ಬದುಕಬೇಕು ಅಂತ ಕಾರಿಗೆ EMI, ಮನೆಗೆ EMI, ಪರ್ಸನಲ್ ಲೋನ್ ಇಷ್ಟೆಲ್ಲ ತಗೊಂಡಾಗ ಗಂಡನೂ ದುಡಿಬೇಕು, ಹೆಂಡತಿಯೂ ದುಡಿಬೇಕು, ಮಗು ಸ್ಕೂಲಿಗೆ ಹೋಗ್ತದೆ, ಊಟ ಸರಿಯಾಗಿ ಸಿಗಲ್ಲ. 3 ಜನ 3 ದಿಕ್ಕಲ್ಲಿ ಹೋಗ್ತಾ ಇದ್ದಾಗ ಪರಸ್ಪರ ಪ್ರೀತಿ ಅಂದ್ರೇನು, ವಿಶ್ವಾಸ ಅಂದ್ರೇನು, ನಂಬಬೇಕಾ ಇಲ್ವಾ, ಇದ್ಯಾವುದು? ಯಾಕೆಂದ್ರೆ ಹೀಗೆ ಕೂತು ಅವ್ರ ಜೊತೆ ಮಾತಾಡೋದಕ್ಕೆ ಸಮಯ ಇಲ್ಲ. ನಾವು ಇದನ್ನು ನೋಡ್ತಾ ಇದ್ವಿ ಪ್ರತಿದಿನ. EMIಗಳು ತಗೊಂಡು ಅದನ್ನು ತಿಂಗಳಿಗೆ ಕಟ್ಟಲಿಕ್ಕೆ ಎಷ್ಟೆಲ್ಲ ಕಷ್ಟಗಳನ್ನು ಪಟ್ಟು ಕೊನೆಗೆ ಅವರಿಗೆ ಶುಗರ್ ಬಂದು, BP ಬಂದು, ಹಾರ್ಟ್ ಪ್ರಾಬ್ಲಮ್ ಬಂದು, ಮತ್ತು ಇದನ್ನ ಎಲ್ಲವನ್ನು ನೀಗಿಸ್ಕೊಳ್ಳಿಕ್ಕೆ ವಾರದಲ್ಲಿ 3 ದಿನ ರಾತ್ರಿ ಕೂತ್ಕೊಂಡು ಪಾರ್ಟಿ ಮಾಡಿಕೊಂಡು ಬುದ್ಧಿಗೂ ಹೃದಯಕ್ಕೂ ಸಂಬಂಧವೇ ಇಲ್ಲದಂತೆ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಹಿಂಗೆ ಕಟ್ ಮಾಡ್ಕೊಳ್ಳೋ ಕಾರಣದಿಂದಾಗಿ ಮನೆಗಳಲ್ಲಿ ಒತ್ತಡ ಹೆಚ್ಚಾಗಿ, ಜಗಳಗಳು ಹೆಚ್ಚಾಗಿ, ಒಬ್ಬರ ಮೇಲೊಬ್ಬರು ದೂರ್ಕೊಂಡು ಕೊನೆಗೆ ದೂರ ಆಗೋ ಸ್ಥಿತಿಗೆ ಬರ್ತಾ ಇದೆ. ಈ ಸ್ವಾರ್ಥ ಮತ್ತು ಅಹಂಕಾರ ಇದರಿಂದ ಒಬ್ಬ ಮನುಷ್ಯ ಮುಕ್ತಿ ಹೊಂದಬೇಕು ಅಂದ್ರೆ ಅಥವಾ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಏನ್ ತಮ್ಸಲೆ? ಸ್ವಾರ್ಥ ಬಿಡಬೇಕಷ್ಟೇ, ಬಹಳ ಸುಲಭ ಅದು. ಆದ್ರೆ ಕಷ್ಟ. ಮನುಷ್ಯನಿಗೆ ಸ್ವಾರ್ಥ ಬಿಟ್ಟು ಬದುಕೋದು ಕಷ್ಟ, ನಾನು ಅನ್ನುವ ಅಹಂಕಾರ ಬಿಟ್ಟು ಬದುಕೋದು ಕಷ್ಟ. ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಈಗ ಕುಟುಂಬದ ಒಳಗಡೆ ತಾಂಡವಾಡ್ತಾ ಇದೆ ಇದು. ನಾವು ಏನಂತ ಹೇಳಿದ್ರೆ, ನಾನು ಶ್ರೇಷ್ಠ, ನನ್ನ ಮಾತೇ ನಡಿಬೇಕು ಅನ್ನುವಂಥ ಅಹಂಕಾರ ಏನಿದೆ ಗೊತ್ತಿಲ್ಲ ಅವರಿಗೆ, ಅದರಿಂದಾಗಿ ಅವರು ಅಧಪತನ ಹೊಂದುತ್ತಾ ಇದ್ದಾರೆ. ನಾವು ಪ್ರತ್ಯಕ್ಷವಾಗಿ ತುಂಬ ಜನರನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನಾನು ಹೇಳಿದ್ದೇ ನಡಿಬೇಕು ಅನ್ನೋರ ಮನಸ್ಥಿತಿ ಹೇಗಿದೆ ಅಂತ ನಾವು
ನೋಡ್ತಾ ಇರ್ತೀವಿ. ಅವ್ರಿಗಾಯ್ತು ನೀವೇ ಸರಿನಪ್ಪ, ಹಾಗಾದ್ರೆ ನೀವೇ ಮಾಡಿ ಅಂತ ಕೊಟ್ಟಾಗ ನಿರ್ವಹಿಸ್ಲಿಕ್ಕೆ ಆಗಲ್ಲ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ವಿಶಾಲವಾಗಿ ಯೋಚನೆ ಮಾಡೇ ಗೊತ್ತಿಲ್ಲ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಹೇಳ್ತಾ ಇದ್ದೀನಿ ಅದೇ ಸರಿ, ಅದೇ ಶ್ರೇಷ್ಠ ಅಂತ ಅಂದ್ಕೊಂಡು ಒಂದು ಕಾರ್ಯಕ್ರಮ ಕೊಡಿ, ಆ ಸ್ವಾರ್ಥದಲ್ಲಿ ಯಾರು ಇರ್ತಾರಲ್ಲ, ನಾನೇ ಸರಿ ಅಂತ ಹೇಳ್ತಾರಲ್ಲ, ಅವರಿಗೆ ನಿಭಾಯಿಸಕ್ಕಾಗೋದೇ ಇಲ್ಲ. ಯಾಕೆ ಅಂದರೆ 4 ಜನನ ಇಟ್ಕೊಂಡು ಆ ಕೆಲಸ ಮಾಡಬೇಕು. ಹಾಗೆ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಹಾಗೆ ಮಾಡದೇ ಇದ್ದಾಗ ಆ ಇಡೀ ಕಾರ್ಯಕ್ರಮ ಹಾಳಾಗ್ತದೆ. ದ ಸೇಮ್ ಅದೇ ರೀತಿ ಅವ್ರ ಜೀವನದಲ್ಲಿ ಏನೇನು ಸಾಧಿಸಬೇಕು ಅಂತಿದಾರಲ್ಲ, ಯಾರು ಆ ಅಹಂಕಾರದಲ್ಲಿ ಬದುಕ್ತಾರಲ್ಲ, ಇದುವರೆಗೆ ಯಾರು ಆ ಉನ್ನತ ಹಂತಕ್ಕೆ ಹೋದವ್ರನ್ನ ನಾನಂತೂ ನೋಡಿಲ್ಲ. ಅಹಂಕಾರ ಇದೆ, ನಾನು ಇಷ್ಟು ಸಾಧನೆ ಮಾಡಿದೆ ಅನ್ನೋ ಅಹಂಕಾರ ಇದೆ. ಆದರೆ ಆ ರೀತಿಯ ಗರ್ವ ಏನಿದೆಯಲ್ಲ, ಅಹಂಕಾರ ಏನಿದೆಯಲ್ಲ, ನಾನೇ ಸರಿ ಅನ್ನುವಂಥ ಅಹಂಕಾರ ಏನಿದೆ, ನೀವು ಒಬ್ಬರನ್ನಾದರೂ ತೋರಿಸಿ ಆ ಅಹಂಕಾರ, ಆ ಹಂತದ ಅಹಂಕಾರ ಇಟ್ಕೊಂಡವರು ಯಾರಾದರೂ ಒಂದು ಶ್ರೇಷ್ಠವಾದ ಕೆಲಸವನ್ನ ಅಥವಾ ಯಾವುದಾದ್ರೂ ಒಂದು ಕಂಪ್ನಿಯನ್ನಾದರೂ ನಿರ್ಮಾಣ ಮಾಡಿ ಯಶಸ್ವಿಯಾಗಿದ್ದಾರೆ ಅಂತ ಒಬ್ಬರನ್ನ ತೋರಿಸಿ. ಇದಕ್ಕೆ ನಾನು ನನ್ನ ಕಾರ್ಯಕ್ರಮಗಳಲ್ಲಿ ನಾನು ಒಂದು ವ್ಯಾಖ್ಯಾನ ಕೊಡ್ತಿರ್ತೀನಿ. ಐ ವಾಂಟ್ ಟು ಬಿ ರೈಟ್ ವರ್ಸಸ್ ಐ ವಾಂಟ್ ಟು ಬಿ ಹ್ಯಾಪಿ. ಇದೇ ಮನುಷ್ಯನ ಬದುಕಲ್ಲಿ ನಡೆಯೋ ಯುದ್ಧ. ನಾನು ಸಂತೋಷವಾಗಿರ್ಬೇಕು ಅನ್ನೋದಾದ್ರೆ ನಾನು ರೈಟ್ ಅನ್ನೋದು ಬಿಡಬೇಕು, ನಾನೇ ರೈಟ್ ಅನ್ನೋದಾದ್ರೆ ಸಂತೋಷನ ಬಿಡಬೇಕು. ಚಾಯ್ಸ್ ಇಸ್ ಯೋರ್ಸ್ ಅಂದ್ಬಿಡ್ತೀನಿ ನಾನು. ತುಂಬಾ ಸರಿ, ಇದು ಅರ್ಥವೂ ಆಗಲ್ಲ. ಇದನ್ನ ಬಿಡಬೇಕು, ನಾನು ಹ್ಯಾಪಿಯಾಗಿರ್ಬೇಕಾದ್ರೆ ಇದನ್ನ ಬಿಡಬೇಕು ಅನ್ನೋದು ಅವ್ರಿಗೆ ಗೊತ್ತೇ ಆಗಲ್ಲ. ನಾನು ಆ ರೀತಿಯ ಮನಸ್ಥಿತಿ ಅವ್ರು ನೋಡ್ತಾ ಇದ್ದೀವಿ. ಅಂದ್ರೆ ನಾವು ಹೇಳೋದು ಅವರಲ್ಲಿ ತಮೋಗುಣ ಯಾವ ಹಂತದಲ್ಲಿ ಇರ್ತದೆ ಅಂದ್ರೆ, ಇದು ಸರಿ, ಇದು ತಪ್ಪು, ನಾನು ಸಂತೋಷವಾಗಿ ಯಾಕಿಲ್ಲ, ನನ್ನ ಹೆಂಡತಿ ಮಕ್ಕಳು ಯಾಕೆ ಸಂತೋಷವಾಗಿಲ್ಲ, ನನ್ನ ಅಹಂಕಾರದ ಕಾರಣದಿಂದ ಅನ್ನುವ ಅರ್ಥವೂ ಅವ್ರಿಗಾಗಲ್ಲ. ಹಂಗೆ ಹೇಳಿದ್ರು ಕೋಪ ಬಂದ್ಬಿಡುತ್ತೆ. ಅವ್ನಿಗೆ ಹೇಳಿದ್ರು ಅವ್ರಿಗೆ ಕೋಪ ಬರ್ತದೆ. ಆ ಸ್ಥಿತಿಯ ಮನಸ್ಥಿತಿ ಇರೋರು ಇದೆ, ನೋಡಿದೀವಿ ನಾವು. ಅದಕ್ಕೆ ಬಹಳ ಸುಲಭ ಏನು ಅಂದ್ರೆ, ನೀವು ಒಂದ್ಸರಿ ಜಗತ್ ಸುತ್ತಿ ಅಂತ, ಯಾರ್ಯಾರು ಯಶಸ್ವಿ ವ್ಯಕ್ತಿಗಳಿದ್ದಾರೆ ಇಂಥವ್ರು ಅಟ್ಲೀಸ್ಟ್ ನೋಡಿ. ತುಂಬಾ ಜನ ಹೇಳಿದ್ ಒಂದು ಹಂತ ಆದ ತಕ್ಷಣ ಈ ಐನ್ ಬಿಡು ಅಂತ. ನಾನು ಅನ್ನೋದು ಫಸ್ಟ್ ಬಿಡೋ ಕಷ್ಟ. ಆ ಬಿಡ್ತಾ ಹೋಗು, ಜೀವನದಲ್ಲಿ ನೀನ್ ಏನೇನ್ ಕಳ್ಕೊಂಡಿದ್ಯೋ ಅದೆಲ್ಲವೂ ನಿನ್ನ ಹಿಂದೆ ಬರೋಕ್ ಶುರುವಾಗ್ತದೆ. ಫಾಲೋಯಿಂಗ್ ಅಂಡ್ ಎಂಪ್ಟಿಂಗ್. ಆದ್ರೆ ಇದನ್ನ ಅರ್ಥ ಮಾಡಿಸೋದಿದೆಯಲ್ಲ ಪ್ರತಿಯೊಬ್ಬರಿಗೂ, ಇದು ಬಹಳ ಕಷ್ಟ. ನೀವು ಏನೇ ಹೇಳಿ, ಈ ಭಗವದ್ಗೀತೆಯಲ್ಲಿ ಕೃಷ್ಣ ಇಷ್ಟೆಲ್ಲ ಹೇಳಬೇಕಾದ್ರೂ ಅರ್ಜುನ ಹೇಳ್ತಾನೆ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಣ. ನೀನೇನೋ ಹೇಳ್ತೀಯಪ್ಪ, ನೀನು ಹೇಳುವಷ್ಟು ಸುಲಭ ಅಲ್ಲ. ನಿನಗೆ ಸುಲಭ ಇರ್ಬೋದು, ನಮಗೆಲ್ಲ ಬಹಳ ಕಷ್ಟ. ಹೌದು. ಈಗ ಎಲ್ರಿಗೂ ಜೀವನದಲ್ಲಿ ಒಳ್ಳೆಯವನು ಅನ್ಸ್ಕೋಬೇಕು ಅಂತ ಆಸೆ ಇರುತ್ತೆ, ಎಲ್ರಿಗೂ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂತ ಆಸೆ ಇರುತ್ತೆ. ಬಟ್ ಹೋಗೋ ದಾರಿ ಗೊತ್ತಿಲ್ಲದೆ ಬೇರೆ ಬೇರೆ ದಾರಿಗಳಲ್ಲಿ ಹೋಗಿ ಬೇರೆ ಬೇರೆ ಸಂಕಷ್ಟಕ್ಕೆ ಸಿಗಾಕೊಂಡು ತಪ್ಪುಗಳು ಮಾಡ್ಕೊಂಡು ಏನೇನೋ ಮಾಡ್ತಾರೆ. ಸೊ ಈ ಜೀವನದಲ್ಲಿ ಸರಿಯಾದ ದಾರಿ ಕಂಡು ಹಿಡ್ಕೊಳ್ಳೋ ಮಾರ್ಗ ಏನು? ನೋಡಿ, ನಂದೊಂದು ಸೂತ್ರ ಇದೆ, ಪ್ರತಿ ಸರಿ ಇದನ್ನು ಹೇಳ್ತೀನಿ. ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಸುಜ್ಞಾನದಿಂ ನೋಡುತ್ತಂ. ಕೆಲವೊಂದನ್ನ ಕಲಿಬೇಕು, ಕೆಲವೊಂದನ್ನ ಯಾರೋ ಹೇಳ್ತಾರೆ ಅದರಿಂದ ನಾವು ಕಲಿಬೇಕು, ಕೆಲವೊಂದನ್ನ ಸುಜ್ಞಾನದಿಂದ. ಅಂದರೆ ಎಲ್ಲೋ ನಡೀತಾ ಇದೆ ಒಳ್ಳೆ ಕೆಲಸಗಳು, ಇದನ್ನೆಲ್ಲ ನೋಡ್ತಾ ನೋಡ್ತಾ ನಾವು ಅಡಾಪ್ಟ್ ಮಾಡ್ಕೋಬೇಕು. ಹಾಗೆ ಮಾಡ್ಕೊಳ್ಳದೆ ಹೋದರೆ ನಾವೇನು ರೈಟ್ ವೇ ಅಂತ ಅನ್ಕೊಂಡಿರ್ತೀವಲ್ಲ, ಅದು ರೈಟ್ ವೇ ಆಗಿರಲ್ಲ, ರಾಂಗ್ ವೇ ಆಗಿಬಿಟ್ಟಿರ್ತದೆ. ಅದೇ ರೈಟ್ ವೇ ಅನ್ಕೊಂಡು ಹೋಗ್ತಾ ಇರ್ತೀವಿ. ಫೈನಲ್ ಡೇ ಅಂತ ಒಂದು ಇದೆಯಲ್ಲ ಪ್ರತಿಯೊಬ್ಬರಿಗೂ, ಆಗ ಪಶ್ಚಾತ್ತಾಪ ಆಗ್ತದೆ, ಅರೆ ನಾನು ಹಿಂಗೆ ಬದುಕಬಾರ್ದಾಗಿತ್ತು. ಸದ್ಗುರು, ಮೌನ ಮತ್ತು ಧ್ಯಾನ ಇವುಗಳ ನಡುವೆ ವ್ಯತ್ಯಾಸನ ತಾವು ಹೆಂಗೆ ಅರ್ಥ ಮಾಡಿಸ್ತೀರಿ? ಧ್ಯಾನಕ್ಕೆ ಮೌನ ಬಹಳ ಸಹಾಯ. ಆದರೆ ಮೌನದಲ್ಲಿ ನಾವು ಪ್ರತಿ ವರ್ಷ 3 ದಿನ, ಸುಮಾರು 2005-6ರಿಂದ ವರ್ಷದಲ್ಲಿ 3 ದಿನ ಮೌನದಲ್ಲಿ ಮೌನ ಮಾಡ್ತಾ ಇದ್ದು. ಅಲ್ಲ, ಪ್ರಾರಂಭದಲ್ಲಿ ಏನು ಮಾಡ್ತಾ ಇದ್ದು, ಬರಿತಾ ಇತ್ತು ಯಾರಾದರೂ ಬಂದಾಗ. ಒಬ್ಬ ನೀವು ಹೇಳ್ತಾ ಇದ್ರಲ್ಲ, ಈ ಸ್ವಲ್ಪ ಈಗೋ ಇರೋ ವ್ಯಕ್ತಿ ಮತ್ತು ಈ ಅಧ್ಯಾತ್ಮ ಇವೇನೂ ಅಲ್ಲ, ದೇವಸ್ಥಾನ ಸುತ್ತಾ ಇದ್ದ ಅವನು. ಹೀಗೆ ಬಂದಾಗ ಬರದೆ, ನಾನು ಮೌನದಲ್ಲಿದ್ದೀನಿ, ಏನಾದರೂ ಇದ್ರೆ ನೀನು ಬೇಕಾದ್ರೆ ಹೇಳು. ಅವನಿಗೆ ಯೋಚನೆ ಮಾಡ್ಬಿಟ್ಟು ಹೇಳ್ದ, ಮಾತಾಡದೇ ಇರೋದಕ್ಕೂ ಬರೆಯೋದಕ್ಕೂ ಏನು ವ್ಯತ್ಯಾಸ ಅಂತ. ಬೋತ್ ಆರ್ ಕಮ್ಯುನಿಕೇಶನ್ ಅಲ್ಲ, ಒಂದೇ ಅಂತ. ನೀವು ಬಾಯಿ ತೆರೆದಿಲ್ಲ, ಆದ್ರೆ ಇಲ್ಲೂ ಮಾತಾಡ್ತಾ ಇದ್ದಿ, ಏನು ವ್ಯತ್ಯಾಸ ಅಂತ ಬಾಯಿ ಬಿಟ್ಟು ಕೇಳಿದ. ಅರೆ, ಅವನ ಕೇಳಿದ ಮೇಲೆ ನನಗೆ ಗೊತ್ತಾಯಿತು, ಹೌದಲ್ವಾ. ಅಲ್ಲಿಂದ ನಾನು ನೀನು ಶುರು ಮಾಡಿದೆ, ರಿಯಾಕ್ಷನ್ನೇ ಮಾಡಬಾರ್ದು, ಕೈ ಸನ್ನೆ ಕಣ್ಣು ಸನ್ನೆಯನ್ನೂ ಮಾಡಬಾರದು. ಆ ಹಂತದಲ್ಲಿ ಅರ್ಥಾತ್ ಮನಸ್ಸನ್ನು, ಬರೀ ಬಾಯಿ ಮೌನ ಅಲ್ಲ, ಮನಸ್ಸನ್ನು ಮೌನ ಆಗಿಸುವ ಪ್ರಯತ್ನವನ್ನು ನಾನು ಶುರು ಮಾಡಿದೆ. ಅದು ಧ್ಯಾನಕ್ಕೆ ಬಹಳ ಸಹಕಾರಿಯಾಯಿತು. ಯಾಕೆ? ಧ್ಯಾನದಲ್ಲಿ ಕಣ್ಣು ಮುಚ್ಚಿ ಕೂರಬೇಕು, ಒಂದು ಜಾಗದಲ್ಲಿ ಕೂರಬೇಕು. ಮೌನದಲ್ಲಿದ್ದರೆ ಒಂದು ಜಾಗದಲ್ಲಿ ಇರಬೇಕು ಅಂತಿಲ್ಲ, ವಾಕ್ ಮಾಡ್ತಾ ನೀನು ಮೌನದಲ್ಲಿ ಇರ್ಬೋದು. ಆದರೆ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಮೌನದಲ್ಲಿದ್ದಾಗ, ಕಣ್ಣು ಮುಚ್ಚಿ ಕೂತಾಗಲೂ ಮನಸ್ಸು ಮೌನವಾಗಿಸ್ಲಿಕ್ಕೆ, ಮನಸ್ಸು
ಬಡಾಯಿಸದೆ ಆರಾಮಾಗಿರ್ಲಿಕ್ಕೆ ಒಂದು ಮಾರ್ಗ, ಟೆಕ್ನಿಕ್ಗಳು ನಮಗೆ ನಾವೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಮೌನ ಸಾಧನೆ, ಧ್ಯಾನ ಸಾಧನೆಗೆ ಪೂರಕವಾಯಿತು. ಸದ್ಗುರು, ಮನಸ್ಸಿನ ಮುಖಾಂತರ ದೇಹದ ನಿಯಂತ್ರಣ ಸಾಧ್ಯನಾ ಮಾಡಬೇಕಾ, ಅಥವಾ ದೇಹದ ಮುಖಾಂತರ ಮನಸ್ಸಿನ ನಿಯಂತ್ರಣ ಮಾಡೋದು ಸಾಧ್ಯ? ನೋಡಿ, ಏನನ್ನು ನಿಯಂತ್ರಣ ಮಾಡಬೇಡಿ, ಹಂಗೆ ಮಾಡಕ್ಕೆ ಹೋದಾಗಲೇ ಅನಾಹುತಗಳು ಜಾಸ್ತಿ ಆಗ್ತವೆ. ಸಹಜವಾಗಿ ಅದಾಗದೆ ಮೌನವಾಗಬೇಕು, ಅಥವಾ ಅದಾಗದೆ ಏನು ತಣಿಬೇಕಿದೆಯಲ್ಲ, ಚಟುವಟಿಕೆ ಇದೆಯಲ್ಲ, ಅದು ನಿಯಂತ್ರಣ ಆಗ್ತಾ ಹೋಗಬೇಕು. ನೀವು ಯಾವುದನ್ನ ಕಂಟ್ರೋಲ್ ಮಾಡ್ತೀನಿ, ಅದು ಮನಸ್ಸಿನ ಮೂಲಕ ದೇಹನ ಕಂಟ್ರೋಲ್ ಮಾಡ್ತೀನಿ ಅಂತ ಹೋದ್ರು, ದೇಹದ ಮೂಲಕ ಮನಸ್ಸನ್ನು ಕಂಟ್ರೋಲ್ ಮಾಡ್ತೀವಿ ಅಂತ ಹೋದ್ರು ಕಂಟ್ರೋಲ್ ತಪ್ತೀರಿ. ಈಗ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನಾನು ಹಿಪ್ನೋಥೆರಪಿಸ್ಟ್, ಕ್ಲಿನಿಕಲ್ ಹಿಪ್ನೋಥೆರಪಿಸ್ಟ್. ನಾವು ಯಾರಾದ್ರೂ ಹಿಪ್ನೋಟೈಸ್ ಮಾಡಬೇಕು ಅಂದರೆ ಮನಸ್ಸಿನ ಮುಖಾಂತರ ದೇಹನ ಕಂಟ್ರೋಲಿಗೆ ತಗೋತೀವಿ ಸ್ವಲ್ಪ ಹೊತ್ತು ಮಟ್ಟಿಗೆ. ಅದು ದೇಹನ ಯಾವುದೋ ಒಂದು ಪೋರ್ಷನನ್ನು ಮಾಡೋದು, ಯಾವುದೇ ಪ್ರಕ್ರಿಯೆ ಇರ್ಬೋದು, ಮನಸ್ಸಿನ ಮುಖಾಂತರ ನಾವು ದೇಹನ ಕಂಟ್ರೋಲಿಗೆ ತಗೋತೀವಿ. ಈ ಧ್ಯಾನ ಮಾಡಬೇಕಾದ್ರೆ ನೀವು ಹೇಳಿದ ಹಾಗೆ ದೇಹ ಒಂದು ಕಡೆ ಇರಬೇಕು, ನಿಶ್ಚಲವಾಗಿರಬೇಕು, ಆಗಲೇ ಧ್ಯಾನ ಸಾಧ್ಯ. ಅಂದರೆ ಸೊ ದೇಹದ ಮುಖಾಂತರ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡು ಹಾಗೆ ಅಲ್ವಾ ಅದು? ನೀವು ಕಂಟ್ರೋಲ್ ಮಾಡೋದು ಬೇಕಾಗಿಲ್ಲ, ಮಾತಾಡಿ ಮನಸ್ಸಿಗೆ, ನಾನು ಇಷ್ಟೊತ್ತು ಧ್ಯಾನಕ್ಕೆ ಕೂರ್ತಾ ಇದ್ದೀನಿ, ನಿನ್ನ ಸಹಕಾರ ಬೇಕು. ಇದೇ ಹಿಪ್ನೋಸಿಸ್ ಅಂತೆಲ್ಲ. ಮಾತಾಡಿ ಮನಸ್ಸಿನ ಜೊತೆ, ನಿಮ್ಮದೇ ಮನಸ್ಸಿನ ಜೊತೆ ಮಾತಾಡಿ. ಸೆಲ್ಫ್ ಹಿಪ್ನೋಸಿಸ್. ಅರೆ ನೀನು ಒಂದು ಅರ್ಧ ಗಂಟೆ 23 ಗಂಟೆ ಎಲ್ಲೆಲ್ಲೋ ಅಲಿತೀಯಪ್ಪ ಓ ಮನಸ್ಸೇ, ಈ ಒಂದು 20 ನಿಮಿಷನೋ 30 ನಿಮಿಷವೋ ಮಾತಾಡಬೇಡ, ಓಡಾಡಬೇಡ, ಒಂದು ಕಡೆ ಇರು. ಅದೇ ಮನಸ್ಸಿನ ಮೂಲಕ ದೇಹಕ್ಕೆ ಕೇಳು, ನಾನು ಸಿದ್ಧಾಸನದಲ್ಲಿ ಪದ್ಮಾಸನದಲ್ಲಿ ಕೂರ್ತಾ ಇದ್ದೀನಿ, ಎಷ್ಟು ದಿನ ಅಲ್ದಿದ್ದೀನಿ, ನೀನು ಆರಾಮಾಗಿ ಕೂರು. ಸದ್ಗುರು, ನಮ್ಮಲ್ಲಿ ಒಂದು ಮಾತಿದೆ, ಹಣೆ ಬರೋಕ್ಕೆ ಹೊಣೆ ಯಾರು ಅಂತ. ಇದನ್ನು ಎಷ್ಟು ಅದ್ಭುತವಾಗಿ ಉಪಯೋಗಿಸ್ಕೋತಾರೆ ಕೆಲವರು ಜನ. ಅಂದರೆ ಏನೋ ಒಂದು ಕೆಲಸ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಯಶಸ್ಸಿಗೆ ಏನೋ ಒಂದು ಸಣ್ಣ ಕೆಲಸ ಮಾಡಬೇಕು. ಆ ಕೆಲಸಕ್ಕೆ ಸಂಪೂರ್ಣ ಪ್ರಯತ್ನ ಪಟ್ಟಿರ್ತಾರೋ ಇಲ್ವೋ ಗೊತ್ತಿಲ್ಲ. ಅದು ಫೇಲ್ ಆದ ತಕ್ಷಣವೇ ಅಯ್ಯೋ ಬಿಡಪ್ಪ ಹಣೆ ಬರೋಕ್ಕೆ ಹೊಣೆ ಯಾರು ಅನ್ಕೋತಾರಲ್ಲ. ಇದು ಹೆಂಗೆ ಇದು ಅವರ ಅಸಹಾಯಕತೆನೋ, ಅಥವಾ ತನ್ನ ಸೋಲನ್ನ ಸಂಪೂರ್ಣವಾಗಿ ಸ್ವೀಕಾರ ಮಾಡೋದು, ಅಥವಾ ತಮ್ಮನ್ನು ತಾವು ಸಮಾಧಾನ ಮಾಡ್ಕೊಳ್ಳೋದು, ಈ ಪ್ರವೃತ್ತಿ ಇದೆಯಲ್ಲ, ಇದು ಒಳ್ಳೆಯದೋ ಕೆಟ್ಟದೋ, ಅಥವಾ ಇದನ್ನ ಹೇಗೆ ಇದರಿಂದ ಹೊರಗಡೆ ಬರೋದು? ಈಗ ನೀವು ಹೇಳಿದ್ರಲ್ಲ, ಅವ್ರಿಗೂ ಒಂದು ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಏನೋ ಒಂದು ಮಾತು ಹೇಳ್ಕೋಬೇಕಲ್ಲ, ಇದು ಹಣೆ ಬರಹ ಅಂತ ನಮಗೆ ನಾವೇ ಹೇಳ್ಕೊಂಡು ಮಾಡ್ಕೊಳ್ಳೋದಷ್ಟೇ. ನೀವು ಸರಿಯಾಗಿ ನೋಡಿ, ನಮ್ಮ ಹಿರಿಯರಿಂದ ಬಂದ್ಬಿಟ್ಟಿದೆ. ಈ ರೀತಿಯ ಶಬ್ದಗಳನ್ನು ಹಿಂದೆ ಏನು ಬಳಸ್ತಾ ಇರಲಿಲ್ಲ. ಅಂದರೆ ಋಷಿಗಳ ಕಾಲದಲ್ಲಿ ಈ ರೀತಿಯಾಗೂ ಬದಲಾಯಿಸಬಹುದು ಅನ್ನೋ ರೀತಿಯಾಗೇ ನಮ್ಮ ಜನರು ಬದುಕಿದ್ರು. ಈಗ ಕೈಲಾಗದೇ ಇದ್ದಾಗ ಅಥವಾ ಅದರಲ್ಲಿ ಫೇಲ್ ಆದಾಗ ನಾನು ಹಣೆ ಬರಹ ಬಿಡು, ಒಂದು ರೀತಿ ಸಮಾಧಾನ, ನಮಗೆ ನಾವು ಡಿಪ್ರೆಸ್ ಆಗದೇ ಇರಲಿಕ್ಕೆ ಮಾಡ್ಕೊಳ್ಳೋ ಮಾತು. ಆದರೆ ಹಾಗಿಲ್ಲ. ನಾ ಹೇಳೋದು, ಇದನ್ನು ಸಾಧಿಸಬೇಕು, ಸಾಧಿಸ್ತೀನಿ ಅನ್ನುವಂಥ ಮನಸ್ಸು ನಿಮಗಿರಲಿ. ಈ ಮನಸ್ಥಿತಿ ಇದ್ದಾಗಲೇ ನಾವು ಕರ್ಮವನ್ನು ನಂಬ್ತೀವಿ. ನೀವೇನು ಕರ್ಮ ಮಾಡ್ತೀರಿ ಅದನ್ನು ಮುಂದಕ್ಕೆ ಅನುಭವಿಸ್ತೀರಿ ಅಂತ. ಹಿಂದೆ ನೀವೇನೋ ಅಂದ್ಕೊಂಡಿದ್ದೀರಿ, ಏನು ನನ್ನ ಕೈಲಾಗಲ್ಲ, ನನಗಿಷ್ಟೇ ನನ್ನ ಜೀವನ ಅಂತ ಹಿಂದೆ ಅಂದ್ಕೊಂಡ್ಬಿಟ್ಟಿದ್ದೀರಿ. ಆ ಕಾರಣಕ್ಕೆ ಇವತ್ತು ಹೀಗೆ ಬದುಕ್ತಾ ಇದ್ದೀರಿ. ಇವತ್ತು ಅಂದ್ಕೊಳ್ಳಿ, ಇವತ್ತೇ ಚೇಂಜ್ ಆಗಲ್ಲ. ಆದರೆ ಈಗ ಅಂದ್ಕೊಂಡು ನನಗೆ ಸಾಧ್ಯ, ನಾನು ಮುಟ್ತೀನಿ, ನಾನು ಈ ಗುರಿಯನ್ನು ಮುಟ್ಲಿಕ್ಕಾಗೆ ನಾನು ಇದ್ದೀನಿ ಅನ್ನೋಂಥ ಮನಸ್ಸಿದೆಯಲ್ಲ, ಆ ಧೈರ್ಯ ಇದೆಯಲ್ಲ, ಆ ವಿಶ್ವಾಸ ಇದೆಯಲ್ಲ, ಇವತ್ತಲ್ಲ ನಾಳೆ ಆ ಗುರಿಯನ್ನು ತಲುಪಲಿಕ್ಕಾಗಿಯೇ ನೀವು ಹುಟ್ಟಿದ್ದೀರಿ. ಆ ಹಣೆ ಬರಹ ಅನ್ನುವ ಹೆಸರಿನಲ್ಲಿ ಪಲಾಯನ ಅಂತೂ ಮಾಡಬೇಡಿ ದಯವಿಟ್ಟು. ಇದು ನಿಮಗೆ ನೀವೇ ಮಾಡ್ಕೊಳ್ತಾ ಇರುವಂಥ ದ್ರೋಹ. ಒಬ್ಬ ವ್ಯಕ್ತಿ ಸಂತೋಷವಾಗಿರಬೇಕು, ನನಗೇನಿದೆಯೋ ಅದರಲ್ಲಿ ನಾನು ಸಂತೋಷವಾಗಿರಬೇಕು, ಜೊತೆಗೆ ಹಂತವಾಗಿ ನಾನು ಮೇಲೆ ಇರ್ತಾ ಹೋಗಬೇಕು. ಅಂದರೆ ಇವತ್ತಿನ ಪ್ರಸಕ್ತ ವಿದ್ಯಮಾನದಲ್ಲಿ ನಾನು ಸಂತೋಷವಾಗಿ ಬದುಕಬೇಕು ಅಂದರೆ, ಒಬ್ಬ ಪ್ರೊಫೆಷನಲ್ ಇರ್ಬೋದು, ಒಬ್ಬ ಸ್ಟೂಡೆಂಟ್ ಇರ್ಬೋದು, ಒಬ್ಬ ಫ್ಯಾಮಿಲಿ ಮ್ಯಾನ್ ಇರ್ಬೋದು, ಒಬ್ಬ ಹೌಸ್ ವೈಫ್ ಇರ್ಬೋದು, ಯಾರೇ ಆಗಲಿ ಪಾಲಿಸಬೇಕಾದ 4-5 ನಿಯಮಗಳು ಅಥವಾ 4-5 ಕ್ರಮ ಏನು ಅಂತ ತಾವು ಹೇಳ್ಬೋದು? ನೋಡಿ, ನಿಮ್ಗಿರೋ ಮನೆಯನ್ನೇ ನೀವು ಕ್ಲೀನಾಗಿ ಇಟ್ಕೊಳಕ್ಕಾಗದೇ ಇದ್ದರೆ, ನಿಮ್ಗೆ ಹಾಕ್ತಾ ಇರೋ ಬಟ್ಟೆಯನ್ನೇ ಸರಿಯಾಗಿ ಹಾಕೊಳ್ಳೋಕೆ ಬರದೇ ಇದ್ದರೆ, ದೊಡ್ಡ ಗುರಿಯನ್ನು ನಾನು ಸಾಧಿಸಬೇಕು ಅನ್ನೋದ್ರಲ್ಲಿ ಅರ್ಥವೇ ಇಲ್ಲ. ಒಂದು ಸಣ್ಣ ನಿಮ್ಮ ವೆಹಿಕಲ್ನೇ ನೀವು ಸರಿಯಾಗಿ ನಡೆಸೋಕೆ ಬರದೇ ಇದ್ದರೆ, ನಾನು ಫ್ಲೈಟಲ್ಲಿ ನಾನು ತಗೊಳ್ತೀನಿ ಅನ್ನೋದ್ರಲ್ಲಿ ಅದು ಅರ್ಥ ಇಲ್ಲ. ನಾ ಹೇಳೋದು, ಈಗ ಏನಿದೆಯೋ ಅದನ್ನು ಚೆನ್ನಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಂದು ಸೈಕಲಲ್ಲಿ ಓಡಾಡ್ತಾ ಇದ್ದೀರಾ, ಆ ಸೈಕಲ್ಲೇ ಚೆನ್ನಾಗಿ ಇಟ್ಕೊಳ್ಳಿ. ನಿಮಗೆ ಅರ್ಧೋಗಿರೋ ಬಟ್ಟೆ ಇದೆಯಾ, ಆ ಅರ್ಧೋಗಿರೋ ಬಟ್ಟೆಯನ್ನೇ ಚೆನ್ನಾಗಿ ಐರನ್ ಮಾಡ್ಕೊಂಡು ಚೆನ್ನಾಗಿ ಹಾಕ್ಕೊಳ್ಳೋಕೆ ಶುರು ಮಾಡಿ. ಚಿಕ್ಕ ಮನೆ ಇದೆಯಾ, ಆ ಚಿಕ್ಕ ಮನೆಯನ್ನೇ ಒಂದು ಅದ್ಭುತ ಬಿಲ್ಡಿಂಗ್ನಲ್ಲಿ ಇದ್ದರೆ ಹೇಗಿದ್ರೋ ಹಾಗೆ ಇಟ್ಕೊಳ್ಳೋಕೆ ಶುರು ಮಾಡಿ. ಹಾಗೆ ಇಟ್ಕೊಂಡ್ರೆ ದೊಡ್ಡದನ್ನ ಏನಿದೆಯಲ್ಲ ಅದು ಬಂದಾಗ ಉಪಯೋಗಿಸ್ಲಿಕ್ಕೆ ಬರ್ತದೆ. ನಿಮಗೆ 100 ರೂಪಾಯಿನ ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲದೆ ಇದ್ರೆ 100 ಕೋಟಿಯನ್ನು ಹೇಗೆ ಬಳಸ್ತೀರಿ? ನಿಜ.
ನಿಜವಾಗ್ಲೂ. ಫಸ್ಟ್ 100 ರೂಪಾಯಿನ ಚೆನ್ನಾಗಿ ಬಳಸೋದನ್ನ, ಅಂದರೆ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೋಬೇಕು. 100 ರೂಪಾಯಿನ ಎಲ್ಲಿ ವಿನಿಯೋಗಿಸಬೇಕು, ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು. ಯಾರು 100 ರೂಪಾಯಿನ ಚೆನ್ನಾಗಿ ಖರ್ಚು ಮಾಡೋದು ಕಲ್ತಿದ್ದಾನೋ ಅವನಿಗೆ 100 ಕೋಟಿ ಬಂದರೂ ಏನು ವ್ಯತ್ಯಾಸ ಈ ಇಲ್ಲ. ಬಳಸೋದು, ಗಳಿಸೋದು, ಉಳಿಸೋದು ಇದು ಗೊತ್ತಿರಬೇಕು. ಮೂರಕ್ಕೊಂದು ಕ್ರಮ ಹೇಳ್ಕೊಡಿ. ನಾನಂತೂ ಬಿಸ್ನೆಸ್ ಮ್ಯಾನ್ ಅಲ್ಲ, ಎಲ್ಲಿ ಗಳಿಸಬೇಕು ಎಲ್ಲಿ ಉಳಿಸ್ಬೇಕು ಅಂತ. ಆದರೆ ನೋಡಿ, ನಮ್ಮ ಹಿರಿಯರು ಮೊದಲಿಂದ ಹೇಳಿದ್ದಾರೆ, ಕಣಕಣವನ್ನು ಸೇರಿಸಿದಾಗಲೇ ಸಮಯ ಆಗೋದು, ಕಣಕಣವನ್ನು ಸೇರಿಸಿದಾಗಲೇ ಏನು ಕೋಟಿ ಆಗೋದು. ನೀನು 100 ರೂಪಾಯಿಗೆ 1 ರೂಪಾಯಿ ಇಲ್ಲದೆ ಇದ್ದರೂ ಅದು 100 ರೂಪಾಯಿ ಅಲ್ಲ, 99 ರೂಪಾಯಿನೇ. ಹಾಗೆ 100 ರೂಪಾಯಿ ಆಗಬೇಕು ಅಂದರೆ ಆ 100 ರೂಪಾಯಿನೂ ಬಹಳ ಮುಖ್ಯವೇ. ನಮ್ಮ ಹಿರಿಯರು ಹೇಳ್ಕೊಡೋರು ಅದನ್ನು. 100 ರೂಪಾಯಿ ಇಲ್ಲದೆ ಇದ್ದರೆ ಅದಕ್ಕೆ ವ್ಯಾಲ್ಯೂ ಇಲ್ಲಪ್ಪ, 1 ರೂಪಾಯಿ ಇಲ್ಲದೆ ಇದ್ದರೆ 100 ರೂಪಾಯಿಗೆ ವ್ಯಾಲ್ಯೂ ಇಲ್ಲ. 91, 99. ಹಾಗೆ ನೀನು 1 ರೂಪಾಯಿ ಖರ್ಚು ಮಾಡಬೇಕಾದ್ರೂ ಯೋಚನೆ ಮಾಡಿ, ಎಲ್ಲಿಗೆ ಖರ್ಚು ಮಾಡ್ತಾ ಇದ್ದೀನಿ ಅಂತ. ಆದರೆ ನೀನು ಕಲಿಬೇಕು, ಪುಸ್ತಕ ತಗೋಬೇಕು ಅಂದಾಗ ಅದನ್ನು ಕೇಳ್ತಾ ಇರಲಿಲ್ಲ, ಯಾಕೆ ಖರ್ಚು ಮಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇರಲಿಲ್ಲ. ಆದರೆ ಬಟ್ಟೆ ತಗೊಳ್ಳೋಕ್ಕೆ 100 ರೂಪಾಯಿ ಅಂತ ಹೇಳಿಬಿಟ್ರೆ ಅದು ದೊಡ್ಡ ವಿಷಯ ಆಗಿತ್ತು. ಹಾಗಾಗಿ ನೀವು ಎಲ್ಲಿ ವಿನಿಯೋಗಿಸ್ತಾ ಇದ್ದೀರಿ, ಎಲ್ಲಿ ಹಾಕಿದ್ರೆ ಅದರಿಂದ ನಾನು ಏನನ್ನು ಗಳಿಸ್ತೀನಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಯಾರೋ ನೋಡ್ತಾರೆ ಅನ್ನೋದಕ್ಕೋಸ್ಕರ ಬಟ್ಟೆಗೆ 1000 ರೂಪಾಯಿ ಖರ್ಚು ಮಾಡೋದು, ಇನ್ಯಾರೋ ನಮ್ಮನ್ನು ನೋಡಿ ಹೊಗಳಲಿ ಅಂತ ನೀವು ಕಾರ್ಗಾಗಿ ವಿನಿಯೋಗಿಸೋದಿದೆಯಲ್ಲ, ಅದು ವ್ಯರ್ಥ. ನೀವು 100 ರೂಪಾಯಿನೇ ಆಗಲಿ ಡಿವೈಡ್ ಮಾಡಿಕೊಂಡು ನಿಮ್ಮ ನಿತ್ಯ ಜೀವನಕ್ಕೆ ಏನು ಬೇಕು, ಮುಂದಿನ ಅದನ್ನು ಎಲ್ಲಿ ವಿನಿಯೋಗಿಸಿದ್ರೆ ಅದು ಹೆಚ್ಚು ಹಣ ಗಳಿಸ್ತೀವಿ ಅನ್ನೋದೇನಿದೆ ಅದು ಬಹಳ ಮುಖ್ಯ. ನೋಡಿ, ಆಧ್ಯಾತ್ಮಿಕ ಸಾಧನೆಯಲ್ಲೂ ಕೂಡ ನಮ್ಮ ಹತ್ರ ಒಂದು ಮೂಲಭೂತ ಸೌಕರ್ಯ ಇಲ್ಲದೆ ಇದ್ರೂ ನೆಮ್ಮದಿಯಾಗಿ ಕೂತ್ಕೊಂಡು ಸಾಧನೆ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ನಾವು 2015ರಲ್ಲಿ ಒಂದು 84 ದಿನ ಏಕಾಂತದಲ್ಲಿದ್ದು, ಧ್ಯಾನದಲ್ಲಿದ್ದು, ದಿನದ ಹೆಚ್ಚು ಸಮಯ ಧ್ಯಾನ, ಇಲ್ಲ ಅಂದರೆ ನಿದ್ದೆ, ಒಂದು ಸ್ವಲ್ಪ ತಿನ್ನು, ಇಷ್ಟೇ ಇತ್ತು. ಆ 84 ದಿನ ಯಾಕಿದ್ವು ಅಂದರೆ ನಮ್ಮ ಅಕೌಂಟಲ್ಲಿ ಸ್ವಲ್ಪ ಹಣ ಇತ್ತು, ವಾಲಂಟಿಯರ್ಸ್ ವಹಿಸ್ಬಿಟ್ಟಿದ್ವು, ಪ್ರತಿನಿತ್ಯ ಊಟ ತರ್ತಾ ಇದ್ರು. ನೆಮ್ಮದಿಯಾಗಿ 84 ದಿನ ಒಂದು ಅದ್ಭುತವಾದಂಥ ಬೇರೆ ಸ್ಟೇಟಲ್ಲಿ ಇದ್ವು. ಒಂದು ಒಳ್ಳೆ ಟ್ರಾವೆಲ್, ಭಾಳ ಅದ್ಭುತವಾದ ಟ್ರಾವೆಲ್. ನನಗೆ ದೇಹ ಭಾಳ ಬೇರೆ ಥರ ಇತ್ತು, ಒಂದು ಹಗುರವಾದ ಫೀಲ್, ತುಂಬ ಫ್ರೆಶ್ ಫೀಲ್. ಮೈಂಡ್ ಏನಿತ್ತು, ಆ ಸ್ಟೇಟ್ ಆಫ್ ಮೈಂಡ್ ಹೇಳ್ತೀವಲ್ಲ, ಅದು ಬೇರೆ ಹಂತದಲ್ಲಿತ್ತು. ಈಗ ನೋಡಿ, ನೀವೇನು ಮಾಡ್ತಿದ್ದೀರಿ ಗೊತ್ತಾ, ಒಬ್ಬ ಸಂಸಾರಸ್ಥನ ಮೋಟಿವೇಟ್ ಮಾಡ್ತಾ ಇದ್ದೀರಿ. 84 ದಿವಸ 100 ದಿವಸ ಏಕಾಂತದಲ್ಲಿ ಇದ್ಬಿಡೋದು ಬಹಳ ಒಳ್ಳೆಯದು ಮನೆಯವರಿಗೆ ಅಂತ. ಅಟ್ಲೀಸ್ಟ್ 3 ದಿನನಾದ್ರೂ ಇದ್ರೆ, 3 ದಿನನಾದ್ರೂ ನೆಮ್ಮದಿಯಾಗಿ ಅವ್ರ ಪಾಡಿಗೆ ಅವ್ರು ಇರ್ಲಿಕ್ಕೆ ಆಗ್ತದೆ ಅಂತ. ಇರ್ಲಿ ಅಂದ್ರೆ ಈ ರೀತಿ ಇರ್ಲಿಕ್ಕೆ ಹಣದ ವ್ಯವಸ್ಥೆ ಏನಿದೆ ಅದು ಇಲ್ಲದೆ ಹೋದ್ರೆ ಸಾಧ್ಯನೇ ಇಲ್ಲ ಅಂತ. ನಮ್ಮ ಇವತ್ತಿನ ಕಾಲಕ್ಕೆ ನೋಡಿ, ವೇದ ಕಾಲದಲ್ಲಿ ಅಥವಾ 1000 ವರ್ಷಗಳ ಹಿಂದೆ ರಾಜರು ನೋಡ್ಕೊಳ್ತಾ ಇತ್ತು ಒಬ್ಬ ಯೋಗಿಯನ್ನ, ಒಬ್ಬ ಸಾಧಕನನ್ನು. ಒಬ್ಬ ರಾಜ 1000 ಹಸು ಆಶ್ರಯದಲ್ಲಿ ಇರ್ತಾ ಇದ್ದ, ಅವನ ಪಾಡಕ್ಕೆ ಸಾಧನೆ ಮಾಡಿದ್ದ. ಇವತ್ತಿನ ಕಾಲ ಬೇರೆ ಇದೆ, ಯಾರೂ ಕೂಡ ಆಶ್ರಯ ಬಹಳ ಕಷ್ಟ, ಅವ್ರವ್ರ ಜೀವನವೇ ಇವತ್ತು ಕಷ್ಟ ಇರೋದ್ರಿಂದ ಆಮೇಲೆ ಇದ್ದವ್ರಿಗೆ ತೊಗೊಂಡೋಗಿ ಕೊಡ್ತಾರೆ. ಹಾಗಾಗಿರೋ ಕಾರಣದಿಂದಾಗಿ ಒಂದು ಬೇಸಿಕ್ ಏನಿದೆ ವ್ಯವಸ್ಥೆಗಳು ಒಬ್ಬ ಗೃಹಸ್ಥ ಅಂತೂ ಮಾಡಿಕೊಳ್ಳೇಬೇಕು. ಹಾಗೆಲ್ಲದೇ ಇದ್ರೆ ಇಡೀ ಸಮಾಜ ನಡೆಯೋದು ಗೃಹಸ್ಥನಿಂದ ಬಹುಪಾಲು. ನಮ್ಮಲ್ಲಿ ಒಂದು ಮಾತಿದೆ, ಒಂದು ಬೇರೆಯವ್ರ ಹತ್ರ ಕೇಳೋ ಅಧಿಕಾರ ಇರೋದು 3 ಜನಕ್ಕೆ, ಒಬ್ಬ ಬ್ರಹ್ಮಚಾರಿ, ಇನ್ನೊಬ್ಬ ಜ್ಞಾನಿ, ಮತ್ತೊಬ್ಬ ಸನ್ಯಾಸಿ. ಈ 3 ಜನ ಮಾತ್ರ ಕೆಲಸ ಮಾಡದೆ. ಬ್ರಹ್ಮಚಾರಿ ಮತ್ತು ಸನ್ಯಾಸಿ ನಡುವೆ ವ್ಯತ್ಯಾಸ ಏನು? ಬ್ರಹ್ಮಚಾರಿ ಅಂದ್ರೆ ಅವನು ಅಧ್ಯಯನ ಮಾಡ್ತಾ ಒಂದು ನೈಷ್ಠಿಕತೆ, ಒಂದು ಆಚರಣೆಯಲ್ಲಿ ಇರ್ತಾನೆ. ಹಾಗಿದ್ದ ನಂತರ ಅವನು ಸನ್ಯಾಸಿ ಆಗಬೇಕು ಅಂತ ನಿಯಮ. ಸನ್ಯಾಸಿ ಆದಮೇಲೆ ಅವನಿಗೆ ಏನನ್ನು ಬಯಸುವ ಹಾಗಿಲ್ಲ. ಬ್ರಹ್ಮಚಾರಿ ಆದರೂ ಅಟ್ಲೀಸ್ಟ್ ಒಂದು ಬೇಸಿಕ್ ನೀಡ್ಸ್ ಬಯಸಬೇಕು. ಆದರೆ ಸನ್ಯಾಸಿ ಆದವನು ಏನಿದೆಯೋ ಅದನ್ನೇ ಇರಬೇಕು, ಬಯಸುವಂಥದ್ದು ಇಲ್ಲವೇ ಇಲ್ಲ. ನನಗಿದು ಬೇಕು ಅನ್ನುವಂಥ ಮಾತೇ ಇಲ್ಲ ಆತನಿಗೆ. ಹಾಗಿದ್ರೆ ಮಾತ್ರ ಸನ್ಯಾಸಿ. ಎಲ್ಲವನ್ನು ತ್ಯಜಿಸಿದ. ಅದು ಹಾಗೆ ಆಗ್ತಾರೋ ಅಥವಾ ಹಾಗೆ ಆಗಬೇಕು? ಆಗಬೇಕು. ಮತ್ತು ಆ ಒಂದು ಸಂಸ್ಕಾರದಿಂದ ಆಗಬಹುದು. ಇವತ್ತು ಸ್ವಲ್ಪ ಆ ಥರದ ಪರಿಸ್ಥಿತಿಗಳು ಸ್ವಲ್ಪ ಕಷ್ಟ. ಆದರೆ ಆ ಸ್ಥಿತಿ ಆಗಬೇಕು. ಅಂದರೆ ಬ್ರಹ್ಮಚಾರಿ, ಜ್ಞಾನಿ, ಸನ್ಯಾಸಿ ಇವರು ಮಾತ್ರ ಸುಮ್ಮನೆ ತಗೋಬಹುದು, ಅಧಿಕಾರ ಇರೋದು. ಊಟವೇ ಆಗಲಿ ಸುಮ್ಮನೆ ತಗೊಳ್ಳೋ ಅಧಿಕಾರ ಇರೋದು ಈ 3 ಜನ. ಗೃಹಸ್ಥ ಆದವನು ಯಾರೇ ಫ್ರೀ ಊಟ, ಅನ್ನದಾನ ಮಾಡ್ತಾ ಇದ್ರೆ ಊಟ ಮಾಡೋ ಹಾಗಿಲ್ಲ. ಹೌದಾ? ಮಾಡೋ ಹಾಗಿಲ್ಲ. ಅದು ದೋಷ ಅವನಿಗೆ, ಅದು ಕರ್ಮ ಅವನಿಗೆ ಅಂತ. ಅಯ್ಯೋ. ಗೃಹಸ್ಥ ಆದವನು ಅಲ್ಲಿ ಏನಾದರೂ ಕೊಟ್ಟೇ ತಗೋಬೇಕು. ಎಲ್ಲಿವರೆಗೆ ಮಂಗಳಾರತಿ ಅಂತ ತಗೋಬೇಕಾದ್ರೂ ಅವನು ಅಲ್ಲಿ ಏನಾದರೂ ಅರ್ಪಿಸೇ ತಗೋಬೇಕು. ಅದಕ್ಕೆ ಮಂಗಳಾರತಿ ಹಾಕುವಂಥದ್ದು. ಸುಮ್ಮನೆ ಏನನ್ನೂ ಪಡೆಯೋ ಹಾಗಿಲ್ಲ ಗೃಹಸ್ಥ ಆದವನು. ಆದರೆ ಬ್ರಹ್ಮಚಾರಿ, ಸನ್ಯಾಸಿ, ಜ್ಞಾನಿ ಆದವನು ಮಾತ್ರ ಊಟ ಕೇಳಿ ಹಾಕಬೇಕು ಅಂತಿಲ್ಲ. ಇನ್ನೊಂದು ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂದೆ ಊಟ ಕೇಳೋ ಅಧಿಕಾರ ಗೃಹಸ್ಥ ಕೇಳೋ ಹಾಗಿಲ್ಲ.
ಭವತಿ ಭಿಕ್ಷಾಂದೆ ನಮ್ಮ ಪರಂಪರೆ ಏನಿದೆಯಲ್ಲ ತುಂಬಾ ಅದ್ಭುತವಾಗಿ ಜೋಡಿಸಿದ್ದಾರೆ. ನಾವು ಪಾಲಿಸ್ತಾ ಇಲ್ಲ ಅದನ್ನಷ್ಟೇ. ನೋಡಿ, ಪಾಂಡವರೇ ದ್ರೌಪದಿ ಮದುವೆ ಆಗೋಕ್ ಮುಂಚೆವರೆಗೂ ಭಿಕ್ಷೆ ಬೇಡಿದ್ರು. ಹ್ಮ್. ಮದುವೆ ಆದ ತಕ್ಷಣ ಹೇಳಿದ್ರು ನಾವೀಗ ಏನಾದ್ರೂ ಕೆಲಸ ಹುಡುಕೋಬೇಕು ಅಂತ. ಅಂದ್ರೆ ಸಂಸಾರಿಗಳಾದ್ರು ಸಂಸಾರಿಗಳಾದ ತಕ್ಷಣ ಕೆಲಸ ಹುಡುಕಬೇಕು ಅಂತ. ಅಲ್ಲೇ ಒಂದು ಜವಾಬ್ದಾರಿ ಜವಾಬ್ದಾರಿ ಅದು. ಆಗ ಗೃಹಸ್ಥ ಆದವನು ಒಂದು ಬೇಸಿಕ್ ನೀಡ್ಸ್ ಏನಿದೆ, ಇನ್ನೊಬ್ಬರ ಮುಂದೆ ಕೈ ಚಾಚಬಾರ್ದು, ಕೇಳಬಾರದು. ಹಾಗಿರಬೇಕಾದ್ರೆ ಇನ್ನೊಬ್ಬ ಬ್ರಹ್ಮಚಾರಿಗೆ ಅವನೇನೋ ಊಟನಾದ್ರೂ ಹಾಕಬೇಕು ಅಂತಿದ್ರೆ ಅವನದೇ ಆದಂತ ಒಂದು ವ್ಯವಸ್ಥೆ ಇರಬೇಕು. ಹಾಗಾಗಿ ನಾ ಹೇಳುದು, ದುಡ್ದದ್ದೆಲ್ಲವನ್ನು ಖರ್ಚು ಮಾಡದೆ ಅದನ್ನ ವಿಂಗಡಣೆ ಮಾಡಿ. ಮತ್ತು ಬಹಳ ಈಗಿನ ಜನ ಏನ್ ತಪ್ಪು ಮಾಡ್ತಾ ಇದ್ದಾರೆ, ಈ ವಯಸ್ಸಿನಲ್ಲಿ ಶೋಕಿ ಮಾಡದೆ ವಯಸ್ಸಾದ್ಮೇಲೆ ಶೋಕಿ ಮಾಡಬೇಕಾ ಅನ್ನುವಂಥ ತಪ್ಪು ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ನಾನು ಎಲ್ರಿಗೂ ಹೇಳೋದು, ಇವತ್ತು ಬೆಂಚ್ ಕಾರ್ ಇಲ್ಲದೆ ಇದ್ರೂ ಅಡ್ಡಿ ಇಲ್ಲ, ವಯಸ್ಸಾದಾಗ ಬೇಕು ಆಕ್ಚುಲಿ. ಈಗ ನೀವು ಬಸ್ಸಲ್ಲಿ ತೂರ್ಕೊಂಡು ಹೋಗ್ಬಿಡ್ಬೋದು, ವಯಸ್ಸಾದಾಗ ನೀವು ಬಸ್ ಹತ್ತದ ಕಷ್ಟ. ಕಾರ್ ಬೇಕಾಗಿರೋದು ಯಾವಾಗ ಅಂದ್ರೆ 40 ವರ್ಷಕ್ಕೆ ತನಕ ನಿಮಗೆ ಕಾರ್ ಅವಶ್ಯಕತೆ ಇಲ್ಲ, ಬಸ್ಸಲ್ಲಿ ಬೇಕಾದ್ರೂ ಹೋಗ್ಬೋದು. ಅಂದ್ರೆ ಇದ್ರೆ ತಗೊಳ್ಳಿ, ಆದ್ರೆ ಶೋಕಿ ಮಾಡ್ಬೇಕು. ಈ ವಯಸ್ಸಲ್ಲಿ ಅಲ್ವಾ ಶೋಕಿ ಮಾಡೋದು ಅಂತ ಅನ್ಕೊಂಡು ನೀವು ಖರ್ಚು ಮಾಡಿದ್ರೆ ವಯಸ್ಸಾದ್ಮೇಲೆ ಪಶ್ಚಾತ್ತಾಪ ಪಡಬೇಕು. ನಾವು ತುಂಬಾ ಜನ ನೋಡ್ತಾ ಇದ್ದೀವಿ, ವಯಸ್ಸಿದ್ದಾಗ ಹೇಗೆಲ್ಲ ಅವರು ಆಟ ಆಡಿದ್ರು, ಹೇಗೆಲ್ಲ ಅವರು ಜೀವನ ಇಟ್ಕೊಂಡಿದ್ರು ಶೋಕಿಯಾಗಿ, ವಯಸ್ಸಾದ್ಮೇಲೆ ಬಸ್ ಚಾರ್ಜ್ ದುಡ್ಡಿಲ್ಲದೆ ಇನ್ನೊಬ್ಬರ ಹತ್ರ ಕೇಳೋ ಸ್ಥಿತಿಯನ್ನ ನಾನು ನೋಡಿದ್ದೀನಿ. ತುಂಬಾ ಜನ ನಮ್ಮ ಹತ್ರಕ್ಕೆ ಬಂದು ಕೇಳಿದ್ದಾರೆ, ಇಂಥ ಪರಿಸ್ಥಿತಿ ನಮ್ದು. ಅದಕ್ಕೆ ನಾವು ಎಲ್ರಿಗೂ ಹೇಳೋದು, ಎಲ್ಲ ಯುವಕರಿಗೆ, ವಯಸ್ಸಿದ್ದಾಗ ದುಡಿರಿ, ವಯಸ್ಸಿದ್ದಾಗ ಗಳಿಸಿ, ವಯಸ್ಸಿದ್ದಾಗ ಓದಿ, ವಯಸ್ಸಾದ್ಮೇಲೆ ಅದೇ ಹಣದಿಂದ ನೀವು ಅದ್ಭುತವಾಗಿ ಆರಾಮವಾಗಿ ಜೀವನವನ್ನ ಕಳಿಬಹುದು. ಹಾಗೆ ಕಳಿಬೇಕಾದ್ರೆ ಇವತ್ತು ಕೂಡಿಡಿ ಅಂದ್ರೆ ಮೊದಲು ಗಳಿಸಿ ಉಳಿಸಿ, ಆಮೇಲೆ ಸಾಧ್ಯವಾದ್ರೆ ಬಳಸಿ. ಅದಕ್ಕೆ ಕೌಟಿಲ್ಯಂದು ಒಂದು ಮಾತಿದೆ, ಅಲಬ್ಧಸ್ಯ ಲಬ್ಧಾರ್ಥ, ಏನಿಲ್ವೋ ಅದನ್ನ ಗಳಿಸು, ಲಬ್ಧ ವಿವರ್ಧಿನಿ, ಏನ್ ಗಳಿಸಿದೆಯೋ ಅದನ್ನ ವರ್ಧಿಸು, ಡಬಲ್ ಮಾಡ್ಕೋ. ವರ್ಧನಾರ್ಥ ರಕ್ಷಣೆ, ಯಾವುದು ವರ್ಧಿಸಿದೋ ಅದನ್ನ ರಕ್ಷಣೆ ಮಾಡು. ರಕ್ಷಣೆ ಮಾಡಿದ್ದು ವೃದ್ಧಿಸ್ತಾ ಇದೆಯಲ್ಲ ಅದನ್ನ ಹಂಚು, ಇಟ್ಕೋಬೇಡ ಅದನ್ನ, ಅದನ್ನ ಹಂಚು ಅಂತ. ಅಂದ್ರೆ ಕಂಟೆಂಟ್ಮೆಂಟ್ ಇದೆ ಅಲ್ಲಿ. ಎಸ್ ಅಲ್ಲಿ ನಿನ್ನ ಹತ್ರ ಇಲ್ಲದೆ ಏನ್ ಕೊಡ್ತೀನಿ, ದುಡಿಬೇಕು ಅನ್ನೋದು ಇದೆ. ಏನಿಲ್ವೋ ಅದನ್ನ ಗಳಿಸು, ಗಳಿಸದನ್ನ ವರ್ಧಿಸದನ್ನ ರಕ್ಷಣೆ ಮಾಡು. ರಕ್ಷಣೆ ಮಾಡಿದ ನಂತರ ಹೆಚ್ಚಾಗ್ತಾ ಇದೆಯಲ್ಲ ಅದನ್ನ ಇಟ್ಕೊಳಕ್ ಹೋಗ್ಬೇಡ, ಅದನ್ನ ಸಮಾಜದ ಕೆಲಸಕ್ಕಾಗಿ ವಿನಿಯೋಗಿಸು. ಅದ್ಭುತವಾದ ಸದ್ಗುರು, ಈಗ ಸಂಬಂಧಗಳಲ್ಲಿ ಆ ಸೂಕ್ಷ್ಮತೆ ಇಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ಗಂಡ ಹೆಂಡತಿ ಸಪರೇಟ್ ಆಗೋದು, ಅಣ್ಣ ತಮ್ಮನ ನಡುವೆ ಸಂಬಂಧ ಚೆನ್ನಾಗಿಲ್ಲ, ಅಣ್ಣ ತಂಗಿರು ಅಕ್ಕ ತಂಗಿಯ ನಡುವೆ ಸಂಬಂಧ ಚೆನ್ನಾಗಿಲ್ಲ, ಅಪ್ಪ ಮಕ್ಕಳ ನಡುವೆ ಸಂಬಂಧ ಚೆನ್ನಾಗಿಲ್ಲ. ಆ ಒಂದು ಸಂಬಂಧಕ್ಕಿದ್ದ ಬೆಲೆ, ಆ ಸಂಬಂಧಕ್ಕಿದ್ದ ಸೂಕ್ಷ್ಮತೆ, ಆ ಸಂಬಂಧಕ್ಕಿದ್ದ ತಾಕತ್ತು ಕಡಿಮೆ ಆಗಿರೋದು ಸಾಕಷ್ಟು ನಿದರ್ಶನಗಳು ನನ್ನ ಕಣ್ಣು ಮುಂದೆ ನನಗೆ ಬೇಕಾದ ಸಲ ಕಾಣ್ತಾ ಇದೆ. ನಾನು ಅಲ್ಲಿ ಸಣ್ಣ ಪುಟ್ಟ ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ಸೊ ಸಂಬಂಧಗಳನ್ನು ಉಳಿಸ್ಕೋಬೇಕು ಅಂದರೆ ಮನುಷ್ಯ ಏನು ಮಾಡಬೇಕು ನೋಡಿ. ಈ ಸಂಬಂಧಗಳಿಗೆ ಯಾವಾಗ ಬೆಲೆ ಕೊಡಲ್ಲ, ಆ ಕಾರಣಕ್ಕೆ ಇವತ್ತು ಅಮೇರಿಕದಲ್ಲಿ ನಾವು ಹಿಂದೆ ಕೇಳ್ತಾ ಇದ್ವಿ, 20 ವರ್ಷ 15 ವರ್ಷದ ಹಿಂದೆ 20 ವರ್ಷದ ಹಿಂದೆ ಎಲ್ಲಿ ಈ ಮನಃಶಾಸ್ತ್ರಜ್ಞರು ಜಾಸ್ತಿ ಇದ್ದಾರೆ ಅಂದರೆ ಅಮೆರಿಕದಲ್ಲಿದ್ದಾರೆ, UK-ನಲ್ಲಿದ್ದಾರೆ ಅಂತ ಕೇಳ್ತಾ ಇತ್ತು. ಈಗ ಭಾರತದಲ್ಲೂ ಕೂಡ ಜಿಲ್ಲೆನಲ್ಲೂ ಅದರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕೆ ಹೆಚ್ಚಾಗ್ತಾ ಇದೆ ಅಂದರೆ ಮನೆಯಲ್ಲಿ ಸಂಬಂಧಗಳಿಗೆ ನಾವು ಬೆಲೆ ಕೊಡ್ತಾ ಇಲ್ಲ. ಮನೆಗೆ ಹೋದ ತಕ್ಷಣ ಅಪ್ಪ ಅಮ್ಮ ಮಾತಾಡ್ಸೋರು, ನೀರು ಬೇಕಾ ಕೇಳೋರು, ಚೆನ್ನಾಗಿದೆಯಾ, ಏನು ತೊಂದರೆ ಇಲ್ವಾ, ನಿನ್ನ ಕೆಲಸ ನಡೀತಾ ಇದೆ ಅಂತ ಕೇಳೋರು. ಮನಸ್ಸೆಲ್ಲ ಹಗರ ಆಗ್ತಾ ಇದೆ, ನನ್ನ ಜೊತೆಗೆ ಯಾರೋ ಇದಾರಪ್ಪ, ಏನಿಲ್ಲದೆ ಇದ್ರು ಇವರ ಪ್ರೀತಿ ಇವ್ರ ವಿಶ್ವಾಸ ನಮಗೆ ಇದೆ ಅಂತ. ಆದರೆ ಇದೆಲ್ಲದರ ಬಿಟ್ಟು 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 ಏನಾಗಿದೆ, ಇವತ್ತು ಎಲ್ಲವೂ ಇದೆ ಆದರೆ ಏನೂ ಇಲ್ಲ. ಇವತ್ತು ಹಣ ಇದೆ, ಎಲ್ಲವೂ ಇದೆ, ಅದರ ಮನಃಶಾಂತಿಗಾಗಿ ಅಮೆರಿಕಕ್ಕೆ ಹೋಗ್ತಾನೆ, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾನೆ, ಯಾರೋ ಕಾಶ್ಮೀರಕ್ಕೆ ಹೋಗ್ತಾನೆ. ಅಲ್ಲಿಂದ ವಾಪಸ್ ಆಗ್ತಾ ಇದ್ದಾಗೆ ಅದೇ ಮನಸ್ಥಿತಿ, ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದಾನೆ. ಯಾಕೆ ಅಂದರೆ ಈ ಅಣ್ಣ ತಂಗಿ ಸಂಬಂಧ ಇರ್ಬೋದು, ಬೇರೆ ಬೇರೆ ಪ್ರೀತಿಸುವವರ ಸಂಬಂಧ ಏನಿದೆ, ಆ ಸಂಬಂಧಗಳನ್ನು ಕಳಿಸ್ಕೊಂಡು ಕೇವಲ ಹಣಕ್ಕಾಗಿ ಅವರನ್ನು ನಮ್ಮಿಂದೇನೋ ಎಕ್ಸ್ಪೆಕ್ಟ್ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ, ಇದೆಲ್ಲವನ್ನು ಬಿಟ್ಟ ಕಾರಣಕ್ಕೆ ಅವನಿಗೇ ಗೊತ್ತಿಲ್ಲದೆ ಮನಸ್ಸು ಕುಬ್ಜವಾಗ್ತಾ ಇದೆ, ಮಾನಸಿಕ ರೋಗ ಹೆಚ್ಚಾಗ್ತಾ ಇದೆ. ಇವತ್ತು ಯಾಕೆ ಹಾರ್ಟ್ ಪೇಷಂಟ್ಗಳು ಇಷ್ಟ ಆಗ್ತಾ ಇದ್ದಾರೆ, ಯಾಕೆ ಇವತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗ್ತಾ ಇದೆ, ಯಾಕೆ ಶುಗರ್ ಹೆಚ್ಚಾಗ್ತಾ ಇದೆ, ಯಾಕೆ BP ಹೆಚ್ಚಾಗ್ತಾ ಇದೆ, ಯಾಕೆ ಅಂದರೆ ಮನೆಯಲ್ಲಿ ಒಂಟಿತನ, ಏಕಾಂತ ಬೇರೆ ಏಕಾಂಗಿತನ ಬೇರೆ, ಜೊತೆ ಇದ್ರೂ ಸಪರೇಟ್ ಆಗಿದ್ದಂಗೆ. ಹಾ, ಈ ಏಕಾಂಗಿತನವನ್ನ ನೀವು ಇಟ್ಕೊಂಡು, ಏಕಾಂತದಲ್ಲಿ ಇದ್ರೆ ತೊಂದರೆ ಇಲ್ಲ, ನಮ್ಮ ತರ ಆಗ್ತಿದ್ರಿ. ಏಕಾಂಗಿತನ ಇರೋ ಕಾರಣಕ್ಕೆ, ಅಂದ್ರೆ ಎಲ್ಲರೂ ಇದ್ದು ಈಗ ಬಿಟ್ಟಿರೋ ಕಾರಣದಿಂದಾಗಿ ಮಾನಸಿಕ ರೋಗಗಳೇ ಹೆಚ್ಚಾಗ್ತಾ ಇದೆ.
ಅದಕ್ಕಿಂತ ಹೆಚ್ಚಾಗಿ ನಿಮ್ಮದೇ ಮಕ್ಕಳಿಗೆ ಆ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ಚಿಕ್ಕಮ್ಮ ಅಂದ್ರೇನು, ದೊಡ್ಡಮ್ಮ ಅಂದ್ರೇನು, ಅಪ್ಪ ಅಂದ್ರೇನು, ದೊಡ್ಡಪ್ಪ ಅಂದ್ರೇನು, ಅಜ್ಜಿ ಅಂದ್ರೇನು, ಅಜ್ಜ ಅಂದ್ರೇನು, ಆ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ಆ ಗೊತ್ತಿಲ್ಲದ ಕಾರಣಕ್ಕೆ ಇವತ್ತಿನ ಮಕ್ಕಳನ್ನ ಮಾತಾಡಿಸ್ತೀರಾ? ಹೇಗೆ ಮಾತಾಡ್ತಾರೆ? ಒಂದು ಮೂಡಿ ಥರದ ಮನೋಭಾವ ಇದೆ. ಅವ್ರು ಯಾವಾಗ ಯಾವ ಸ್ಟೇಟ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ನಮಗೆ ಅರ್ಥ ಆಗಲ್ಲ. ಇವತ್ತಿನ ಮಕ್ಕಳನ್ನ, ವಿಶೇಷವಾಗಿ ದೊಡ್ಡ ದೊಡ್ಡ ಕಾನ್ವೆಂಟ್ ಹೋಗೋ ಮಕ್ಕಳುಗಳನ್ನು ಮಾತಾಡಿಸಿದಾಗ ಅವ್ರು ಯಾವ ಥರ ಯಾವ ಸಮಯದಲ್ಲಿ ಮುಟ್ಟಿದ್ರೆ ಕಷ್ಟ, ಮಾತಾಡಿಸಿದ್ರೆ ಕಷ್ಟ, ಆ ರೀತಿಯಾಗಿ ಸ್ಟೇಟ್ ಆಫ್ ಮೈಂಡ್ಗೆ ಟ್ರಾನ್ಸ್ ಆಗ್ತಾ ಇದ್ದಾರೆ ಅವರೆಲ್ಲರೂ. ಇದು ಆಗಬಾರ್ದು. ಆ ಮಕ್ಕಳ ಮನಸ್ಸು ಕೂಡ ಅರಳಬೇಕು ಅಂತಿದ್ರೆ ಸುತ್ತ ಈ ಸಂಬಂಧಗಳು ಇರಲೇಬೇಕು. ಮನೆಗೆ ಬಂದಾಗ ಅವ್ರನ್ನ ಮಾತಾಡಿಸೋರು ಯಾರೋ ಇರಬೇಕು, ಕಾಳಜಿ ಮಾಡೋರು ಯಾರೋ ಇರಬೇಕು. ಕೇವಲ ನೀವು ಹಣವನ್ನು ಉಳಿಸ್ಲಿಕ್ಕೆ ಈ ಸಂಬಂಧಗಳನ್ನು ಏನಾದರೂ ದೂರ ಮಾಡ್ತಾ ಇದ್ರೆ ಅದೇ ಹಣವನ್ನು ನೀವು ಮಾನಸಿಕ ಕಾಯಿಲೆಗಳನ್ನು ಗುಣ ಮಾಡ್ಕೊಳ್ಳೋಕೆ ಖರ್ಚು ಮಾಡಲೇಬೇಕು. ನಾವು ಅದನ್ನು ನೋಡ್ತಾ ಇದ್ದೀವಿ. ನಾವು ಹಿಂದೆ 20 ವರ್ಷಗಳಿಂದ ಒಂದು ಮನೆಗೆ ಹೋಗಿದ್ವಿ. ಒಬ್ಬನೇ ಮಗ, 3ನೇ ಮಗ ಇರಬೇಕು. ಅವನು ಮುಂಚೆ 3 ಜನ ಅಕ್ಕಂದಿರು, ನಂತರ ಒಂದು ತಂಗಿ. ಆತನಿಗೆ ಆಲ್ರೆಡಿ 40 ವರ್ಷ, ಮದುವೆ ಆಗಿಲ್ಲ. 20 ವರ್ಷದ ಹಿಂದೆ ನಮಗೆ ನೆನಪಿದೆ, ಮೈಸೂರಿನಲ್ಲಿ ಅವ್ರು ಎಲ್ಲರೂ ಮದುವೆ ಮಾಡಿಸಿ ಈತ ಮದುವೆ ಆಗಿತ್ತು. 40 ವರ್ಷ ಆಗೋಗಿತ್ತು ಆತನಿಗೆ. ಅವ್ರು 3 ಜನ ಅಕ್ಕಂದಿರ ಮದುವೆ. ಆದ್ರೆ ಇವತ್ತಿಗೂ ಅವ್ರು ಎಲ್ಲರೂ ಚೆನ್ನಾಗಿದ್ದಾರೆ. ಆ ಒಂದು ತ್ಯಾಗ ಇದೆಯಲ್ಲ, ಆ ತ್ಯಾಗ ಎಲ್ಲೂ ಹೋಗ್ಲಿಲ್ಲ. ಅವ್ರು ಇವತ್ತು ಆರೋಗ್ಯವಾಗಿ ದೀರ್ಘಕಾಲ ಇಡೀ ಮಕ್ಕಳು ಮದುವೆ ಎಲ್ಲರೂ ಕುತ್ಕೊಂಡು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಖುಷಿಯಾಗಿದ್ದಾರೆ. ಎಷ್ಟು ಕೋಟಿ ಸಿಕ್ಕಿದ್ರು ಆ ಸಂತೋಷ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ನಿಮ್ಮ ಮಕ್ಕಳಿಗೆ ನೀವೇ ಮಿಸ್ ಮಾಡಿಸ್ತಾ ಇದ್ದೀರಲ್ಲ. ಒಟ್ಟಿಗೆ ಕೂತು 4 ಜನ ಜೊತೆ ಕೂತು ಊಟ ಮಾಡೋದು ಹೇಗಿರ್ತದೆ ಅನ್ನೋ ಸಂತೋಷವನ್ನೇ ನೀವು ಕಳೆದು ಬಿಟ್ಟಿದ್ದೀರಿ. ನಿಜ ನಿಜ. ಈ ಕಾರಣದಿಂದ ಖಂಡಿತವಾಗಿ ಈ BP, ಶುಗರ್ ಇರ್ಬೋದು, ಎಲ್ಲವೂ ಮನೋಜನ್ಯವಾದದ್ದು, ಮಾನಸಿಕ ಒತ್ತಡದಿಂದ ಆಗ್ತಾ ಇರುವಂಥದ್ದು. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸತ್ಯವಾದ ಮಾತು ಗುರೂಜಿ. ಅಂದರೆ ಮಕ್ಕಳು ಹಾಗೆ ಮಾಡ್ತಿದ್ದಾರೆ ಇವತ್ತು. ಮಕ್ಕಳು ಹೇಗೆ ಅಂದರೆ ದೊಡ್ಡವ್ರ ಜೊತೆ ಬೆರೆಯೋದಕ್ಕೆ ತಯಾರಿಲ್ಲ. ನೆಂಟರಿಸ್ರು ಬಂದರೆ ಮನೇಲಿ ಅವ್ರ ಜೊತೆ ಕೂತ್ಕೊಂಡು ಸಮಯ ಕಳೆಯೋದಕ್ಕೆ ತಯಾರಿಲ್ಲ. ಏನು ಅಂದರೆ ಅವ್ರವ್ರ ರೂಮ್ಗೆ ಹೋಗ್ಬೇಕು, ಅವ್ರವ್ರ ಕೆಲಸಗಳು ಮಾಡ್ಕೋಬೇಕು. ಸಾಧ್ಯವಾದರೆ ಒಂಚೂರು ಫ್ರೀ ಆಗ್ತಿದ್ದಂಗೆ ಫೋನ್ ಹಿಡ್ಕೋಬೇಕು. ಇದು ಅವರಲ್ಲಿ ಬರೋದಕ್ಕೆ ಕಾರಣ ನೀವುಗಳೇ ಅಂತ. ಎಲ್ಲೂ ಕರ್ಕೊಂಡು ಹೋಗಲ್ಲ, ಯಾರ ನೆಂಟರು ಮನೆಗೆ ಕರ್ಕೊಂಡು ಹೋಗಲ್ಲ. ಒಂದು ಹಿಂದೆ ನಮಗೊಂದು ಬೇಸಿಗೆ ರಜಾ ಬಂದ್ರೆ ಹಿಂದಿನ ಮಕ್ಕಳಿಗೆ ಸಂತೋಷ ಸಡಗರ, ಯಾಕೆ ನಮ್ಮ ತಾತನ ಮನೆಗೆ ಹೋಗ್ತೀವಿ. ಇವತ್ತೆಲ್ಲ ಹೋಗ್ತಾ ಇದ್ದಾರೆ ಅವರು. ಹೀಗೆ ಹೋಗದೆ ಇದ್ದಾಗ ರೂಮ್ ಸೇರ್ಕೊಳ್ಳದೆ ಮೊಬೈಲ್ನಲ್ಲಿ ಮುಳುಗದೆ ಅವರೇ ಈಗ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಅಂದ್ರೆ ಲ್ಯಾಪ್ಟಾಪು, ಟ್ಯಾಬು, ಮೊಬೈಲ್ಗಳೇ ಆಗ್ಬಿಡಿ. ಅಲ್ಲ, ಹೆಂಗಿದೆ ಪರಿಸ್ಥಿತಿ ಅಂದರೆ ಚಿಕ್ಕದ್ರಲ್ಲಿ ಮಕ್ಕಳು ನಮ್ಮ ಜೊತೆ ಅಪ್ಪ ಅಮ್ಮನ ಜೊತೆ ಬರ್ತೀವಿ ಅಂತ ಹಠ ಮಾಡ್ತಾರೆ. ಆವಾಗ ಬಿಟ್ಟೋಗೋ ಪ್ರಯತ್ನ. ಅವ್ರು ದೊಡ್ಡವರಾದ್ಮೇಲೆ ಬನ್ನಿ ಅಂತ ಕರಿತೀವಿ, ಆಗ ಅವ್ರು ಬರಲ್ಲ. ಅದು ನಡೀತದೆ ಈಗ. ಆಮೇಲೆ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ ಸದ್ಗುರು. ತಾವು ಕುಂಡಲಿನಿ ಜಾಗೃತಿ ಮಾಡೋದಕ್ಕೆ ಸಾಕಷ್ಟು ಕೆಲಸ ಮಾಡ್ತೀರಿ, ಸಾಕಷ್ಟು ಜನಕ್ಕೆ ಸಹಾಯ ಮಾಡ್ತಿದ್ದೀರಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಕುಂಡಲಿನಿ ಬಗ್ಗೆ ಒಂದು ಸ್ವಲ್ಪ ವೀಕ್ಷಕರಿಗೆ ನೋಡಿ, ಒಂದು ಕ್ಲಿಯರ್ ಮಾಡ್ತೀನಿ. ನಾವು ಎಲ್ಲಿಯೂ ನಾನು ಜಾಗೃತಿ ಮಾಡ್ತೀನಿ ಅಂತ ಹೇಳಿಲ್ಲ, ಹೇಳೋದೂ ಇಲ್ಲ. ಓಕೆ. ಆದರೆ ಒಂದು ಪ್ರಾಚೀನ ಪರಂಪರೆಯಿಂದ ಬಂದಂಥ ಒಂದಷ್ಟು ಪ್ರಾಣಾಯಾಮಗಳು, ಧ್ಯಾನ ವಿಧಾನಗಳು, ಮುದ್ರಗಳು, ಇವೆಲ್ಲ ಸಂಯೋಜನೆಯಿಂದಾಗಿ ನಮ್ಮಲ್ಲಿರುವ ಚೈತನ್ಯ ಇವತ್ತೇನಿದೆ ಅದಕ್ಕಿಂತ 10 ಪಟ್ಟು ಹೆಚ್ಚು ಮಾಡ್ಕೋಬಹುದು. ಅರ್ಥಾತ್ ಆ ಶಕ್ತಿಯನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆ ಸಾಧ್ಯತೆಗೆ ನನ್ನ ಪೂರಕವಾದ ಸಹಕಾರ, ಮಾರ್ಗದರ್ಶನ ಇದೆ ಬಿಟ್ಟು ನಾನೇ ನಿಮ್ಮ ಕುಂಡಲಿನ ಜಾಗೃತಿ ಮಾಡಿ ನಿಮ್ಮನ್ನು ಎನ್ಲೈಟ್ಮೆಂಟ್ ಮಾಡ್ತೀನಿ ಅಂತ ದಯವಿಟ್ಟು ಯಾರೋ ನನ್ನ ಹತ್ರಕ್ಕೆ ಬರಬೇಡಿ. ಈ ಕುಂಡಲಿನಿ ಅಂದರೆ ಶಾರೀರಿಕ ಚೈತನ್ಯನ ಜಾಸ್ತಿ ಮಾಡೋದು, ಮಾನಸಿಕ ಚೈತನ್ಯನ ಜಾಸ್ತಿ ಮಾಡೋದು, ಅಥವಾ ಇದ್ರ ಬಗ್ಗೆ ಸಾಕಷ್ಟು ಬೇರೆ ಬೇರೆ ಥರದ ಅಭಿಪ್ರಾಯಗಳು, ಬೇರೆ ಬೇರೆ ಥರದ ವ್ಯಾಖ್ಯಾನಗಳು, ತಾವೇ ಹೇಳ್ದಂಗೆ ನಾನು ಜಾಗೃತಿ ಮಾಡಿಕೊಟ್ಬಿಡ್ತೀನಿ ಅನ್ನೋರು, ಇದೆಲ್ಲದರ ನಡುವೆ ನಿಜವಾದ ಅರ್ಥ ಏನು? ಯಾರೂ ಕೂಡ ಹೊರಗಿನಿಂದ ಅದನ್ನು ಸಾಧ್ಯತೆ ಇದೆ ನೋಡಿ. ಅದು ಪತಂಜಲಿ ಕೂಡ ಹೇಳ್ತಾರೆ, ಶಾಸ್ತ್ರಗಳಲ್ಲಿ ಇದೆ. 3 ರೀತಿಯಾಗಿ ಆ ಶಕ್ತಿಯನ್ನು ಜಾಗೃತಿ ಮಾಡಬಹುದು. ಒಂದು ಸಾಧನೆ ಮೂಲಕ, ಸ್ವಯಂ ಸಾಧನೆ ಮೂಲಕ. ಎರಡನೇದು, ಒಬ್ಬ ಸಾಧಕ ಆ ಸಿದ್ಧಿಯನ್ನು ಗಳಿಸಿದ್ರೆ ಶಕ್ತಿಪಾತ ಅಂತ ಕರೀತಾರೆ. ಅದು ಶಕ್ತಿಯನ್ನ ಪಾತ, ಅನುಗ್ರಹಿಸುವುದು ಅಂತ, ಬೇರೆಯವರು ಕೊಡೋದು. ಹಾಗೆ ಕೊಡೋ ಮೂಲಕ ಜಾಗೃತಿ ಮಾಡಬಹುದು. ಮತ್ತು ಪತಂಜಲಿಯೇ ಹೇಳೋ ಪ್ರಕಾರ ಕೆಲವು ಗಿಡಮೂಲಿಕೆಗಳಿಂದ ಕೂಡ ಅದು ಸಾಧ್ಯ ಇದೆ ಅಂತ ಸೂತ್ರದಲ್ಲಿ ಹೇಳಿದ್ದಾರೆ. ಹೀಗೆ 3 ಸಾಧ್ಯ ಇದೆ. ಆದರೆ ಇಷ್ಟು 3 ಸಾಧ್ಯತೆಗಳು ಕೂಡ ನಿಮ್ಮ ಒಳಗೂ ಆ ನರವ್ಯೂಹ ಏನಿದೆ, ಮನಸ್ಥಿತಿ ಏನಿದೆ, ಆ ಹಂತಕ್ಕೆ ಪ್ರಿಪೇರ್ ಆಗಿಲ್ಲ ಅಂದರೆ ಅದು ಸಾಧ್ಯ ಇಲ್ಲ. ಹಾಗಾಗಿ 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ. ಅಂದರೆ ನೀವು ಕೂಡ ಅದಕ್ಕೆ ಪ್ರಿಪೇರ್ ಆಗಿರಬೇಕು. ಎರಡನೇದು, ನೀವು ಕೇಳೋ ಹಾಗೆ
ಈ ಜಾಗೃತಿಯಿಂದಾಗಿ ಎರಡು ಉಪಯೋಗ ಇದೆ. ಒಂದು, ಶಾರೀರಿಕವಾಗಿಯೂ ಚೈತನ್ಯ ಹೆಚ್ಚಾಗ್ತದೆ. ಎರಡನೇದು, ಮಾನಸಿಕವಾಗಿ ಕೂಡ ಪ್ರತಿ ಆ ಚಕ್ರ ಏನಿದೆ ನೋಡಿ, ಸಿಂಪಲ್ ಆಗಿ ಹೇಳೋದಿದ್ರೆ ಮೂಲಾಧಾರದಲ್ಲಿ ಆ ಶಕ್ತಿ ಇದೆ. ಅರ್ಥಾತ್ ನಾವು ಮಧ್ಯಮ ಸ್ಥಿತಿಲಿ ಇದ್ದೀವಿ. ಮನುಷ್ಯ ಮಧ್ಯಮ ಸ್ಥಿತಿಲಿ ಇದ್ದಾನೆ. ಅವನು ಮನ್ಸು ಮಾಡಿ ಸಾಧನೆ ಮಾಡ್ತಾ ಹೋದ್ರೆ ಮನಸ್ಥಿತಿ ಏನಿದೆ ಈಗ ಪಶುಭಾವದಲ್ಲಿದೆ. ಅಂದ್ರೆ ತಿನ್ನಬೇಕು, ಉಣ್ಣಬೇಕು, ಏನ್ ಸುಖ ಇದೆ ಅನುಭವಿಸಿ ಸಾಯ್ಬೇಕು. ಇದು ಪಶುಭಾವ ತಂತ್ರದಲ್ಲಿ ಹೇಳೋದಿದ್ರೆ. ಈ ಸಾಧನೆ ಮಾಡ್ತಾ ಆ ಮೂಲಾಧಾರದಲ್ಲಿರೋ ಶಕ್ತಿ ಅರ್ಥಾತ್ ಮಧ್ಯಮದಲ್ಲಿರುವ ಮನಸ್ಥಿತಿ ಏನಿದೆ ಮೇಲ್ಮುಖವಾಗಿ ಹೋಗಬೇಕು. ಮನಸ್ಥಿತಿ ಮೇಲ್ಮುಖವಾಗಿ ಹೋದಾಗ ದೈಹಿಕವಾಗೂ ಸಕ್ಷಮವಾಗ್ತಾನೆ, ಮಾನಸಿಕವಾಗೂ ಉನ್ನತ ಹಂತವನ್ನ ಮುಟ್ತಾ ಹೋಗ್ತಾನೆ. ಇದೇ ಜೀವನದಲ್ಲಿ ಉನ್ನತಿ ಅಂತ ನೀವು ಈಗೇನು ಯೋಚನೆ ಮಾಡ್ತಾ ಇದ್ದೀರಿ, ಆ ಶಕ್ತಿ ಮೇಲಕ್ಕೆ ಹೋದಂತೆ ನಿಮ್ಮ ಯೋಚನೆ, ನಿಮ್ಮ ಲಹರಿ ಎಲ್ಲವೂ ಬದಲಾಗ್ತದೆ. ಅರ್ಥಾತ್ ನೀವೇ ದೈವತ್ವಕ್ಕೆ ಹೇರ್ತೀರಿ. ಈಗ ಸ್ವಾರ್ಥದಲ್ಲಿ ಬದುಕ್ತಾ ಇದ್ದೀರಿ, ಕೇವಲ ತಮೋಗುಣದಲ್ಲಿ ಬದುಕ್ತಾ ಇದ್ದೀರಿ, ಪಶುಭಾವದಲ್ಲಿ ಬದುಕ್ತಾ ಇದ್ದೀರಿ. ಮೂಲಾಧಾರದಲ್ಲಿರುವ ಶಕ್ತಿ ಏನಾದರೂ ಮೇಲ್ಮುಖವಾಗಿ ಹೋದರೆ ನನಗೆ ಮುಪ್ಪೇ ಆಗಲ್ಲ, ನನಗೆ ರೋಗನೇ ಬರಲ್ಲ, ನಾನು ಚಿರಂಜೀವಿ ಆಗ್ತೀನಿ, ಈ ಥರದ ಮೂಢತನಗಳಿಲ್ಲ. ನಿಮ್ಮ ಮನಸ್ಥಿತಿ ಏನಿದೆ ಇವತ್ತು ಹೇಗಿದೆಯೋ ಆ ಶಕ್ತಿ ಮೇಲ್ಮುಖವಾಗಿ ಹೋಗ್ತಾ ಹೋದಂತೆ ನಿಮ್ಮ ಯೋಚನಾ ಶಕ್ತಿ ಏನಿದೆ ವಿಶಾಲವಾಗ್ತಾ ಹೋಗ್ತದೆ. ನಾನು ಅಂತಿದ್ದವರು ನಾವು ಅಂತೀರಿ, ನಾವು ಅಂತಿದ್ದವರು ಇಡೀ ಪ್ರಪಂಚ ಅಂತ ಏನಿದೆ ಎಲ್ಲವೂ, ಇಡೀ ಬ್ರಹ್ಮಾಂಡವೇ ನಾನು ಅನ್ನುವ ಮನಸ್ಥಿತಿ ಏನಿದೆ ಆ ಸ್ಥಿತಿಗೆ ಬರುತ್ತದೆ. ಜೊತೆಗೆ ನಮ್ಮ ದೇಹದ ಶಕ್ತಿ ಕೂಡ ಇವತ್ತೇನಿತ್ತು ಅದಕ್ಕಿಂತ ಹೆಚ್ಚುತ್ತಾ ಹೋಗ್ತದೆ. ಈ ಎರಡೂ ಬದಲಾವಣೆಗಳು, ವಿಶೇಷವಾಗಿ ಮಾನಸಿಕ ಸ್ಥಿತಿ ಇವತ್ತೇನಿದೆಯೋ ಆ ಶಕ್ತಿ ಮೇಲಕ್ಕೆ ಹೋದಾಗ ಖಂಡಿತವಾಗೂ ಹೀಗಿರಲ್ಲ. ಅದು ಒಂದು ರೀತಿ ಪವಾಡ ಅನ್ನೋ ರೀತಿಯಾಗಿ ಜೀವನವನ್ನು ನಿರ್ವಹಿಸೋ ರೀತಿ, ಜೀವನವನ್ನು ನೋಡುವ ರೀತಿ ಎಲ್ಲವೂ ಟೋಟಲಿ ಚೇಂಜ್ ಆಗ್ತದೆ. ಸಂಪೂರ್ಣ ವಿಚಾರಗಳೇ ಬದಲಾಗೋಗ್ತದೆ. ಪತಂಜಲಿ ಅಂತ ಹೇಳಿದ್ದಕ್ಕೆ ನನ್ನ ಪ್ರಶ್ನೆ, ನಮ್ಮ ವೈದ್ಯ ಪದ್ಧತಿ ಪ್ರಪಂಚದಲ್ಲಿ ಮೊದಲನೇ ಪದ್ಧತಿ, ಅತ್ಯಂತ ಅದ್ಭುತವಾದ ಪದ್ಧತಿ, ಯಾಕೆ ಆಯುರ್ವೇದ ಹಿನ್ನಡೆ ಈಗ ಅಟ್ ಪ್ರೆಸೆಂಟು? ಆಮೇಲೆ ದೊಡ್ಡ ದೊಡ್ಡ ಮಠಗಳು, ದೊಡ್ಡ ದೊಡ್ಡ ಸಾಧ್ಯ ಇರುವಂಥ ದೊಡ್ಡ ಮನುಷ್ಯರಲ್ಲ ಯಾಕೆ ಅಲೋಪತಿಕ್ ಆಸ್ಪತ್ರೆಗಳು ಟ್ರೀಟ್ಮೆಂಟ್ ಅಂದ ತಕ್ಷಣ ಇದನ್ನೇ ಯಾಕೆ ಮುಂದುವರಿಸ್ತಾ ಇದ್ದಾರೆ? ಆಯುರ್ವೇದ ಪದ್ಧತಿನ ಯಾಕೆ ಮುನ್ನೆಲೆಗೆ ತರ್ತಾ ಇಲ್ಲ? ಯಾಕೆ ಅದಕ್ಕೆ ಇನ್ನೂ ಹೊಸ ಚೈತನ್ಯ ಕೊಡ್ತಾ ಇಲ್ಲ? ಮಠಗಳು ಯಾಕೆ ಅಲೋಪತಿ ಕೊಟ್ಟಿವೆ ಅವ್ರಿಗೆ ಉತ್ತರ ಕೇಳಬೇಕು, ನಾವು ಏನು ಅದಕ್ಕೆ ಉತ್ತರ ಕೊಡೋದು ಕಷ್ಟ. ಆದರೆ ನೋಡಿ, ಇವತ್ತು ಇಡೀ ಪ್ರಪಂಚದಲ್ಲಿ ತುಂಬ ಜನ, ನಾವು ಬೇರೆ ಬೇರೆ ದೇಶದವರು ಕೆಲವರನ್ನು ನೋಡ್ತೀವಿ, ನಾವು ಯಾವ ದೇಶಕ್ಕೂ ಹೋಗಿಲ್ಲ, ಆದರೆ ಅವರ ನ್ಯಾಚುರೋಪತಿಗೆ ಹೆಚ್ಚು ಮನಸ್ಸೋಲ್ತಾ ಇದ್ದಾರೆ ಇವತ್ತು. ಆ ಊಟಕ್ಕೆ, ಆ ಪದ್ಧತಿಗೆ, ಆ ಥರದ ಚಿಕಿತ್ಸೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ವಿಪರ್ಯಾಸ ಏನು ಅಂದರೆ, ಭಾರತದಲ್ಲಿ ಕೇವಲ ಮಠಗಳು ಅಂತಲ್ಲ, ಸರ್ಕಾರವೂ ಕೂಡ ಅದಕ್ಕೆ ಪೂರಕವಾಗಿರಬೇಕಾಗಿತ್ತು. ಈ ನೀವು ಚೀನಾ ನೋಡಿ, ಜಪಾನ್ ನೋಡಿ, ಅವರದೇ ಆದಂಥ ಪದ್ಧತಿಗಳಿಗೆ ಎಷ್ಟು ಮಹತ್ವ ಕೊಟ್ಟಿದೆಯಲ್ಲ, ನಮ್ಮಲ್ಲಿ ಕೊಟ್ಟಿಲ್ಲ. ಮತ್ತು ಕೊಟ್ಟರು ನಮ್ಮ ಜನಗಳಲ್ಲಿ ಸ್ವಲ್ಪ ಅತಿ ಬುದ್ಧಿವಂತಿಕೆ ಕೂಡ ಇದೆ. ಆದರೆ ಇನ್ಸ್ಟೆಂಟ್ ರಿಸಲ್ಟ್ ಬೇಕು, ನಮ್ಮ ತುಂಬ ಕ್ವಿಕ್ ರಿಸಲ್ಟ್ ಬೇಕು, ಇನ್ಸ್ಟೆಂಟ್ ಆಗಿ ಬೇಕು. ಒಂದು. ಎರಡನೇ ಥರದ ಜನಗಳು ಇದ್ದಾರೆ, ಇಲ್ಲ ಇದು ಕೂಡ ಮೂಢನಂಬಿಕೆ ಅಂತ. ಈ ಕಷಾಯ ತಗೊಳ್ಳೋದು, ಈ ಔಷಧಿ ತಗೊಳ್ಳೋದು, ಈ ಮರಗಳಿಗೆ ಸುತ್ತೋದು, ಇದು ಕೂಡ ಮೂಢನಂಬಿಕೆ ಅನ್ನೋ ಹಂತಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ಈಗ ನಾವು ನೋಡಿದ್ವಿ ಕೋವಿಡ್ ಟೈಮಲ್ಲಿ, ಈ ರೀತಿಯ ಆಹಾರ ಇಟ್ಕೊಳ್ಳಿ, ಈ ರೀತಿಯ ಊಟ ಮಾಡಿ, ಇಲ್ಲ ಇದು ಮೂಢತನ, ಇಂಜೆಕ್ಷನ್ ತಗೊಂಡ್ರೆ ಮಾತ್ರ ನಾವು ಬದುಕೋದು ಅನ್ನೋದನ್ನೇ ನಾವೇ ನೋಡಿದ್ವಿ ಮೀಡಿಯಾಗಳಲ್ಲಿ. ಅರ್ಥಾತ್ ಏನು ಅಂದರೆ, ನಮ್ಮ ಜನಕ್ಕೆ ನ್ಯಾಚುರಲ್ ಆಗಿರುವಂಥ ನಮ್ಮ ಸುತ್ತ ಒಂದು ಮಾತಿದೆಯಲ್ಲ, ನಮ್ಮದೇ ಏನೇ ಒಂದು ಗಾದೆ ಇದೆ, ನಮ್ಮದೇ ಬೇಲಿಲಿರುವ ಮದ್ದು ಔಷಧಿ ಅಲ್ಲ, ಹಿತ್ಲು ಗಿಡ ಮದ್ದಲ್ಲ ಅನ್ನುವಂಥ ಒಂದು ಮಾತಿದೆಯಲ್ಲ, ಆ ಮನಸ್ಥಿತಿ ಭಾರತದಲ್ಲಿ ಬಂದಿದೆ. ನನಗನ್ಸೋದು ಇದು ಸ್ವಲ್ಪ ಕಠೋರ ಶಬ್ದ. ನಮ್ಮ ಭಾರತದವರಷ್ಟು ನಿರಾಭಿಮಾನಿಗಳು, ನಮ್ಮದೇ ಪರಂಪರೆ, ನಮ್ಮದೇ ಆಚರಣೆಗಳು, ನಮ್ಮದೇ ವೈದ್ಯ ಪರಂಪರೆಗೂ ಇರುವಂಥ ಅಸಡ್ಡೆತನ ನಮ್ಮಲ್ಲೇ ಇದೆಯಲ್ಲ, ಬಹುಶಃ ಅದು ದೊಡ್ಡ ಹೌದು. ಯಾಕೆಂದರೆ ಯೋಚನೆ ಮಾಡೋ ಶಕ್ತಿ. ಆಯುರ್ವೇದಿಕ್ ಹೊಸ ಚೌಕಟ್ಟು ಕೊಟ್ಟು ಅದಕ್ಕೊಂದು ಪುನರ್ಜೀವನ, ಒಂದು ಪುನಶ್ಚೇತನ ಮಾಡಿಬಿಟ್ರೆ ತುಂಬ ಅದ್ಭುತವಾದ. ನೋಡಿ, ಅದು ಸರ್ಕಾರವೂ ಮಾಡಬೇಕು, ಮಠಗಳು ಮಾಡಲೇಬೇಕು, ಖಂಡಿತವಾಗಿ ಮಾಡಬೇಕು. ಮಠಗಳು ಇರೋದೇ, ಸರ್ಕಾರ ಮಾಡಲ್ಲ ಅನ್ನೋ ಕಾರಣಕ್ಕೆ ನಾನು ಮಠಗಳು ಅಂತ ತಗೊಂಡೇ ಬಿಟ್ಟರೆ ಮಠಗಳು ಮಾಡಬಾರ್ದು ಅಥವಾ ಮಾಡ್ತಿಲ್ಲ ಅಂತಲ್ಲ. ಹೌದು, ಇಲ್ಲ, ಇದು ತುಂಬ ಅವ್ರುಗಳೇ ಯೋಚನೆ ಮಾಡಲೇಬೇಕಾದಂಥ ಸಂಗತಿ. ನೋಡಿ, ಧರ್ಮ ಉಳಿಸ್ತೀವಿ ಅಂತ ಮಠಗಳಿದೆ, ಆದರೆ ಮಠಗಳನ್ನು ಉಳಿಸ್ಕೊಳ್ಳೋಕೆ ಮಾತ್ರ ಅವರು ಸೀಮಿತವಾದರೆ, ಅವರ ಮನಸ್ಥಿತಿ ಸಂಕುಚಿತವಾದರೆ ಅವರೇ ಅದಕ್ಕೆ ಉತ್ತರ ಹುಡುಕಬೇಕು ಬಿಟ್ಟು ನಮ್ಮಂಥ ಸಣ್ಣವರು ಏನು ಉತ್ತರ ಹೇಳಿದ್ರು ಬಹುಶಃ ಅವರುಗಳಿಗೆ ಕಿವಿಗೆ ಹೋಗ್ತದೋ ಇಲ್ಲೋ ಗೊತ್ತಿಲ್ಲ. ಸದ್ಗುರು, ಈಗ ಒಂದು ಪ್ರಶ್ನೆ ಏನಪ್ಪ ನಂದಂತಂದರೆ,
ಈ ನಕಾರಾತ್ಮಕ ಆಲೋಚನೆಗಳು ಕೆಲವ್ರ ಮನಸ್ಸಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಅವರು ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಆ, ಪ್ರಯತ್ನ ಪಟ್ಟು ಅದರಿಂದ ಹೊರಗಡೆ ಬರಬೇಕು ಅಂತ ಅಂದ್ಕೊಂಡ್ರೂ ಕೂಡ ಕೆಲವರು ಈ ನೆಗೆಟಿವ್ ಥಿಂಕಿಂಗಿಂದನೇ ಲೈಫಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಒಳಗಾಗೋದು, ಅಥವಾ ಮುಂದುವರಿ ಎಲ್ಲ ಪಾಸಿಬಿಲಿಟೀಸ್ ಇದ್ದರೆ ಅದನ್ನೆಲ್ಲ ಹಾಳು ಮಾಡ್ಕೊಳ್ಳೋದು. ಇದು ಯಾಕೆ? ಯಾವ ಥರ ನೆಗೆಟಿವ್ ಥಾಟ್ಸ್ ಮನುಷ್ಯನ ಮನಸ್ಸಿಗೆ ಬರುತ್ತೆ? ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಅಥವಾ ಅದರಿಂದ ಹೆಂಗೆ ಹೊರಗಡೆ ಬರ್ಬೋದು? ನೋಡಿ, ಯಾವುದನ್ನು ಕಂಟ್ರೋಲ್ ಮಾಡಬೇಡಿ. ಕಂಟ್ರೋಲ್ ಮಾಡಿದಾಗೆಲ್ಲ ನನ್ಗನ್ಸೋದು ಅದು ದೊಡ್ಡದೇ ಆಗ್ತದೆ ಅಂತ. ನೋಡಿ, ಮೊನ್ನೆನೂ ಕೂಡ ನನ್ನ ಮನಸ್ಸಿಗೆ ಇವ್ರು ಹೀಗೆ ಮಾಡಿಬಿಟ್ರಲ್ಲ ಅಂತ ನನಗೆ ಅನ್ಸಕ್ಕೆ ಶುರುವಾಯಿತು. ಇಂಥವ್ರು ಯಾಕಿದ್ದಾರೆ ಅಂತ. ತಕ್ಷಣಕ್ಕೆ ನನಗೆ ಯೋಚನೆ ಬಂದದ್ದು, ಇವ್ರು ಯಾಕೆ ಹೀಗೆ ಮಾಡಿದ್ರು, ಇವರಿಂದಾಗಿ ಪ್ರಾಬ್ಲಮ್ ಆಯ್ತಲ್ಲ ಅಂತ ಯೋಚನೆ ಮಾಡೋ ಬದಲು, ಇದಕ್ಕಿಂತ ಮೀರಿ ನಾನು ದೊಡ್ಡ ಗುರಿ ಇಟ್ಕೊಂಡು ಇಂತಹ ಜನಗಳೇ ನನ್ನ ಸುತ್ತ ಇರಬೇಕು, ಅಂಥವರೇ ನನ್ನ ಹತ್ರಕ್ಕೆ ಬರಲಿ ಅಂತ ಯಾಕೆ ಯೋಚನೆ ಮಾಡಬಾರ್ದಾಗಿತ್ತು ಅಂತ ಅನಿಸೋಕ್ಕೆ ಶುರುವಾಯಿತು. ಹಾಗಾಗಿ ನಾನು ಏನು ಮಾಡಿದೆ, ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದನ್ನು ನಿಲ್ಲಿಸಿ, ಇಂತಹ ವ್ಯಕ್ತಿಗಳು ನನ್ನ ಬಳಿ ಬಂದು ನಾನು ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಹೆಚ್ಚು ಹೆಚ್ಚು ಬೆಳೆಸಬೇಕು ಅನ್ನೋದನ್ನೇ ಥಿಂಕ್ ಮಾಡೋಕ್ಕೆ ಶುರು ಮಾಡಿದೆ. ಇದನ್ನು ಆಗಾಗ ನನಗೆ ಈ ಥರ ನಕಾರಾತ್ಮಕತೆ ಬಂದಾಗೆಲ್ಲ ನಾನು ಆ ಜಾಗಕ್ಕೆ ಇದನ್ನು ಮೀರಿ ಇವನು ಹಾಳಾಗಿ ಹೋಗಲಿ, ಇವನು ಸರಿ ಇಲ್ಲ ಅನ್ನೋ ಬದಲು ನಾನು ಸರಿ ಆಗಬೇಕು, ನಾನು ಈ ಕೆಲಸಗಳನ್ನು ಮಾಡುವಂಥ ಶಕ್ತಿ ಬರಬೇಕು ಅನ್ನೋ ಯೋಚನೆಯನ್ನೇ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ನನಗೊಂದಷ್ಟು ಅದರಿಂದ ಒಳ್ಳೆಯದೇ ಆಗಿದೆ, ಆ ವ್ಯಕ್ತಿಗಳಿಂದ ತಲೆಯಿಂದ ಹೋಗಿ. ಹಾಗೆ ಪ್ರತಿಯೊಬ್ಬರಿಗೂ ಹೇಳೋದು, ನೀವು ವಿರೋಧ ಮಾಡಿದಷ್ಟು ಆ ವ್ಯಕ್ತಿ ನಿಮ್ಮ ಕಣ್ಮುಂದೆ ಬರ್ತಾನೆ, ಅಥವಾ ಆ ವಿಚಾರಗಳೇ ನಿಮ್ಮ ಕಣ್ಮುಂದೆ. ಥಿಂಕಿಂಗ್ ಆಫ್ ಬ್ಲೂ ಎಲಿಫೆಂಟ್. ಎಸ್. ಈಗ ನಿಮ್ಮ ಮನೆಯಲ್ಲಿ ಏನೋ ವಸ್ತು ದುರ್ವಾಸನೆ ಬರ್ತಾ ಇದೆ, ಅದನ್ನು ಆಚೆ ಹಾಕಬೇಕು ಬಿಟ್ಟು ಅದ್ರ ಮೇಲೆ ಸೆಂಟ್ ಹೊಡೆದ್ರೆ ಉಪಯೋಗ ಇಲ್ಲ, ಮಾಡಿದ್ರೆ ಏನು ಉಪಯೋಗ ಇಲ್ಲ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಏನನ್ನು ಇಟ್ಕೊಂಡಿದ್ದೀರೋ ಅದರಿಂದ ನಕಾರಾತ್ಮಕತೆ ಅಂತ ನಿಮಗೆ ಅನಿಸಿದಾಗ ಅದನ್ನು ಹೊರಗೆ ತೆಗೆದು ಹಾಕಿ, ಅದಕ್ಕಿಂತ ಒಳ್ಳೆಯದು ನಿಮ್ಮ ಜೀವನದಲ್ಲಿ ನಡೆದಿದೆ. ನಾವು ಕಷ್ಟಪಟ್ಟಿದ್ದೀವಿ, ಊಟಕ್ಕಿಲ್ಲದೆ ಅಂತ ಸ್ಥಿತಿ ಅನುಭವಿಸಿದ್ದೀವಿ, ಅದನ್ನ ಮಾತಿಗೆ ಹೇಳ್ತೀವಿ. ಆದರೆ ನಮ್ಮ ಅಂತರಾಳದಲ್ಲಿ ನಮಗೆ ಪದೇ ಪದೇ ಕಾಡುವಂಥ ಕೃತಜ್ಞತೆ, ಆ ಪರಮಾತ್ಮ ಏನೆಲ್ಲ ಕೊಟ್ಟ ನಮಗೆ, ನಮ್ಮಂಥ ಅಜ್ಞಾನಿಗಳಿಗೆ ಇಷ್ಟೆಲ್ಲ ಕೊಟ್ಟನಲ್ಲ, ಒಳ್ಳೆ ಊಟ ಕೊಟ್ಟ, ಓಡಾಡ್ಲಿಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಕೊಟ್ಟ, ಇಂಥ ಒಳ್ಳೆಯ ಜನಗಳೇ ನಮ್ಮ ಸುತ್ತ ಇದ್ದಾರೆ ಅನ್ನೋದನ್ನೇ ನಾವು ಯೋಚನೆ ಮಾಡಿದ್ವಿ ಹೆಚ್ಚು ಹೆಚ್ಚು. ಆ ಕಾರಣದಿಂದ ಹೆಚ್ಚು ಹೆಚ್ಚು ಅದೇ ಜನ ಬರ್ತಾರೆ. ಇವತ್ತು ತುಂಬ ಚಾಲ್ತಿಲಿರೋ ವಿಷಯ ನೀವು ಮಾತಾಡ್ತಾ ಇರೋದು ಕೃತಜ್ಞತೆ ಅಂದ್ರಲ್ಲ, ಗ್ರ್ಯಾಟಿಟ್ಯೂಡ್. ಯಾರು ಗ್ರ್ಯಾಟಿಟ್ಯೂಡ್ನ ಇಟ್ಕೊಂಡಿದ್ದಾನೋ, ವ್ಯಕ್ತಪಡಿಸ್ತಾನೋ, ಗ್ರ್ಯಾಟಿಟ್ಯೂಡ್ ಜೊತೆ ಬದುಕೋ ಪ್ರಯತ್ನ ಮಾಡ್ತಾನೋ, ಅವನು ಯಾವತ್ತೂ ಆರಾಮಾಗೇ ಇದ್ದಾನೆ. ಖಂಡಿತ. ಈ ಈ ಕ್ಷಮೆ, ದಯೆ, ಕರುಣೆ, ಈ ಥರದ್ದು ಶಬ್ದಗಳನ್ನು, ಈ ಥರದ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡವರು ಖಂಡಿತವಾಗ್ಲೂ ಚೆನ್ನಾಗಿರ್ತಾರೆ. ಬಟ್ ಇದನ್ನು ಮೀರಿ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಕೋಪ, ಇವೆಲ್ಲ ಮನುಷ್ಯನ ಮನಸ್ಸಲ್ಲಿ ಹೆಂಗೆ ಬರ್ತವೆ? ಅಥವಾ ಅವುಗಳನ್ನು ನೀವು ನಿಯಂತ್ರಣ ಅಂದರೆ ನಿಯಂತ್ರಣ ಮಾಡ್ಕೋಬೇಡಿ ಅಂತೀರಿ, ಅವುಗಳಿಂದ ಹೊರಗಡೆ ಬರೋದು ಹೇಗೆ? ಏನಿಲ್ಲ, ನೀವು ಅಸೂಯೆ ಜಾಗದಲ್ಲಿ ಕ್ಷಮೆ ತನ್ನಿ, ಕರುಣೆ ತನ್ನಿ, ಆ ಜಾಗಕ್ಕೆ ಅದನ್ನ ಇಡಿ ಅಷ್ಟೇ, ರಿಪ್ಲೇಸ್ ಮಾಡಿ ಅಷ್ಟೇ. ಅದಾಗದೇ ಹೆಚ್ಚಾಗ್ತಾ ಹೋಗ್ತಾ, ನೀವು ಅದನ್ನು ಬಿಟ್ಟು ನೀವು ಇದನ್ನು ಹೆಚ್ಚು ಯೋಚನೆ ಮಾಡಿದರೆ ನಿಮಗೇ ಗೊತ್ತಿಲ್ಲದೆ. ನೋಡಿ, ನನ್ನನ್ನು ನಾನು ಒಂದು ಅಭ್ಯಾಸ ನೋಡ್ಕೊಂಡಿದ್ದೀನಿ. ನಾನು ಬೇರೆಯವ್ರನ್ನ ಬೈತಾನೆ ಇರ್ತೇನೆ. ಈಗ ಈ ಕೆಲಸ ಸರಿ ಮಾಡಿಲ್ಲ, ಈ ಕೆಲಸ ಸರಿ ಮಾಡಲಿಲ್ಲ, ಸಂಜೆ ಯೋಚನೆ ಮಾಡಿದರೆ ನನ್ನ ಮನಸ್ಸಲ್ಲಿ ಅದೇ ಹೆಚ್ಚು ಹೊಡ್ತಾ ಇದೆ. ನನಗೆ ಎಚ್ಚರಿಕೆಯಿಂದ ನಮ್ಮ ಭಗವಂತನ ಕೃತಜ್ಞತೆ, ಆ ಪರಂಪರೆಗೆ ಕೃತಜ್ಞತೆ ನಾನು ಯಾಕೆ ಸಲ್ಲಿಸಬೇಕು ಅಂದರೆ, ಆ ವಿವೇಕ ನನಗೆ ಜಾಗೃತಿ ಆಗಿದೆ, ಆ ಕಾನ್ಷಿಯಸ್ ಆಗಿ ನಂಗೆ ಗೊತ್ತಾಗ್ತಾ ಇದೆ. ಇಡೀ ದಿನ ಇನ್ನೊಬ್ಬರು ತಪ್ಪು ಹೇಳಿ 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 ನನ್ನಲ್ಲೇ ಅದು ಹೆಚ್ಚಾಗ್ತಾ ಇದೆ, ನಂಗೆ ಗೊತ್ತಾಗ್ತಾ ಇದೆ ಅದು. ಆ ಗೊತ್ತಾದಾಗೆಲ್ಲ ನನ್ನೊಳಗಿಂದ ಅದನ್ನು ಹೊರಗೆ ತೆಗೆದು ನನ್ನೊಳಗೆ ಆ ಪಾಸಿಟಿವ್ನ ತೆಗೆದುಕೊಳ್ಳಕ್ಕೆ ಅದೇ ಯೋಚನೆ ಹೆಚ್ಚು ಶುರು ಮಾಡ್ತೀನಿ. ಮತ್ತೆ ಸರಿ ಮಾಡೋದು ಹೇಗೆ? ಮತ್ತೆ ಯಾವುದನ್ನ? ಈಗ ಸರಿ ಆಗ್ತಾ ಇಲ್ಲ ಅನ್ನೋದು ವಿಷಯ ನಿಮ್ಮ ತಲೆಗೆ ಬರುತ್ತೆ, ಅದನ್ನೇ ಯೋಚನೆ ಮಾಡ್ತಿರ್ತೀರಿ. ಸೊ ನೀವು ಅದನ್ನೇ ಬಿಟ್ಟರೆ ಇಲ್ಲಿ ಸರಿಯಾಗೋದು ಹೇಗೆ? ಈಗ ನಾನೊಬ್ಬ ಬಿಸ್ನೆಸ್ ಮನ್ನು, ನನ್ನ ಜೊತೆ ಕೆಲಸ ಮಾಡೋರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ನಾನು ಅವ್ರ ತಪ್ಪು ಕಂಡುಹಿಡಿಯೋದು ಅಥವಾ ಅವ್ರ ತಪ್ಪು ತೋರಿಸೋದನ್ನೇ ಬಿಟ್ಬಿಟ್ರೆ ಸರಿಯಾಗೋದು ಹೇಗೆ? ಎಸ್, ಇದು ಬಹಳ ಅದ್ಭುತವಾದದ್ದು. ಇದು ಮಾಡಲೇಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ವಿಗತ ಜ್ವರನಾಗಿ ಅಂತ. ನೀವು ಅದಕ್ಕೆ ಇನ್ವಾಲ್ವ್ ಆಗಬಾರ್ದು, ನಿಮ್ಮ ಮನಸ್ಸನ್ನು ಅದಕ್ಕೆ ತೊಡಗಿಸಬಾರ್ದು. ತೊಡಗಿಸದೆ ಅಂದ್ರೆ ನೀವು ನಿಮ್ಮ ಒಳಗೆ ತಗೊಳ್ಳದೆ ಬಾಯಿನಲ್ಲಿ ಹೇಳಿ, ಕಣ್ಣಲ್ಲಿ ಹೇಳಿ, ಕೈನಲ್ಲಿ ಹೇಳಿ, ಆದ್ರೆ ಮನಸ್ಸಿಂದ ಹೇಳ್ಬಿಡಿ. ಮನಸ್ಸೊಳಗಡೆ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ಇರ್ಲಿ. ಸರಿ ಆಗ್ಬೇಕು, ಅದು ಚೆನ್ನಾಗಿ ಆಗಬೇಕು, ಚೆನ್ನಾಗಿ ಮಾಡ್ತಾರೆ ಅಂತಿರ್ಲಿ. ಆದ್ರೆ ಹೇಳಬೇಕಾದ್ರೆ ಕಠೋರವಾಗಿ ಹೇಳಿ. ಒಂದು ಸ್ಥಾನದಲ್ಲಿ ಇರೋರದ್ದು ಅದನ್ನು ಯಶಸ್ಸು ಗಳಿಸಬೇಕಾದ್ರೆ, ಆ ಪರ್ಫೆಕ್ಟ್ ಬರಬೇಕಾದ್ರೆ, ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಒಪ್ಪಲೇಬಾರದು, ಅದು ಸರಿ ಆಗ್ಲೇಬೇಕು. ಆದ್ರೆ ಅದನ್ನು ಹೇಳ್ತಾ 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 ನೀವು ನಿಮ್ಮ ಮನಸ್ಸೊಳಗೆ ಅದನ್ನು ತಗೊಂಡ್ಬಿಟ್ರೆ, ಇನ್ನದು ಮುಂದೆ 10 ವರ್ಷದಲ್ಲಿ ನೀವು
ವಿಕೃತಿ ಆದರೂ ಆಗಬಹುದು. ನಾವು ಹಿಂದೆ ಕೇಳ್ತಾ ಇದ್ವಿ, ಈ ಮಣಿಪುರ ಆ ಭಾಗದಲ್ಲಿ ಉಗ್ರಗಾಮಿ ಇದೆ, ಈ ಒಂದು ಚಟುವಟಿಕೆ ಇದೆಯಲ್ಲ, ಹಿಂದೆ ಯಾರೋ ಹೇಳ್ತಾ ಇದ್ರು. ಆ ಚಟುವಟಿಕೆ ಶುರುವಾಗಿದ್ದು ಯಾಕೆ ಅಂದ್ರೆ, ಅಲ್ಲಿ ಬಂದಂತ ಬೇರೆ ರಾಜ್ಯದ ಜನಗಳು ಆ ಜನಕ್ಕೆ ಕಾಟ ಕೊಡ್ತಾ ಇದ್ದನ್ನು ತಪ್ಪಿಸ್ಲಿಕ್ಕೆ ಇವ್ರು ಗನ್ ಎತ್ಕೊಂಡು, ಅಂದ್ರೆ ಭಯದಿಂದ ಭಯೋತ್ಪಾದನೆ. ಇವ್ರು ಗನ್ ಎತ್ಕೊಂಡ್ರು. ಯಾಕೆ ಅಂದ್ರೆ ನಮ್ಮ ಜನಕ್ಕೆ ತಪ್ಪು ಮಾಡ್ತಾ ಇದ್ದಾರೆ, ನಮ್ಮ ಜನಕ್ಕೆ ಇವರು ಹಿಂಸೆ ಕೊಡ್ತಾ ಇದ್ದಾರೆ, ನಮ್ಮ ಜಮೀನು ಕಬಳಿಸಿ ಇವರು ಆಕ್ರಮಣ ಮಾಡ್ತಾ ಇದ್ದಾರೆ ಅಂತ. ಕೊನೆಗೆ ಆ ರಾಜ್ಯದ ಜನಗಳನ್ನೆಲ್ಲ ಓಡಿಸಿದ್ರು. ಆದ್ರೆ ಇವರಿಗೆ ಗನ್ ಹಿಡ್ಕೊಂಡು ಅಭ್ಯಾಸ ಆಗೋಯ್ತು. ಅಲ್ಲಿಂದ ಆ ರಾಜ್ಯ ಜನನ ಓಡಿಸ್ಲಿಕ್ಕೆ ಈ ರಾಜ್ಯದ ಜನ ಅವರಿಗೆ ಹಣ ಕೊಡ್ತಾ ಇದ್ರು. ಹಾಗೆ ಗನ್ ಹಿಡ್ಕೊಂಡ್ರು, ಕೆಲಸ ಮಾಡಿ ಅಭ್ಯಾಸ ಇಲ್ಲ ಅವರಿಗೆ. ಆ ರಾಜ್ಯದ ಜನ ಹೋದ್ರು, ಆದ್ರೆ ಅದೇ ರಾಜ್ಯದ ಜನರ ಹತ್ರ ಅನಿವಾರ್ಯವಾಗಿ ಹಣ ವಸೂಲಿ ಮಾಡೋ ಸ್ಥಿತಿ ಬಂತು. ಅರ್ಥ ಆಯ್ತು? ಯಾವ್ದು ಅಭ್ಯಾಸ ಆಯ್ತೋ ಕೊನೆಗೆ ಅದು ಅವ್ರ ಮೇಲೆ ಅದು ಪರಿಣಾಮ ಬೀರಿತು. ಹಾಗಾಗಿ ನೀವು ಇನ್ನೊಬ್ಬರ ಮೇಲೆ ಈ ಘೋರವಾದ ಆಚರಣೆಗಳನ್ನ ನೀವು ಅಂದ್ರೆ ಕಠೋರವಾಗಿ ಹೇಳೋದು, ನಡ್ಕೊಳ್ಳೋದು ಶುರು ಮಾಡಿದಾಗ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಒಳಗೆ ನೀವು ಪ್ರವೇಶ ಮಾಡಿಬಿಡ್ತೀರಿ. ಹಾಗೆ ಮಾಡಿಕೊಂಡಾಗ 10 ವರ್ಷದ ನಂತರ, 15 ವರ್ಷದ ನಂತರ ನಿಮ್ಮದೇ ಜೀವನದ ಮೇಲೆ ಅದು ಪರಿಣಾಮ ಬೀರುತ್ತದೆ, ನಿಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತದೆ. ಅದಕ್ಕೆ ನಾನು ಹೇಳೋದು, ಈ ನಕಾರಾತ್ಮಕತೆ ಅಥವಾ ಈ ಥರದ ಸಿಚುಯೇಷನ್ಗೆ ನಾನು ಎಲ್ರಿಗೂ ಹೇಳೋದು, ಪ್ರತಿನಿತ್ಯ ಭಗವದ್ಗೀತೆ ಓದಿ ಅಂತ. ಅದು ತುಂಬಾ ರೀತಿಯಾಗಿ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡೋದು ಹೇಗೆ. ಈಗ ನಾವು ಏನೇ ಹೇಳಿ, ಇದು ಥಿಯರಿ ಆಯ್ತು, ನಾವು ಏನೇ ಹೇಳಿ ನೀವು ನಿಮ್ಮ ಮೇಲೆ ನೀವು ಅದು ಆಚರಣೆಗೆ ತರದೇ ಹೋದ್ರೆ, ಅಪ್ಲೈ ಮಾಡ್ಕೊಳ್ಳದೆ ಹೋದ್ರೆ ಇದು ಪ್ರಯೋಜನ ಇಲ್ಲ. ಹಾಗ ಪ್ರಯೋಜನ ಆಗಬೇಕಾದ್ರೆ ಕನಿಷ್ಠ ಪಕ್ಷ ಅದು ರೀಕಾಲ್ ಆಗ್ತಾ ಇರಬೇಕು. ಒಳ್ಳೆಯದನ್ನು ಇದು ಮಾಡಬೇಕು, ನಾನು ಹೀಗಿರಬೇಕು ಅನ್ನೋದು ರೀಕಾಲ್ ಆಗ್ತಾ ಇರಬೇಕು. ರೀಕಾಲ್ ಆಗಬೇಕಾದ್ರೆ ನಿಮ್ಮ ಜೀವನಕ್ಕೊಂದು ಸಹಾಯ ಮಾಡೋದು ಭಗವದ್ಗೀತೆ ಅಂತ. ಈಗ ನಾನು ತುಂಬ ಜನಕ್ಕೆ, ಬಹುಶಃ ವೀಕ್ಷಕರಿಗೆ ಬಹಳಷ್ಟು ಜನಕ್ಕೆ ಈ ಸಮಸ್ಯೆ ಇದ್ದಿರುತ್ತೆ. ಸೊ ಅವ್ರನ್ನ ಪ್ರತಿನಿಧಿಸ್ತಾ ನಾನೊಂದು ಪ್ರಶ್ನೆ ಕೇಳ್ತೀನಿ. ಈಗ ನಿಮ್ಮಂಥವ್ರ ಮಾತು ಕೇಳಿದಾಗ ನಾನು ಧ್ಯಾನ ಮಾಡಬೇಕು ಅನ್ನೋ ಆಸೆ ಸಹಜವಾಗಿ ಉಂಟಾಗುತ್ತೆ ಮನಸ್ಸಲ್ಲಿ. ಬಟ್ ಕೂತೊಂದು 5-10 ನಿಮಿಷಕ್ಕೇ ಆಗಲ್ಲ, ಏಕಾಗ್ರತೆ ಬರಲ್ಲ, ಎದ್ದೋಗ್ಬಿಡ್ತಾರೆ, ಅಯ್ಯೋ ಧ್ಯಾನ ನನ್ನ ಕಡೆಯಿಂದ ಸಾಧ್ಯ ಇಲ್ಲ. ಅಂಥವ್ರನ್ನ ಧ್ಯಾನಕ್ಕೆ ತೊಡಗಿಸ್ಕೊಳ್ಳೋದಕ್ಕೆ ಒಂದು ಪ್ರೇರೇಪಣಾ ಮಾತು ಹೇಳೋದಾದ್ರೆ ಏನು ಹೇಳ್ಬೋದು? ನಾನು ಕಳೆದ ವರ್ಷ ಜಿಮ್ಗೆ ಹೋದೆ ಪ್ರಾರಂಭದಲ್ಲಿ, ಒಂದು 3 ತಿಂಗಳು ಹೋಗಿದ್ದೆ. ಈಗ ನಾನು ಅದನ್ನ ನೋಡಿದ್ದೀನಿ, ಪ್ರತಿದಿನ ಹೋದಾಗ ಹೀಗೆ ಮಾಡ್ತಾ ಇದ್ದೆ. ಅಂದ್ರೆ ಏನ್ ಬಿಲ್ಡ್ ಆಗ್ತಾ ಮಿರರ್ ಮುಂದೆ ಜಿಮ್ಗೆ ಹೋದಾಗ ಎಲ್ರಿಗೂ ಅನಿಸ್ತದೆ, 1 ವಾರ ನೋಡ್ತಾರೆ, 1 ತಿಂಗಳು ನೋಡ್ತಾರೆ, ಕಷ್ಟಪಟ್ಟು 1-2 ತಿಂಗಳು ನೋಡ್ತಾರೆ, ಏನೂ ಬದಲಾಗ್ಲಿಲ್ವಲ್ಲ ಅಂತ ಬಿಟ್ಬಿಡ್ತಾರೆ. ಅಂದ್ರೆ 1 ತಿಂಗಳಿಗೆ 2 ತಿಂಗಳಿಗೆ ನಿಮ್ಮ ಬಾಡಿ ಅದಕ್ಕೆ ಸೆಟ್ ಆಗಿ, ನಿಮ್ಮ ಮಸಲ್ಸ್ ಅದಕ್ಕೆ ಸೆಟ್ ಆಗೋದಕ್ಕೆ ಟೈಮ್ ತಗೊಳ್ತದೆ. 6 ತಿಂಗಳು ಬೇಕು ಜಿಮ್ಗೆ ಹೋದ್ರೆ. ಹಾಗೆ ಧ್ಯಾನ 6ರಿಂದ 1 ವರ್ಷ ಬೇಕು ಅದಕ್ಕೆ ಸರಿಯಾಗಿ ನಿಮ್ಮ ಮನಸ್ಸು, ನಿಮ್ಮ ದೇಹ ಅಡ್ಜಸ್ಟ್ ಆಗ್ಲಿಕ್ಕೆ. 1 ದಿನದಲ್ಲಿ ನಾನು ಧ್ಯಾನ ಗಳಿಸ್ಬಿಡ್ಬೇಕು, ನಂಗೆ ಏಕಾಗ್ರತೆನೇ ಬರ್ತಾ ಇಲ್ಲ ಅಂತ ಒದ್ದಾಡಿದ್ರೆ ಇಡೀ ಜೀವನ ಒದ್ದಾಡ್ತೀರಿ. 1 ವರ್ಷನೂ ಅಲ್ಲ, ಇಡೀ ಜೀವನ ಕೂತಾಗೆಲ್ಲ ಒದ್ದಾಡ್ತೀರಿ, ಆಗಲ್ಲ, ಆಗ್ತಾ ಇಲ್ಲ ಅಂತ. ಮನಸ್ಸಿನ ಕೆಲಸವೇ ದ್ವಂದ್ವಾತ್ಮಕ ಮನಃ, ಡ್ಯುಯಲ್ ಅಂತ ಏನು ಕರೀತಾರಲ್ಲ, ಇದೇ ಮನಸ್ಸಿನ ಕಾರ್ಯ. ಹಾಗಿರೋ ಕಾರ್ಯನ ಅದ್ವೈತ ಸ್ಥಿತಿಗೆ ತರಬೇಕಾದ್ರೆ, 2 ಅಲ್ಲದ ಸ್ಥಿತಿಗೆ ತರಬೇಕಾದ್ರೆ ಕನಿಷ್ಠ 1 ವರ್ಷ ಬೇಕು. ನೆನ್ಪಿಟ್ಕೊಳ್ಳಿ, 1 ವರ್ಷ ಕನಿಷ್ಠ ಬೇಕು. ಆ ಕಿಕ್, ಧ್ಯಾನ ಮಾಡೋದ್ರಿಂದ ಏನಾಗ್ತದೆ ನನಗೆ ಅಂತ ಗೊತ್ತಾಗೋದು 1 ತಿಂಗಳಿಗಾಗಲ್ಲ, ಸಮ್ಟೈಮ್ 6 ತಿಂಗಳಿಗೂ ಆಗಲ್ಲ. ನನಗನ್ಸೋದು 1 ವರ್ಷನಾದರೂ ಪ್ರತಿದಿನ 5 ನಿಮಿಷವೂ ಸಾಕಾಗಲ್ಲ. ತುಂಬ ಜನ ಏನು ಹೇಳ್ತಾರೆ, 5 ನಿಮಿಷ ಕೂತ್ರೆ ಒಂದು ರಿಫ್ರೆಶ್ ಅನ್ಸ್ಬೋದು ಅಷ್ಟೇ, ಧ್ಯಾನ ಆಗಲ್ಲ. ಮೈಂಡ್ ಆ ಧ್ಯಾನಕ್ಕೆ ತೊಡಗಲಿಕ್ಕೆ ಅಂದರೆ ಮೆಡಿಟೇಷನ್ ಮಾಡೋದಲ್ಲ, ಅದು ಆಗೋದು. ಹಾಗೆ ಆಗಬೇಕಾದ್ರೆ 10 ನಿಮಿಷ ಬೇಕು. ನೀವು 10 ನಿಮಿಷ ಕೂತ ನಂತರ 10 ನಿಮಿಷದ ನಂತರ ನಿಮ್ಮ ಮನಸ್ಸು ಧ್ಯಾನ ಸ್ಥಿತಿಗೆ ಹೋಗೋದಕ್ಕೆ ಪ್ರಯಾಣ ಮಾಡೋದಕ್ಕೆ ಶುರು ಮಾಡ್ತದೆ. ನೀವು ಹಿಪ್ನೋಸಿಸ್ಗೂ ನೀವು ಕಳಿಸಿದ ತಕ್ಷಣ ಹೋಗಲ್ಲ ಅವರು, ನೀವು ಹೇಳ್ತಾ 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 ಅವರು ಆ ಲೋಕಕ್ಕೆ ಹೋಗ್ತಾರೆ. ಹಾಗೆ ಧ್ಯಾನ ಕೂಡ ಒಂದು 10 ನಿಮಿಷ ಬೇಕು. ಆ 10 ನಿಮಿಷ ಮಿನಿಮಮ್ ನೀವು ನಾನು ಹೇಳೋದು 24 ನಿಮಿಷ ಮಾಡಿ ಧ್ಯಾನ. ಪ್ರತಿದಿನ 24 ನಿಮಿಷ, 24 ಗಂಟೆ ಇದೆ. ಆ 24 ಗಂಟೆ ಏನಿದೆಯಲ್ಲ ಅದ್ರ ಪ್ರತಿನಿಧಿಯಾಗಿ 24 ನಿಮಿಷ ಪ್ರತಿದಿನ ಧ್ಯಾನ ಮಾಡಿ. 1 ವರ್ಷ ಕೂರಿ, ಕಷ್ಟ ಆಗ್ತದೆ, ಕೂರಿ ಏನೇ ಯೋಚನೆ ಬರಲಿ ಮತ್ತು ನಿಯಂತ್ರಣ ಮಾಡಬೇಡಿ, ಅದನ್ನ ಕಂಟ್ರೋಲ್ ಮಾಡಬೇಡಿ. ಯಾರೋ ಬರ್ತಾರೆ, ಯಾರೋ ಹುಡುಗಿ ಬರ್ತಾಳೆ, ಇನ್ಯಾರೋ ಶತ್ರು ಬರ್ತಾನೆ, ಇನ್ನೇನೋ ವಿಚಾರಗಳು ಬರ್ತಾ ಇರ್ತವೆ, ಏನೇನು ಬರ್ತದೆ ಬರಲಿ, ಬಂದದ್ದನ್ನೇ ಸುಮ್ಮನೆ ನೋಡ್ತಾ ಇರಿ. ಹಾಗೆ ನೋಡ್ತಾ ನೋಡ್ತಾ ಸುಮ್ಮನೆ ನೋಡ್ತಾ ನೋಡ್ತಾ ಮೂವಿ ಮುಗಿದ ಮೇಲೆ ದ ಎಂಡ್ ಅಂತ ಒಂದು ಬರ್ತದಲ್ಲ, ಹಾಗೆ ಒಂದಿನ ಅದು 6 ತಿಂಗಳಾಗ್ಬೋದು ಕೆಲವರಿಗೆ 1 ವರ್ಷ ಆಗ್ಬೋದು, ದಿ ಎಂಡ್ ಬರ್ತದೆ. ಅರ್ಥಾತ್ ನೀವು ಮೆಡಿಟೇಟಿವ್ ಸ್ಟೇಟ್ಗೆ ಹೋಗಿರ್ತೀರಿ. ಆಗ ನಿಜವಾದ ಧ್ಯಾನದ ಮಜಾ ಗೊತ್ತಾಗೋದು.
ಹಾಗೆ ತೊಡಗದ ಸರಿಯಾಗಿ ಮೆಡಿಟೇಟಿವ್ ಸ್ಟೇಟ್ಗೆ ಹೋಗಿ 6 ತಿಂಗಳು ನೀವು ಅನುಭವಿಸ್ತಿರಲ್ಲ, ನಿಮ್ಮ ಇಡೀ ದಿನ ಕ್ವಾಲಿಟಿ ಲೈಫ್ ಅಂದ್ರೆ ಏನು ಅಂತ ಗೊತ್ತಾಗೋದೇ ನೀವು ಸರಿಯಾಗಿ ಮೆಡಿಟೇಷನ್ ಮಾಡಿದಾಗ. ಇಲ್ಲದೆ ಇದ್ರೆ ಕ್ವಾಲಿಟಿ ಲೈಫ್ ಆಗಲ್ಲ ನಿಮ್ದು. ಈ ಒತ್ತಡ ಇವತ್ತಿನ ಮೇನ್ ಟಾಪಿಕ್ಕು. ಆ್ಯಕ್ಚುಲಿ ಪ್ರಪಂಚದಲ್ಲಿ ಎಲ್ಲ ಜನ ಒತ್ತಡಕ್ಕೊಳಗಾಗಿದ್ದಾರೆ. ಸ್ಟ್ರೆಸ್ಸು, ಈ ನಿನಗೇನು ಸ್ಟ್ರೆಸ್ ಅಂದರೆ ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನ ಕೊಡ್ತಾರೆ ಸ್ಟ್ರೆಸ್ಗೆ. ಒಬ್ಬೊಬ್ಬರು ಒಂದೊಂದು ಥರ ಸ್ಟ್ರೆಸ್ಗೆ ಒಳಗಾಗಿದ್ದಾರೆ. ಫಿಸಿಕಲ್ ಸ್ಟ್ರೆಸ್ಗಳಿದ್ದಾವೆ, ಮಾನಸಿಕವಾದ ಸ್ಟ್ರೆಸ್ಗಳಿದ್ದಾವೆ, ಇನ್ನೂ ಏನೇನೋ ಫೈನಾನ್ಷಿಯಲ್ ಸ್ಟ್ರೆಸ್ಗಳಿದ್ದಾವೆ, ಏನೇನೋ ಸ್ಟ್ರೆಸ್ಗಳಿದ್ದಾವೆ. ಸೊ ಈ ಒತ್ತಡ ರಹಿತ ಜೀವನ ಮಾಡಬೇಕು ಅಂದರೆ ತಾವು ತೋರಿಸೋ ದಾರಿ ಅಥವಾ ತಮ್ಮ 4 ಮಾತು ಅಳವಡಿಸ್ಕೊಳ್ಳೋದಕ್ಕೆ. ನೋಡಿ, ಒಂದು ರೀತಿಯಾಗಿ ಒತ್ತಡ ಲೈಫಿಗೆ ಬೇಕು, ಆದರೆ ಮನಸ್ಸಿಗೆ ತಗೋಬಾರ್ದು. ಮನಸ್ಸಿಗೆ ತಗೊಳ್ಳದೆ ಒತ್ತಡ ಇದ್ದರೆ ದೊಡ್ಡದನ್ನು ಸಾಧಿಸ್ತೀವಿ. ನಿಮಗೆ ಎಕ್ಸಾಂಪಲ್ ಹೇಳೋದಿದ್ರೆ, ನಾಸಾದವರು ಬಿಂದಾಸಾಗಿ ಬಿಟ್ಟಿದ್ದಾರೆ. ಒಂದೊಂದು ಉಪಗ್ರಹಕ್ಕೆ 1000-2000 ಕೋಟಿ ಕೊಡ್ತಾರೆ, ಯಶಸ್ವಿನೇ ಆಗ್ತಾ ಇಲ್ಲ. ಅದೇ ನಮ್ಮ ಇಸ್ರೋ ವಿಜ್ಞಾನಿಗಳಿಗೆ ಒತ್ತಡ ಹಾಕ್ತಾರೆ, ಇಷ್ಟೇ ಟೈಮಲ್ಲಿ ಆಗಬೇಕು, ಇಷ್ಟೇ ಬಜೆಟಲ್ಲಿ ಆಗಬೇಕು, ಯಶಸ್ವಿ ಆಗ್ತಾ ಇದ್ದಾರೆ. ಯಾವುದು ಒತ್ತಡದಲ್ಲಿದೆ ಅದರೊಳಗೊಂದು ಅಗ್ನಿ ಇದೆ, ಆ ಸ್ಪಾರ್ಕ್ ಇದೆ. ನೀವು ಅದನ್ನು ಹುಡುಕಿದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಗ್ತದೆ. ಮನಸ್ಸಿನಲ್ಲಿ ಒತ್ತಡ ತಗೊಂಡ್ರೆ ಇಡೀ ಲೈಫ್ ಬ್ಲಾಸ್ಟ್ ಆಗ್ತದೆ. ಲೈಫಲ್ಲಿ ಒತ್ತಡ ತಗೊಂಡ್ರೆ ದೊಡ್ಡ ಮಟ್ಟದ ಯಶಸ್ವಿ ರೀತಿಯಾಗಿ ಬ್ಲಾಸ್ಟ್ ಆಗ್ತದೆ. ನಿಮ್ಮ ಕೆಲಸಗಳಲ್ಲಿ ತಗೊಳ್ಳಿ, ಎಲ್ಲಿ ಏನಾದರೂ ಸಾಧಿಸಬೇಕು ಅಂತಿರೋದು ಅಲ್ಲಿ ತಗೊಳ್ಳಿ. ಸಂಬಂಧಗಳು, ವಿಶ್ವಾಸಗಳು, ಫ್ರೆಂಡ್ಶಿಪ್ಗಳು, ಇಲ್ಲಿ ಒತ್ತಡ ಬೇಡ, ತಗೋಬೇಡಿ. ವಿಶೇಷವಾಗಿ ಮನಸ್ಸಿನ ಮೇಲಂತೂ ಒತ್ತಡ ತಗೋಬೇಡಿ. ಆ ಫ್ರೀಕ್ವೆನ್ಸಿ ಅಂದ್ರೆ ಆ ಒತ್ತಡ ಎಲ್ಲ ಆಗ್ತಾ ಅದು ನಿಭಾಯಿಸೋದು ಹೇಗೆ ಅಂತ ನೀವು ಕಂಡುಕೊಂಡ್ಬಿಟ್ರೆ ನೋಡಿ. ಅದಕ್ಕೆ ನಮ್ಮ ಚಿಕ್ಕ ವಯಸ್ಸಿನಿಂದ ನೀವು ಸರಿಯಾಗಿ ನೋಡಿ, 6 ಸಬ್ಜೆಕ್ಟ್ SLC ವರೆಗೂ 6 ಸಬ್ಜೆಕ್ಟ್ ಓದಬೇಕು. ಮಕ್ಕಳು ನಿಭಾಯಿಸ್ತಾ ಇದ್ದಾರಲ್ಲ, 6 ಸಬ್ಜೆಕ್ಟ್ ಓದ್ತಾರೆ, 6 ಸಬ್ಜೆಕ್ಟ್ಗಳಿಗೆ ಎಕ್ಸಾಮ್ ಬರೀತಾರೆ, ಪ್ರತಿನಿತ್ಯ ಅಷ್ಟು ಆಟ ಆಡ್ತಾರೆ. ಅಷ್ಟೆಲ್ಲ ಆಟ ಆಡ್ಕೊಂಡು ಓದ್ಕೊಂಡಿದಾರಲ್ಲ. ಹಾಗ ನೀವು ಈಗ ನಿಮ್ಮ ಕೈಗೆ 6 ಪುಸ್ತಕಗಳು ಕೊಟ್ಟು ಪ್ರತಿನಿತ್ಯ ಓದು ಅಂದ್ರೆ ಏನಾಗ್ಬೋದು? ಟೈಮ್ ಸಾಕಾಗಲ್ಲ, ಈಗ ಒತ್ತಡಕ್ಕೆ ಒಳಗಾಗ್ಬಿಡ್ತೀರಿ. ಅರ್ಥಾತ್ ಏನೋ ಅವರು ಮಜುವಾಗಿ ಖುಷಿಯಾಗಿ 6 ಸಬ್ಜೆಕ್ಟ್ಗಳನ್ನ ನಿಭಾಯಿಸ್ತಾ ಇದ್ದಾರೆ. ಹೌದು. ಬೆಳಗ್ಗೆ 10 ಗಂಟೆಯಿಂದ ಬಹುಶಃ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಕ್ಲಾಸ್ ಅವರಿಗೆ. ಹೌದು. ಅಲ್ಲ, ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಹೇಗೆ ಓದ್ತಾ ಇದ್ದಾರೆ? ಹೇಳಿದ್ದು ಸಂಪೂರ್ಣ ಅಕ್ಷರಶಃ ಸತ್ಯ ಅಂತಲ್ಲ ಹಂಗೆ. ಯಾಕೆಂದ್ರೆ ಈಗ ನಾವೆಲ್ಲ ಬಾಲ್ಯದಲ್ಲಿದ್ದಾಗ ನೀವು ಹೇಳ್ದಂಗೆ 6 ಪುಸ್ತಕಗಳು, ಅದ್ರ ಜೊತೆಗೆ ಮಹಾಭಾರತ ರಾಮಾಯಣ ಎಕ್ಸಾಮ್ಸು, ಅದ್ರ ಜೊತೆಗೆ ಹಿಂದಿ ಎಕ್ಸಾಮ್ಸು, ನಮ್ಗೆ ಯಾವುದು ಒತ್ತಡ ಅದ್ಭುತವಾಗಿ ಮಜಾ ಅನ್ಕೊಂಡ್ ಮಾಡ್ತಿದ್ವಿ. ಬಟ್ ಇವತ್ತಿನ ಮಕ್ಕಳು ಯಾಕೆ ಅಂದ್ರೆ ಮಕ್ಕಳು ಆಗ ಮನಸ್ಸಿಗೆ ತಗೊಳ್ತಾ ಇರಲಿಲ್ಲ. ಹಿರಿಯರು ಹೇಳ್ತಾ ಇದ್ರು, ಓದ್ತಾ ಇದ್ರು, ಹಿರಿಯರು ಹೇಳ್ತಾ ಇದ್ರು, ಬರೀತಾ ಇದ್ರು, ಅಲ್ಲಿ ಕಳಿಸ್ತಾ ಇದ್ರು, ಅಲ್ಲಿ ಓದಿಸ್ತಾ ಇದ್ರು. ನೀವು ಬಿಂದಾಸ್, ನೀವು ಒಂದು ಬ್ಯಾಗ್ ನೇತಾಕೊಂಡು ಟ್ಯೂಷನ್ಗೆ ಹೋಗ್ಬೇಕಾ ಕುಣ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಓದೋದ್ರ ಮೇಲೂ ಒತ್ತಡ ಹೇರ್ತಿರಲ್ಲ, ನಿನ್ ಮಾರ್ಕ್ಸ್ ತಗೊಂಬಂತ ಹೇಳಿರ್ಲಿಲ್ಲ. ಈ ಮಕ್ಳ ಮನಸ್ಸಿನ ಮೇಲೆ ಒತ್ತಡ ಎಲ್ಲವನ್ನೂ ಹಾಕಿ ನೀವು ನೆನ್ಪಿಟ್ಕೊಳ್ಳಿ. ಇವತ್ತಿನ ಮಕ್ಳು ಯಾಕೆ 20 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಯಾಕೆ 25 ವರ್ಷಕ್ಕೆ ಶುಗರ್ ಬರ್ತಾ ಇದೆ? ಯಾಕೆ ಅಂದ್ರೆ ಕೆಲಸದ ಮೇಲೆ ಹಾಕಬೇಕಾದ ಒತ್ತಡನ ಮನಸ್ಸಿನ ಮೇಲೆ ಹಾಕ್ತಾ ಇದ್ದೀರಿ. ನಿನ್ನ ತೆಗಿತಾ ಇಲ್ಲ, ನೀನು ಉದ್ಧಾರ ಅವ್ನು ನೋಡಿ ಎಷ್ಟು ಮಾರ್ಕ್ಸ್ ತೆಗದ, ನೀನು ಅವನ ತರ ಆಗಲ್ಲ, ನೀನ್ ಯಾವುದೇ ಕಾರಣಕ್ಕೂ 4 ಹೆಮ್ಮೆ ತಗೊಂಡಿರಕ್ಕೆ ಲಾಯಕ್. ಈಗ ಮನಸ್ಸಿನ ಮೇಲೆ ಒತ್ತಡ ಹಾಕಿ ಆ ಮಕ್ಕಳನ್ನ ಒತ್ತಡದಲ್ಲೇ ಬದುಕುವ ಹಾಗೆ ಮಾಡಿ, ಬೆಳೀತಾ ಕೆಲಸಕ್ಕೆ ಹೋದಾಗ್ಲೂ ಒತ್ತಡದಲ್ಲೇ ಬದುಕೋ ಹಾಗೆ ಮಾಡಿ, ಅವರ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯವನ್ನು ಹಾಳು ಮಾಡಿ, ಅಷ್ಟು ಕೋಟಿ ಬಂದರೂ ಅದನ್ನು ಅನುಭವಿಸ್ತಾ ಇರೋ ಸ್ಥಿತಿಗೆ ತಂದು ನಿಲ್ಲಿಸಿದ್ದೀರಿ. ತುಂಬ ಒಳ್ಳೆ ವಿಚಾರ. ಈಗ ಉಪಾಸನದಿಂದ ಮುಂದೆ ತಮ್ಮ ತಲೆಯಲ್ಲಿರೋ ಕಾರ್ಯಕ್ರಮಗಳು ಅಥವಾ ತಾವು ನಮಗೋಸ್ಕರ ಏನು ಮಾಡೋದಕ್ಕೆ ಆಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿದರೆ ವೀಕ್ಷಕರಿಗೂ ಅನುಕೂಲ ಆಗುತ್ತೆ, ನನಗೂ ತುಂಬ ಅನುಕೂಲ. ನೋಡಿ, ಮೊದಲೇ ಹೇಳಿದಾಗೆ ಮನಸ್ಸಿಗೆ ವಿಶೇಷವಾಗಿ ಅಧ್ಯಾತ್ಮ ಕೂಡ ಮನಸ್ಸಿನ ಶುದ್ಧಿಗೆ ಹೆಚ್ಚು ಪ್ರಾಶಸ್ತ್ಯ, ಯೋಗ ಕೂಡ ಮನಸ್ಸಿನ ಶುದ್ಧಿಗೆ ಪ್ರಾಶಸ್ತ್ಯ ಹೆಚ್ಚು ಕೊಟ್ಟಿದೆ. ಆ ಕಾರಣದಿಂದಾಗಿ ಮನೋಶಕ್ತಿ ಅನ್ನುವಂಥ ಕಾರ್ಯಾಗಾರದ ಮೂಲಕ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ, ಚಿತ್ತ ಅಂತ ನಾವು ವೇದಾಂತದಲ್ಲಿ ಕರಿತೀವಿ, ಅದನ್ನು ಬಿಲ್ಡ್ ಮಾಡಲಿಕ್ಕೆ ಅದು ಮೆಡಿಟೇಷನ್ ಮೂಲಕ ಇರ್ಬೋದು, ನೀವು ಹೇಳಿದಾಗೆ ಎಪ್ನೋಸಿಸ್ ಅನ್ನು ನೀವು ಕರಿತೀವಿ, ಒಂದು ಹೌದು, ಯೋಗ ನಿದ್ರೆ ಅಂದರೆ ಗೈಡೆಡ್ ಮೆಡಿಟೇಷನ್ ಅಂತಾನೆ ಅದನ್ನು ಕರಿತೀವಿ ಇವತ್ತಿಗೆ. ಆ ಮೂಲಕ ಕೂಡ ಒಂದಷ್ಟು ವರ್ಕ್ಶಾಪ್ಗಳನ್ನು, ವಿಶೇಷವಾಗಿ ನಮ್ಮ ಜೀವನದಲ್ಲಿ ಒಂದು ಮಹತ್ವರ ಬದಲಾವಣೆಗೆ ಶಕ್ತಿ ಕ್ರಿಯಾ ಅನ್ನುವಂಥದ್ದು 2011-12ರಲ್ಲಿ 2 ವರ್ಷಗಳ ಕಾಲ, ಆಲ್ಮೋಸ್ಟ್ 1.5-2 ವರ್ಷಗಳ ಕಾಲ ಒಂದು ಹೊತ್ತು ಊಟ ಮಾಡಿ ದಿನಕ್ಕೆ 3 ಬಾರಿ ಆ ಕ್ರಿಯೆ ಮಾಡಿ ಪ್ರಾಣಾಯಾಮ ಅಭ್ಯಾಸ ಮಾಡ್ತಾ ಇದ್ದೆ, ಆ ಧ್ಯಾನ ಮಾಡ್ತಾ ಇದ್ದೆ.
ಅದರಿಂದಾಗಿ ನನ್ನ ದೇಹದ ಮೇಲೆ, ನನ್ನ ಮನಸ್ಸಿನ ಮೇಲೆ ಏನು ಪರಿವರ್ತನೆ ಆಯಿತು, ಅದನ್ನೇ 2013ರಿಂದ ಶಕ್ತಿ ಕ್ರಿಯಾ ಅನ್ನೋ ಹೆಸರಿನಲ್ಲಿ ಹೇಳಿಕೊಡುವಂಥ ಪ್ರಯತ್ನ ಮಾಡಿದ್ವಿ. ಕಲಿತ ಸಾಕಷ್ಟು ಜನರ ಜೀವನದಲ್ಲಿ ಅದು ಗೊತ್ತಿಲ್ಲದೆ ಒತ್ತಡವನ್ನು ನಿರ್ವಹಣೆ ಮಾಡೋದಿರಬಹುದು, ಗೊತ್ತಿಲ್ಲದೆ ಜೀವನದಲ್ಲಿ ಚೆನ್ನಾಗಿ ಅದನ್ನು ನಿಭಾಯಿಸೋದಿರಬಹುದು, ಆರೋಗ್ಯ ಇರಬಹುದು, ಎಲ್ಲವೂ ಉತ್ತಮವಾಗಿದೆ ಅಂತ ತುಂಬ ಜನರ ಅಭಿಪ್ರಾಯ. ಹಾಗಾಗಿ ಅದನ್ನು ಹೆಚ್ಚು ಜನಕ್ಕೆ ತಲುಪಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಮನಸ್ಸಿನ ಉನ್ನತಿಗೆ, ದೇಹದ ಉನ್ನತಿಗೆ, ಇದೆಲ್ಲವನ್ನೂ ಮೀರಿ ಆತ್ಮದ ಉನ್ನತಿಗೆ ಏನೇನೆಲ್ಲ ಮಾಡ್ಲಿಕ್ಕೆ ಸಾಧ್ಯ, ಅದು ಮನೋಶಕ್ತಿ ಇರಬಹುದು. ಅದರಿಂದ ಸಮಾಜದ ಉನ್ನತಿಗೆ ನಮ್ಮ ಉಪಾಸನದ ಉದ್ದೇಶ ಅದು. ಸ್ವಸ್ಥ ವ್ಯಕ್ತಿ, ಸ್ವಸ್ಥ ವ್ಯಕ್ತಿಯ ಮೂಲಕ ಸ್ವಸ್ಥ ಕುಟುಂಬ, ಸ್ವಸ್ಥ ಕುಟುಂಬಗಳು ಹೆಚ್ಚಾದಂತೆ ಸ್ವಸ್ಥ ಸಮಾಜ ಆಟೋಮೆಟಿಕಲಿ ಆಗ್ತದೆ. ನಾವು ಸಮಾಜವನ್ನೇ ಏನೋ ಮಾಡ್ಬಿಡ್ತೀವಿ ಅಂತ ಹೋದಾಗ ಏನೂ ಆಗಲ್ಲ, ಏನೂ ಆಗಿರಲ್ಲ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಇನ್ನೂ ಆರೋಗ್ಯಯುತವಾದಂತೆ ಎಲ್ಲ ರೀತಿಯಿಂದ, ಕೇವಲ ಎಕನಾಮಿಕಲಿ ಅಲ್ಲ, ಆರ್ಥಿಕವಾಗಿ ಅಲ್ಲ, ಆಧ್ಯಾತ್ಮಿಕವಾಗಿಯೂ, ಸಾಮಾಜಿಕವಾಗಿಯೂ, ಕೌಟುಂಬಿಕವಾಗಿ ಎಲ್ಲ ದೃಷ್ಟಿಯಿಂದ ಅವನು ಆರೋಗ್ಯವಂತನಾಗಬೇಕು. ಅದ್ಭುತವಾದ ಮಾತು. ನಾವು ಇದನ್ನ ವೀಲ್ ಆಫ್ ಲೈಫ್ ಅಂತ ಕರಿತೀವಿ. ವೀಲ್ ಆಫ್ ಲೈಫ್ ಅಂದರೆ ನನ್ನ ಜೀವನದಲ್ಲಿ ನಾನೆಷ್ಟು ಸಂತೋಷವಾಗಿದ್ದೀನಿ, ನನ್ನ ಕುಟುಂಬನ ಎಷ್ಟು ಸಂತೋಷವಾಗಿ ಇಟ್ಕೊಟ್ಟಿದ್ದೀನಿ, ಅಥವಾ ಕುಟುಂಬದ ಜೊತೆ ನಾನು ಹೆಂಗೆ ತೊಡಗಿಸ್ಕೊತೀನಿ, ನನ್ನ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಹೆಂಗಿದೆ, ನನ್ನ ಸೋಷಿಯಲ್ ಆಸ್ಪೆಕ್ಟ್ಸ್ ಹೆಂಗಿದೆ, ನನ್ನ ಪ್ರೊಫೆಷನಲ್ ಆಸ್ಪೆಕ್ಟ್ಸ್ ಹೆಂಗಿದೆ, ನನ್ನ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಹೆಂಗಿದೆ, ಇದೆಲ್ಲ ಕರೆಕ್ಟಾಗಿದ್ದರೆ, ತ್ರಿಜ್ಯಗಳೆಲ್ಲ ಕರೆಕ್ಟಾಗಿದ್ದರೆ ವೀಲ್ ಆಫ್ ಲೈಫ್ ಕ್ಲೀನಾಗಿ ರೊಟೇಟ್ ಆಗ್ತಾ ಇರ್ತದೆ. ಫೈನಾನ್ಸ್ ದೊಡ್ಡದಿದೆ, ಪರ್ಸನಲ್ ಲೈಫ್ ಇಲ್ಲ ಅಂದಾಗ ಚಕ್ರ ಅದು ಉಳ್ಳದೇ ಇಲ್ಲ, ಅಲ್ಲೇ ನಿಂತಿರುತ್ತೆ ಅಂತ ನಾವು ಈ ಥರ ಹೇಳ್ತಿದ್ವಿ. ನೀವು ಅದನ್ನ ಇನ್ನೂ ಅದ್ಭುತವಾಗಿ ಹೇಳಿದ್ರಿ. ಇಲ್ಲ, ನಾವು ಅದನ್ನ ಮೊದಲಿಂದನೂ ತುಂಬ ಹತ್ತಿರದಿಂದ ಕೆಲವರು ನೋಡಿದ್ದೀವಿ. ತುಂಬ ಹಣ ಇದೆ, ಆದರೆ ಅದನ್ನು ನಿಭಾಯಿಸಕ್ಕೆ ಬರಲ್ಲ. ಮತ್ತು ಅವರ ದಿನಚರಿಯವನ್ನೆಲ್ಲ ನೋಡಿದಾಗ ಈ ಶಬ್ದ ಬಳಸಬಾರ್ದು ನಾವು. ಏನಪ್ಪ ಇಷ್ಟು ಸಿಲ್ಲಿಯಾಗಿ ಬದುಕ್ತಾರೆ, ಇಷ್ಟೊಂದು ಹಣ ಇದೆ, ಆದರೆ ಬದುಕ್ತಾ ಇರೋ ರೀತಿ, ಅವರು ಮಾತಾಡೋ ರೀತಿ ನೋಡಿದಾಗ ಇಷ್ಟು ಸಿಲ್ಲಿ ವ್ಯಕ್ತಿ ಅಂತ ಅನಿಸ್ಬಿಟ್ಟಿದ್ದಿದೆ ಕೆಲವು ನೋಡಿದಾಗ. ಹಾಗಾಗಿ ನಾವು ಯೋಚನೆ ಮಾಡಿದ್ದು, ಯಾವುದೋ ಒಂದು ದಿಕ್ಕಿನಲ್ಲಿ ಮನುಷ್ಯ ಬೆಳಿಬಾರ್ದು. ಈಗ ವಾಸ್ತು ಅಂತ ಹೇಳ್ತೀವಲ್ಲ, ಮನೆ ವಾಸ್ತು ಚೆನ್ನಾಗಿರಬೇಕು, ಹಾಗೆ ನಮ್ಮ ದೇಹದ ಮನಸ್ಸಿನ ವಾಸ್ತು ಕೂಡ ಚೆನ್ನಾಗಿರಬೇಕು ಅಂತ. ಹಾಗಾಗಿ ಎಲ್ಲ ದಿಕ್ಕಿನಲ್ಲೂ ಅವನು ಬೆಳಿಬೇಕು, ಸಮಗ್ರವಾಗಿ ಬೆಳಿಬೇಕು ಅಂತ. ನನಗೆ ತುಂಬ ದಿವಸದಿಂದ ಒಂದು ವಿಷಯದ ಬಗ್ಗೆ ಕುತೂಹಲ ಇದೆ. ಅದನ್ನು ಯಾವ ಆಧ್ಯಾತ್ಮಿಕ ಸಾಧಕರ ಹತ್ರನೋ ಯಾವ ಸ್ವಾಮೀಜಿ ಹತ್ರನೂ ಕೇಳಿರಲಿಲ್ಲ. ಇವತ್ತು ನಾನು ಮುಕ್ತವಾಗಿ ತಮ್ಮ ಹತ್ರ ಆ ಪ್ರಶ್ನೆ ಕೇಳ್ತೀನಿ. ಸರಳವಾದ ಪ್ರಶ್ನೆ, ತಾವು ನಿಜವಾಗ್ಲೂ ಸರಿಯಾದ ಉತ್ತರ ಕೊಡ್ತೀರಿ ಅನ್ನೋ ಭಾವನೆ ಕೂಡ ನನಗಿದೆ. ಈ ಅಧ್ಯಾತ್ಮದಲ್ಲಿ ಸಾಧನೆ ಮಾಡೋವಂಥವ್ರು, ಮಾಡ್ತಿರೋವಂಥವ್ರು ಸ್ವಾಮೀಜಿಗಳು ಟೋಟಲಿ ತಮ್ಮನ್ನು ತಾವು ಅಧ್ಯಾತ್ಮದಲ್ಲಿ ತೊಡಗಿಸ್ಕೊಂಡಿರೋರು. ಈಗ ನಾನೇನು ಮಾಡ್ತೀನಿ, ನಾನು ಅಂತೀನಿ, ನಾವು ಅಂತೀರಿ. ಇದು ಹೆಂಗೆ, ಇದ್ರ ವ್ಯತ್ಯಾಸ ಏನು, ಇದನ್ನು ಯಾವ ರೀತಿ ಅರ್ಥೈಸ್ಕೋಬೇಕು ನಾವು? ಅಂದರೆ ನಾನು ಮೊದಲೇ ಹೇಳಿದಾಗೆ ಈ ನಾನು ಅನ್ನೋ ಅಹಂಕಾರ ಬಿದ್ದು ಹೋಗಬೇಕು ಅಂತ. ಬಟ್ ಅಲ್ಲಿಗೆ ಇವು ಸಿಂಗ್ಯುಲರು, ಪ್ಲೂರಲು, ಏಕವಚನ, ಬಹುವಚನನೇ ವ್ಯತ್ಯಾಸ ಆಗೋಗ್ಬಿಡುತ್ತಲ್ಲ. ಈ ನಾವು ಅನ್ನೋ ಬಾಯಿ ಶಬ್ದದಿಂದ ಏನು ವ್ಯತ್ಯಾಸ ಆಗಲ್ಲ. ಓಕೆ, ನಿಜವಾಗಿ ಅಧ್ಯಾತ್ಮದಲ್ಲಿ ತೊಡಗಿದಾಗ ಏನಾಗ್ತದೆ, ನಿಮ್ಮಲ್ಲಿರೋ ಚೈತನ್ಯ ನನ್ನಲ್ಲಿರೋ ಚೈತನ್ಯಕ್ಕೆ ಭೇದ ಇಲ್ಲ ಅನ್ನೋದು ಗೊತ್ತಾಗ್ತದೆ, ಅರಿವಿಗೆ ಬರ್ತದೆ. ಆದರೆ ನಿಮಗೆ ಅರಿವಿಲ್ಲದೆ ಇರೋದ್ರಿಂದ ನಿಮ್ಮನ್ನು ಹೇಗೆ ನೋಡಬೇಕು ಹಾಗೆ ತಿದ್ದಬೇಕು. ಆದರೆ ಮೂಲದಲ್ಲಿ ನೋಡಿದಾಗ ಇಲ್ಲಿರೋರು ಯಾರ ಚೈತನ್ಯಕ್ಕೂ ನನಗೂ ವ್ಯತ್ಯಾಸ ಇಲ್ಲ ಅನ್ನುವ ಅರಿವು, ಕಾನ್ಷಿಯಸ್ ಮೈಂಡ್ ಇಸ್ ಒನ್ ಅಂತೀವಿ. ಎಸ್, ಒನ್ ಅಂತ, ಒನ್ನೆಸ್ ಅಂತ ಏನು ಕರಿತೀವೋ ಅದು ಗೊತ್ತಾಗಿರೋದ್ರಿಂದಾಗಿ ನಾನು ಅನ್ನುವ ಬದಲು ನಾವು ಆ ಚೈತನ್ಯ ಉದ್ದೇಶಿಸಿ, ಆ ದಿವ್ಯತೆಯನ್ನು ಉದ್ದೇಶಿಸಿ ನಾವು ಅಂತ ಹೇಳ್ತೀವಿ. ಅದು ಬರೀ ಬಾಯಿನಲ್ಲಿ ಹೇಳೋದ್ರಿಂದಾಗಿ ಏನು ವ್ಯತ್ಯಾಸ ಆಗಲ್ಲ. ನಿಜಕ್ಕೂ ಭಾವದಲ್ಲೂ ಆ ಶಬ್ದ ಭಾವದಿಂದ ಬಂದರೆ ಅದಕ್ಕೊಂದು ಅರ್ಥ ಇದೆ. ಚೆನ್ನಾಗಿ ವ್ಯಾಖ್ಯಾನ ಕೊಟ್ರಿ ಸದ್ಗುರು. ಇನ್ನು ಹೆಚ್ಚಿನ ಪ್ರಶ್ನೆಗಳೇನೂ ಇಲ್ಲ. ನಿಮ್ಮ ಜೊತೆ ಸುಮಾರು ಎಷ್ಟು 90 ನಿಮಿಷ ಕಳೆದ್ವಿ ಅನಿಸುತ್ತೆ. ತುಂಬ ಅದ್ಭುತವಾದ ವಿಚಾರಗಳನ್ನು ತಾವು ತಮ್ಮ ವಾಗ್ಝರಿ ಮುಖಾಂತರ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ನನಗೂ ನನ್ನ ಮನಸ್ಸಿಗೆ ತುಂಬ ಸಂತೋಷವಾಗಿ ರೀತಿಯಲ್ಲಿ ತಾವು ಮಾತಾಡಿದಿರಿ. ಸಾಕಷ್ಟು ಜ್ಞಾನ ನನಗೆ ಸಿಕ್ಕಿದೆ ಇವತ್ತು. ನಿಜವಾಗ್ಲೂ ಇದೊಂದು ಜ್ಞಾನೋಪಾಸನೆ ಅಂತ ಏನು ಹೆಸರಿಟ್ಟಿದ್ದೀರಿ, ಆ ಹೆಸರಿಗೆ ಅನ್ವರ್ಥವಾಗುವಂತಹ ಒಂದು ಕಾರ್ಯಕ್ರಮ. ತಮ್ಮ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರಲಿ. ಕನ್ನಡದಲ್ಲಿ ತಾವು ಮಾತಾಡಿರೋದ್ರಿಂದ ಕನ್ನಡಿಗರಿಗೆ ತಮ್ಮ ಜ್ಞಾನದ ಸದುಪಯೋಗ ಆಗ್ತಾ ಇರಲಿ. ಬದುಕು ಅವ್ರದ್ದು ಕೂಡ ಅತ್ಯಂತ ಉತ್ತಮವಾಗಿ ರೂಪುಗೊಂಡ ಎಲ್ಲರೂ ಎಲ್ಲ ಕಾಲಕ್ಕೂ ಸಂತೋಷವಾಗಿರಲಿ ಅಂತ ಕೇಳ್ತಾ ನಮ್ಮ ಪಾದಾರವಿಂದಗಳಲ್ಲಿ ನಮಸ್ಕಾರ ಮಾಡ್ತಾ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ಅನ್ಕೋತೀನಿ. ನಿಮಗೂ ಕೂಡ ಈ ನಮ್ಮ ಮುಂದೆ ಕೂತವ್ರು ಹೇಗೆ ಮಾತಾಡ್ತಾರೆ, ಹೇಗೆ ಪ್ರಶ್ನೆ ಕೇಳ್ತಾರೆ ಅನ್ನೋದ್ರ ಮೇಲೂ ಅದು ಬರ್ತದೆ. ಅಷ್ಟು ಚೆನ್ನಾಗಿ ಏನು ಜಿಜ್ಞಾಸೆ ನಡೆಸಿದ್ದೀರಿ, ನಮ್ಮಿಂದನೂ ಉತ್ತರ ತೆಗೆಸಿದ್ದೀರಿ. ಖಂಡಿತ. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಅನಂತ ಧನ್ಯವಾದ. ನಮಸ್ತೆ ಗುರು. ಇವತ್ತು ನನ್ನೊಳಗಡೆ ಇದ್ದ ಒಂದು
ಸಣ್ಣ ಪ್ರಮಾಣದ ಮುಗ್ಧತೆಯಿಂದ, ಯಾಕೆಂದರೆ ಮುಗ್ಧತೆ ಕಳ್ಕೊಂಬಿಟ್ಟಿರ್ತೀವಿ ನಾವೆಲ್ಲ, ಜೊತೆಗೆ ಹಲವಾರು ವಿಷಯಗಳನ್ನು ತಿಳ್ಕೋಬೇಕು ಅನ್ನೋ ಕೌತುಕತೆಯಿಂದ ನನ್ನ ಆಸಕ್ತಿಯಿಂದ ಕೆಲವು ಪ್ರಶ್ನೆಗಳನ್ನು ತಮಗೆ ಕೇಳಿದ್ದೀನಿ. ಜೊತೆಗೆ ಪ್ರೇಕ್ಷಕ ಮಹಾನುಭಾವರಿಗೆ ಇರಬಹುದಾದಂತಹ ಆಸಕ್ತಿ ಮತ್ತು ಅವರು ತಿಳ್ಕೋಬೇಕು ಅಂದುಕೊಂಡಂತಹ ವಿಷಯಗಳನ್ನು ಸೇರಿಸಿ ಸಮಗ್ರವಾಗಿ ತಮಗೆ ಕ್ವಶನ್ಗಳನ್ನು ಕೇಳಿದ್ದೀನಿ. ತಾವು ಅದಕ್ಕೆ ಅತ್ಯಂತ ಸಮರ್ಪಕವಾದ ಉತ್ತರವನ್ನು ಕೊಟ್ಟು ಎಲ್ರಿಗೂ ಸಾಕಷ್ಟು ವಿಚಾರಗಳನ್ನು ಇವತ್ತು ತಿಳಿಸಿದಿರಿ. ನಿಮ್ಮ ಈ ವಿಚಾರಧಾರೆ ಹೀಗೆ ಹರಿತಾ ಇರಲಿ. ನಿಮ್ಮಿಂದ ಸಾಕಷ್ಟು ಮನಸ್ಸುಗಳ ಒತ್ತಡ ಕಡಿಮೆಯಾಗಿ ಸಾಕಷ್ಟು ಮನಸ್ಸುಗಳು ಸಂತೋಷನ ಅನುಭವಿಸಲಿ. ಅದರ ಮುಖಾಂತರ ಕುಟುಂಬಗಳ ಮುಖಾಂತರ ಸಮಾಜ ಅತ್ಯಂತ ಅದ್ಭುತವಾದ ಆನಂದವನ್ನು ಅನುಭವಿಸ್ತಾ ಎಲ್ಲರೂ ಆರಾಮವಾಗಿರೋಣ ಅಂತ ಕೇಳ್ಕೊತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ, ನನ್ನ ಎಲ್ಲ ಥರದ ಪ್ರಶ್ನೆಗಳಿಗೂ ತುಂಟು ಪ್ರಶ್ನೆಗಳನ್ನು ಸೇರಿಸಿ ಉತ್ತರ ಕೊಟ್ಟಿದ್ದೀರಾ. ತಮಗೆ ಅತ್ಯಂತ ಪ್ರೀತಿ ಮತ್ತು ಗೌರವಪೂರ್ವಕವಾದ ನಮಸ್ಕಾರಗಳು. ತಮಗೂ ಕೂಡ.